Okay, good evening. ಎಲ್ರಿಗೂ ಕೇಳಿಸ್ತಾ ಇದೆಯಾ? Anybody please respond? Yes, sir. Good evening, sir. ಕೇಳಿಸ್ತಾ ಇದೆ. Okay. So today we are discussing about the one unit that is nothing but just a minute. Online चल रही सब. करी थी मैं वीडियो. ಒಂದು ನಿಮಿಷ. Okay. Sorry, 1 second. Well, again I share the PPT. ಓಕೆ, ಸೊ ನಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ, ನನ್ನ ಹೆಸರು ಸುನಿಲ್ ಕುಮಾರ್ ಬಿ. ನಾನು ಹ್ಯಾಂಡಲ್ ಮಾಡ್ತಾ ಇರೋದು ಫಿಸಿಕ್ಸ್. ಸೊ ಅದರಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಅಂತಂದ್ರೆ, ನಿಮಗೆ ಅವತ್ತು ಓರಿಯಂಟೇಷನ್ ಪ್ರೋಗ್ರಾಮ್ ಅಲ್ಲಿ ಹೇಳಿದೆ, ದಟ್ ಇಸ್ ನಥಿಂಗ್ ಬಟ್ ಡೈನಮಿಕ್ಸ್. ಡೈನಮಿಕ್ಸ್ ಏನಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ, ಸೊ ಫಾರ್ ದ ರೀಸನ್ ಒಂದು ಚಾಪ್ಟರ್ ಇಂದ ನಿಮಗೆ ಮ್ಯಾಕ್ಸಿಮಮ್ 6 ಕ್ವಶನ್ಸ್ ಬರೋ ಚಾನ್ಸಸ್ ಇದೆ. ಸೊ ಅದರಿಂದ ಫಸ್ಟ್ ನಾನು ಇವತ್ತು ಡೈನಮಿಕ್ಸ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಡೈನಮಿಕ್ ಬಗ್ಗೆ ಏನೇನು, ವಾಟ್ ಇಸ್ ದ ಮೀನಿಂಗ್ ಆಫ್ ಡೈನಮಿಕ್ಸ್, ಅಲ್ಲಿ ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ನೇದು ವಾಟ್ ಇಸ್ ದ ಮೀನಿಂಗ್ ಆಫ್ ಮೆಕ್ಯಾನಿಕ್ಸ್. ಯಾರಿಗಾದ್ರೂ ಐಡಿಯಾ ಇದೆಯಾ ಮೆಕ್ಯಾನಿಕ್ಸ್ ಅಂದ್ರೆ? ಸೊ ಡೈನಮಿಕ್ಸ್ ಅನ್ನೋದು ಇಟ್ ಇಸ್ ಒನ್ ಆಫ್ ದ ಪಾರ್ಟ್ ಆಫ್ ದ ಮೆಕ್ಯಾನಿಕ್ಸ್. ಓಕೆ, ಒಂದು ಭಾಗ ಮೆಕ್ಯಾನಿಕ್ಸ್ ಅಲ್ಲಿ. ಸೊ ಮೆಕ್ಯಾನಿಕ್ಸ್ ಅಂತ ಅಂದ್ರೆ ನಾವೇನಂತ ತಗೋತೀವಿ ಅಂದ್ರೆ, ಸೊ ಇಟ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಅ ಬ್ರಾಂಚ್ ಆಫ್ ಫಿಸಿಕ್ಸ್ ವಿ ಹ್ಯಾವ್ ಟು ಡೀಲ್ಸ್ ವಿತ್ ದ ಸ್ಟಡಿ ಆಫ್ ದ ಮೋಷನಲ್ ಆಬ್ಜೆಕ್ಟ್. ಯಾವ ಬಾಡಿ ನಮ್ಮ ಇದ್ರ ಮೇಲೆ ಮೂಮೆಂಟ್ ಆಗ್ತಾ ಇರುತ್ತೆ, ಸೊ ಮೂಮೆಂಟ್ ಆಗ್ತಾ ಇರೋದಕ್ಕೆ ರೀಸನ್ ಏನು, ಎಷ್ಟು ಸ್ಪೀಡಲ್ಲಿ ಮೂಮೆಂಟ್ ಆಗ್ತಿದೆ, ಏನಕ್ಕೆ ಮೂಮೆಂಟ್ ಆಗ್ತಾ ಇದೆ, ಸೊ ಇದ್ರ ಬಗ್ಗೆ ನಾವೆಲ್ಲ ಮೂಮೆಂಟ್ ಆಗ್ತಿರೋ ಅಂದ್ರೆ ಮೋಷನ್ ಆಗ್ತಿರೋ ಅಂದ್ರೆ ಸ್ಥಳ ಬದಲಾವಣೆ ಮಾಡ್ತಿರೋಂತ ಬಾಡಿಗಳ ಬಗ್ಗೆ ನಮ್ಗೆ ಏನು ಸ್ಟಡಿ ಮಾಡ್ತೀರಾ ಅದನ್ನ ನಾವೇನಂತ ಕರಿತೀವಿ, ಮೆಕ್ಯಾನಿಕ್ಸ್ ಅಂತ ಕರಿತೀವಿ. ಸೊ ಅದರಲ್ಲಿ ಟೈಪ್ಸ್ ಆಫ್ ದ ಮೆಕ್ಯಾನಿಕ್ಸ್ ಏನು ಯಾವ್ದು ಅಂತಂದ್ರೆ, ಫಸ್ಟ್ ಒನ್ ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಸ್ಟ್ಯಾಟಿಕ್ಸ್. ಓಕೆ, ಸೊ ಸ್ಟ್ಯಾಟಿಕ್ಸ್ ಅಂದ್ರೆ ಏನು, ನಾವು ಯಾವ ಬಾಡಿ ರೆಸ್ಟ್ ಅಲ್ಲಿ ಇರುತ್ತೆ, ಓಕೆ, ವಿಚ್ ಬಾಡಿ ಇಸ್ ಇನ್ ರೆಸ್ಟ್ ಕಂಡೀಷನ್. ಸೊ ಅದ್ರ ಮೇಲೆ ನಾವು ಈಗ ಫೋರ್ಸ್ ಅಪ್ಲೈ ಮಾಡ್ತೀರಾ, ಸೊ ಫೋರ್ಸ್ ಅಪ್ಲೈ ಮಾಡಿದ್ರು ಬಾಡಿ ಏನಾಗುತ್ತೆ, ಚೇಂಜ್ ಆಗ್ತಿಲ್ಲ ಅಂತಂದ್ರೆ, ಸೊ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡೋದು ನಾವೇನಂತ ಕರಿತೀವಿ, ಇಟ್ ಇಸ್ ಕಾಲ್ಡ್ ಎಸ್ ಸ್ಟ್ಯಾಟಿಕ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಇಟ್ ಇಸ್ ಕೈನೆಮೆಟಿಕ್ಸ್. ಸೊ ಕೈನೆಮೆಟಿಕ್ಸ್ ಅಂತಂದ್ರೆ ಏನು, ಈಗ ಇಲ್ಲೊಂದು ಬಾಡಿ ಇದೆ, ಹೌದಾ, ಎಲ್ರಿಗೂ ನಿಮಗೊಂದು ಬಾಡಿ ಇದೆ, ಬಾಡಿ ಮೇಲೆ ಫೋರ್ಸ್ ಅಪ್ಲೈ ಮಾಡಿದ್ರೆ ಏನಾಗ್ಬೋದು, ಯಾರಾದ್ರೂ ಹೇಳ್ತೀರಾ? ಬಾಡಿ ಮೇಲೆ ಫೋರ್ಸ್ ಅಪ್ಲೈ ಮಾಡಿದ್ರೆ ಏನಾಗ್ಬೋದು? ಮೂಮೆಂಟ್ ಆಗುತ್ತೆ. ಸೊ ಇನ್ ದ ಕೇಸ್ ಮೂಮೆಂಟ್ ಆಗ್ಲಿಲ್ಲ ಅಂತಂದ್ರೆ ಅಂತ ಬಾಡಿನ ನಾವೇನಂತ ಕರಿತೀವಿ? ಸ್ಟ್ಯಾಟಿಕ್ಸ್ ಅಂತ ಕರೀತೀರಾ. ಅಂಡ್ ದೆನ್ ಒನ್ ಮೋರ್ ವರ್ಡ್, ಆ ಬಾಡಿನ ನಾವೇನಂತ ಕರಿತೀರಾ? ಸ್ಟ್ಯಾಟಿಕ್ಸ್ ಅಂತಂದ್ರೆ ಏನಂತ ಕರಿತೀವಿ ಅಂತಂದ್ರೆ, ಮೂಮೆಂಟ್ ಆಗದೆ ಇರುವಂತ ಬಾಡಿ. ಈಗ ನಾವು ಫೋರ್ಸ್ ಅಪ್ಲೈ ಮಾಡಿದ್ರು ಏನಕ್ಕೆ ಬಾಡಿ ಮೂಮೆಂಟ್ ಆಗ್ತಿಲ್ಲ ಅಂತ ನಾವೇನ್ ಸ್ಟಡಿ ಮಾಡ್ತೀವಲ್ವಾ, ಅದನ್ನ ನಾವು ಸ್ಟ್ಯಾಟಿಕ್ಸ್ ಅಂತ ಕರಿತೀವಿ. ಈಗ Rigid body. ಎಸ್, ಕರೆಕ್ಟ್, ರಿಜಿಡ್ ಬಾಡಿ. ಸೊ ಈಗ ನಾವು ಒಂದು ರಿಜಿಡ್ ಬಾಡಿ ಏನಕ್ಕೆ ಅಂತಂದ್ರೆ, ಈಗ ಒಬ್ಬ ಪರ್ಸನ್ ಇರ್ತಾನೆ, ಆ ಪರ್ಸನ್ ನಾವ್ ಏನ್ ಹೇಳಿದ್ರು ಅವ್ನು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತಂದ್ರೆ ಏನರ್ಥ? ಅವನಿಗೆ ಕೇಳಿಸ್ತಾ ಇಲ್ಲ ಅಂತ ಒಂದರ್ಥ, ಇಲ್ಲ ಅಂತಂದ್ರೆ ಅವನು ರೆಸ್ಪಾನ್ಸ್ ಮಾಡುವಂತ ಎಬಿಲಿಟಿ ಇಲ್ಲ ಅಂತ ಅರ್ಥ. ಸೊ ಆ ತರ ಇರೋಂತ ಮೆಟೀರಿಯಲ್ಸ್ ನಾವೇನಂತ ಕರಿತೀವಿ? ರಿಜಿಡ್ ಬಾಡಿ ಅಂತ ಕರಿತೀವಿ. ಸೊ ಯಾವಾಗ ನಾವು ಒಂದು ಬಾಡಿ ಮೇಲೆ ಫೋರ್ಸ್ ಅಪ್ಲೈ ಮಾಡಿದಾಗ ಆ ಬಾಡಿ ಯಾವುದೇ ರೀತಿ ಚೇಂಜಸ್ ಆಗ್ತಾ ಇಲ್ಲ ಅಂತಂದ್ರೆ, ಆ ಫೋರ್ಸಿಗೆ ರಿಯಾಕ್ಷನ್ ಮಾಡ್ತಾ ಇಲ್ಲ ಅಂತಂದ್ರೆ ಅಂತ ಬಾಡಿನ ನಾವೇನಂತ ಕರಿತೀರಾ? ರಿಜಿಡ್ ಬಾಡೀಸ್ ಅಂತ ಕರಿತೀವಿ. ಓಕೆ, ಸೊ ಈಗ ರಿಜಿಡ್ ಬಾಡಿ, ಈಗ ನಾವು ನೆಕ್ಸ್ಟ್ ಏನ್ ಮಾಡ್ತಿದೀವಿ, ಒಂದು ಬಾಡಿ ಮೇಲೆ ಫೋರ್ಸ್ ಅಪ್ಲೈ ಮಾಡಿದಾಗ ಏನೇನಾಗ್ಬೋದು, ಸೊ ಆ ಬಾಡಿ ಮೂಮೆಂಟ್ ಆಗ್ಬೋದು,
ಇಲ್ಲ ಅಂತಂದ್ರೆ ಮೂಮೆಂಟ್ ಆಗ್ತಾ ಇಲ್ಲ ಅಂತಂದ್ರೆ ಅದ್ರ ಶೇಪ್ ಚೇಂಜ್ ಆಗ್ಬೋದು, ಅಥವಾ ಈ ತರ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಈ ತರ ಚೇಂಜಸ್ ಆದಾಗ ಸೊ ಅಲ್ಲಿ ನಾವು ಫೋರ್ಸ್ ಅಪ್ಲೈ ಮಾಡಿದಾಗ ಬಾಡಿ ಮೋಷನ್ ಆಗ್ತಿದೆ ಅಂತಂದ್ರೆ ಆ ಮೋಷನಲ್ ಬಾಡಿ ಬಗ್ಗೆ ಸ್ಟಡಿ ಮಾಡೋದನ್ನ ನಾವೇನಂತ ಕರಿತೀವಿ ಅಂತಂದ್ವಿ, ಮೆಕ್ಯಾನಿಕ್ಸ್ ಅಂತ ಕರಿತೀವಿ. ಸೊ ಇನ್ ದ ಕೇಸ್ ನಾವ್ ಈ ಬಾಡಿ ಮೇಲೆ ಫೋರ್ಸ್ ಅಪ್ಲೈ ಮಾಡ್ತಿರಲ್ವಾ, ಈ ಫೋರ್ಸ್ ಅಪ್ಲೈ ಮಾಡಿದಾಗ ದ ಬಾಡಿ ಡಸ್ ನಾಟ್ ಚೇಂಜಸ್, ಬಾಡಿ ಮೂಮೆಂಟ್ ಆಗ್ತಾ ಇಲ್ಲ. ಸೊ ಮೂಮೆಂಟ್ ಆಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ರೀಸನ್ ಹುಡುಕ್ಬೇಕಲ್ವಾ, ಏನಕ್ಕೆ ಮೂಮೆಂಟ್ ಆಗ್ತಾ ಇಲ್ಲ, ಸೊ ಏನ್ ರೀಸನ್ ಇರ್ಬೋದು, ಆ ತರ ನಾವ್ ಏನ್ ಸ್ಟಡಿ ಮಾಡ್ತೀರಾ ದಟ್ ಈಸ್ ಕಾಲ್ಡ್ ಆಸ್ ಎ ಸ್ಟ್ಯಾಟಿಕ್ಸ್. ಸೊ ಈಗ ನೆಕ್ಸ್ಟ್ ಒನ್ ಕೈನೆಮೆಟಿಕ್ಸ್. ಕೈನೆಮೆಟಿಕ್ಸ್ ಅಂತ ಅಂದಾಗ ಈ ಬಾಡಿಗೆ ನಾವು ಫೋರ್ಸ್ ಅಪ್ಲೈ ಮಾಡಿದ್ವಿ, ಆ ಬಾಡಿ ಏನಾಯ್ತು ಸ್ಟಾರ್ಟ್ ಟು ಮೂವ್. ಹೌದಾ, ಒಂದು ಟೇಬಲ್ ನ ತಗೊಂತಿರಲ್ವಾ, ಇದು ಒಂದು ಟೇಬಲ್ ಇದೆ, ಈ ಟೇಬಲ್ ಮೇಲೆ ಬುಕ್ ಇದೆ. ಹೌದಾ, ಸೊ ಈ ಬುಕ್ಕಿಗೆ ನಾವೇನ್ ಮಾಡ್ತೀರಾ ಫೋರ್ಸ್ ಅಪ್ಲೈ ಮಾಡ್ತೀರಾ. ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಅದು ರಿಜಿಡ್ ಬಾಡಿ ಅಲ್ಲ. ಯಾಕೆ ಅಂತಂದ್ರೆ ನಾವು ಅಪ್ಲೈ ಮಾಡೋ ಫೋರ್ಸು ಬುಕ್ ಅಲ್ಲಿರೋ ಫೋರ್ಸ್ಗಿಂತ ಮ್ಯಾಕ್ಸಿಮಮ್ ಇದ್ದಾಗ ಏನಾಗುತ್ತೆ, ಇಟ್ ಈಸ್ ಚೇಂಜಸ್. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಪೊಸಿಷನ್ ಚೇಂಜಸ್ ಆಗುತ್ತೆ. ಸೊ ಪೊಸಿಷನ್ ವೇರಿಯೇಷನ್ ಆಗ್ತಿದೆ ಅಂತಂದ್ರೆ ಎಷ್ಟು ದೂರ ಚೇಂಜಸ್ ಆಗಿದೆ, ಏನು ಎಷ್ಟು ದೂರ ಚೇಂಜಸ್ ಆಗಿದೆ, ಎಷ್ಟು ಸ್ಪೀಡ್ ಅಲ್ಲಿ ಚೇಂಜಸ್ ಆಯ್ತು, ಯಾವ ಡೈರೆಕ್ಷನ್ ಅಲ್ಲಿ ಚೇಂಜಸ್ ಆಯ್ತು, ಈ ತರ ನಾವು ಏನ್ ಸ್ಟಡಿ ಮಾಡ್ತೀರಾ ಸೊ ಅದನ್ನ ನಾವೇನಂತ ಕರಿತೀವಿ, ಕೈನೆಮೆಟಿಕ್ಸ್ ಅಂತ ಕರಿತೀವಿ. ಓಕೆ, ಸೊ ಇಟ್ ಇಸ್ ನಥಿಂಗ್ ಬಟ್ ಯು ಹ್ಯಾವ್ ಟು ಸ್ಟಡಿ ಅಬೌಟ್ ದ ಬಾಡಿ ಇಸ್ ಇನ್ ಮೋಷನ್. ಓಕೆ, ಮೋಷನ್ ಇರೋ ಬಾಡಿ ಬಗ್ಗೆ ನಾವೇನ್ ಡಿಸ್ಕಸ್ ಮಾಡ್ತೀರಾ ದಟ್ ಈಸ್ ಕಾಲ್ಡ್ ಎಸ್ ಎ ಸ್ಟಡಿ. ಬಟ್ ಈ ಕೈನೆಮೆಟಿಕ್ಸ್ ಅಲ್ಲಿ ನಾವೇನ್ ಡಿಸ್ಕಸ್ ಮಾಡಲ್ಲ ಅಂತಂದ್ರೆ ಏನಕ್ಕೆ ಮೂವ್ಮೆಂಟ್ ಆಗ್ತಾ ಇದೆ, ರೀಸನ್ ಏನು, ಸೊ ಈ ತರ ಚೇಂಜಸ್ ಆಗೋದಕ್ಕೆ ರೀಸನ್ ಏನು, ಸೊ ಈ ರೀಸನ್ ಬಗ್ಗೆ ನಾವು ಸ್ಟಡಿ ಮಾಡಲ್ಲ. ಆ ರೀಸನ್ ಬಗ್ಗೆ ಸ್ಟಡಿ ಮಾಡೋದನ್ನ ನಾವೇನಂತ ಕರೀತಾರೆ, ಇಟ್ ಇಸ್ ಕಾಲ್ಡ್ ಎಸ್ ಎ ಡೈನಮಿಕ್ಸ್. ಓಕೆ, ಡೈನಮಿಕ್ಸ್ ಅಂತಂದ್ರೆ ಈಗ ಒಂದು ಬಾಡಿ ಮೇಲೆ ನಾವು ಫೋರ್ಸ್ ನ ಅಟೆಂಪ್ಟ್ ಮಾಡಿದಾಗ ಆ ಬಾಡಿ ಚೇಂಜಸ್ ಆಗ್ತಾ ಇದೆ, ಪೊಸಿಷನ್ ಚೇಂಜ್ ಆಗ್ತಿದೆ ಅಂತಂದ್ರೆ ಅದಕ್ಕೆ ಕಾಸ್, ರೀಸನ್, ಓಕೆ, ಯಾಕೆ ಚೇಂಜಸ್ ಆಗ್ತಿದೆ, ಯಾವುದರಿಂದ ಚೇಂಜಸ್ ಆಗ್ತಿದೆ ಅಂತ ಏನ್ ಡಿಸ್ಕಸ್ ಮಾಡ್ತೀವಲ್ವಾ ಅದನ್ನ ನಾವೇನಂತ ಕರಿತೀವಿ, ಡೈನಮಿಕ್ಸ್ ಅಂತ ಕರಿತೀವಿ. ಓಕೆ, ಕ್ಲಿಯರ್ ಅಲ್ವಾ ಇದು? ಮೆಕ್ಯಾನಿಕ್ಸ್, ಸ್ಟ್ಯಾಟಿಕ್ಸ್, ಕೈನೆಮೆಟಿಕ್ಸ್, ಡೈನಮಿಕ್ಸ್. ಇನ್ನೊಂದ್ಸತಿ ಹೇಳ್ತೀನಿ, ಬಾಡಿ ಮೋಷನ್ ಆಗ್ತಿರೋ ಬಾಡಿ ಬಗ್ಗೆ ನಾವು ಏನ್ ಸ್ಟಡಿ ಮಾಡ್ತೀರಾ ಅದನ್ನ ನಾವು ಮೆಕ್ಯಾನಿಕ್ಸ್ ಅಂತ ಕರಿತೀರಾ. ಅದರಲ್ಲಿ ನಮಗೆ 3 ಟೈಪ್ಸ್. ಫಸ್ಟ್ ಒನ್ ಇಟ್ ಇಸ್ ಸ್ಟ್ಯಾಟಿಕ್ಸ್. ಸ್ಟ್ಯಾಟಿಕ್ಸ್ ಅಂತಂದ್ರೆ ಯಾವ ಬಾಡಿ ರೆಸ್ಟ್ ಅಲ್ಲಿ ಇರುತ್ತೆ ಅದ್ರ ಬಗ್ಗೆ ಸ್ಟಡಿ ಮಾಡೋದನ್ನ ನಾವು ಸ್ಟ್ಯಾಟಿಕ್ಸ್ ಅಂತ ಕರಿತೀರಿ. ಕೈನೆಮೆಟಿಕ್ಸ್ ಅಂತಂದ್ರೆ ಯಾವ ಬಾಡಿ ಮೋಷನ್ ಆಗ್ತಾ ಇದೆ, ಅದು ಎಷ್ಟು ಚೇಂಜಸ್ ಆಗ್ತಾ ಇದೆ, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಅಂತ ಏನ್ ಸ್ಟಡಿ ಮಾಡ್ತೀರಾ, ಅದ್ರ ಸ್ಪೀಡು, ವೆಲಾಸಿಟಿ, ಆಕ್ಸಿಲರೇಷನ್ ಎಷ್ಟು, ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅಂತ ಏನ್ ಸ್ಟಡಿ ಮಾಡ್ತೀರಾ ಅದನ್ನ ನಾವು ಕೈನೆಮೆಟಿಕ್ಸ್ ಅಂತ ಕರಿತೀರಾ. ಡೈನಮಿಕ್ಸ್ ಅಂತಂದ್ರೆ ವೈ ಇಟ್ ಈಸ್ ಮೂವಿಂಗ್. ಓಕೆ, ಸೊ ಮೂವ್ಮೆಂಟ್ ಆಗೋದಕ್ಕೆ ರೀಸನ್ ಏನು ಅಂತ ನಾವು ಏನ್ ಸ್ಟಡಿ ಮಾಡ್ತೀರಾ ಅದನ್ನ ನಾವು ಡೈನಮಿಕ್ಸ್ ಅಂತ ಕರಿತೀವಿ. ಕ್ಲಿಯರ್ ಅಲ್ವಾ? ಓಕೆ, ನೆಕ್ಸ್ಟ್ ಒನ್. ಈಗ ನಾವು ಮೋಷನ್ ಬಗ್ಗೆ ನೋಡೋಣ. ಸೊ ಈಗ ನಾವು ಏನಂತ ಹೇಳಿದ್ವಿ, ದ ಬಾಡಿಗೆ ನಾವು ಫೋರ್ಸ್ ಅಪ್ಲೈ ಮಾಡಿದಾಗ ಬಾಡಿ ಏನಾದ್ರೂ ಚೇಂಜಸ್ ಆಗ್ತಿಲ್ಲ ಅಂತಂದ್ರೆ, ಪೊಸಿಷನ್ ಚೇಂಜಸ್ ಆಗ್ತಿಲ್ಲ ಅಂತಂದ್ರೆ ಅದನ್ನ ನಾವು ರೆಸ್ಟ್ ಅಂತ ಕರಿತೀವಿ. ಈಗ ನಿಮಗೆ ಒಂದು ಕ್ವಶನ್. ಓಕೆ, ಸೊ ಈಗ ನೀವು ಎಲ್ಲ ಒಂದು ಮನೇಲಿ ಇದ್ದೀರಲ್ವಾ, ಒಂದು ರೂಮ್ ಇದೆ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಕ್ವಶನ್ ಏನು ಅಂತ. ಒಂದು ರೂಮ್ ಇದೆ, ಇಲ್ಲಿ ನಾನು ಒಂದು ಟೇಬಲ್ ಇಟ್ಟಿದ್ದೀನಿ. ಓಕೆ, ಈ ರೂಮ್ ಒಳಗಡೆ ನಾನು ಇಲ್ಲಿದ್ದೀನಿ ಅನ್ಕೊಳ್ಳಿ. ಕ್ಲಿಯರಾ? ಸೊ ಈಗ ನಾನು ಏನ್ ಮಾಡಿದೆ, ನೀವು ಇಲ್ಲಿದ್ದೀರಾ, ನನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಸೊ ಈ ಬಾಡಿ ಇಲ್ಲೇ ಇದೆ. ಸೊ ನೀವೇನ್ ಮಾಡ್ತೀರಾ, ಎಲ್ಲೋ ಒಂದ್ ಕಡೆ ಮೂವ್ಮೆಂಟ್ ಆಗ್ತೀರಾ, ಅಂದ್ರೆ ನೀವು ಬೇರೆ ಒಂದು ಪೊಸಿಷನ್ಗೆ ಹೋಗ್ತೀರಾ, ಅಂದ್ರೆ ಬೇರೆ ಒಂದು ಪ್ಲೇಸ್ಗೆ ಹೋಗ್ತೀರಾ. ಪ್ಲೇಸ್ಗೆ ಹೋಗಿ ಬಂದ್ಮೇಲೆ ಈ ಬಾಡಿನ ನಾನು ಏನ್ ಮಾಡಿದೆ, ಈ ಕಡೆ ಶಿಫ್ಟ್ ಮಾಡಿ ಇಲ್ಲಿ ಪ್ಲೇಸ್ ಮಾಡಿದೆ. ಈಗ ನೀವು ಆ ಬಾಡಿ ಮೋಷನ್ ಆಗಿದೆ ಅಂತ ಹೇಳ್ತೀರಾ, ಆಗಿಲ್ಲ ಅಂತ ಹೇಳ್ತೀರಾ? ಆಗಿದೆಯಾ ಆಗಿಲ್ವಾ? ಆಗಿದೆ ಸರ್. ಆಗಿದೆ. ಹೇಗೆ ಹೇಳ್ತೀರಾ? ನೀವು ಅದನ್ನ ನೋಡ್ಲಿಲ್ಲ, ಅದು ಚಲಿಸಿದ್ನ ನೋಡ್ಲಿಲ್ಲ. ಚೇಂಜ್ ಆಗಿದೆ. ಎಸ್, ಸೊ ಅಂದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಮೋಷನ್ ಅಂತ ಏನಂತ ಹೇಳ್ಬೋದು ಇವಾಗ? ದ ಬಾಡಿ ಇಟ್ ಇಸ್ ಚೇಂಜ್ ದ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಸರೌಂಡಿಂಗ್ ಆರ್ ಟೈಮ್. ಓಕೆ ಅಲ್ವಾ? ಸೊ ನೀವು ನೋಡ್ಲಿಲ್ಲ ಅಂತ ಅಂದ್ರೂ ಈಗ ಒಂದು ನಾವೇನ್ ಮಾಡ್ತೀರಾ, ಒಂದು ಸರೌಂಡಿಂಗ್ ನ ಕಂಪೇರ್ ಮಾಡ್ಕೊಂಡು ಅದ್ರ ಪ್ಲೇಸ್ ಏನಾಗಿದೆ, ವೇರಿಯೇಷನ್ ಆಗಿದೆ ಅಂತ ಅಂದ್ರೆ ಅದನ್ನ ನಾವೇನಂತ ಕರಿತೀವಿ, ಮೋಷನ್ ಅಂತ ಕರಿತೀವಿ. ಇನ್ ದ ಕೇಸ್ ಆ ಪೊಸಿಷನ್ ಚೇಂಜಸ್ ಆಗ್ತಿಲ್ಲ ಅಂತ ಅಂದ್ರೆ ಅದನ್ನ ರೆಸ್ಟ್ ಅಂತ ಕರಿತೀವಿ. ಸೊ ನೌ ಟೆಲ್ ಮಿ, ವಾಟ್ ಇಸ್ ದ ಮೀನಿಂಗ್ ಆಫ್ ಪೊಸಿಷನ್? ಪೊಸಿಷನ್ ಇಸ್ ನಥಿಂಗ್ ಬಟ್, ಸೊ ಒಂದು ಲೊಕೇಶನ್ ಅಂತ ಹೇಳ್ಬೋದು. ಓಕೆ, ಒಂದು ಲೊಕೇಶನ್. ಸೊ ಆ ಲೊಕೇಶನ್ ಯಾವ ತರ ಹೇಳ್ತೀರಾ? ಈಗ ನಾನು ನಿಮಗ್ ಕಾಣಿಸ್ತಾ ಇಲ್ಲ, ನೀವು ನನಗ್ ಕಾಣಿಸ್ತಾ ಇಲ್ಲ, ಹೌದಲ್ವಾ? ಸೊ ಯಾರಾದ್ರೂ ಒಬ್ರು ನಿಮ್ಮ ಪೊಸಿಷನ್ ಎಲ್ಲಿದ್ದೀರಾ ಅಂತ ಹೇಳಕ್ ಆಗತ್ತಾ? ನನಗ್ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು. ಹೇಗೆ ಹೇಳ್ತೀರಾ? ಎನಿ ಗೆಸ್?
ನಿಮ್ಮ ಪೊಸಿಷನ್ ನನಗೆ ಹೇಳ್ಬೇಕು. ಈ ಕ್ಲಾಸ್ ಕೇಳ್ತಿರೋ ಎಲ್ಲರಿಗೂ ಗೊತ್ತಾಗ್ಬೇಕು ನೀವ್ ಎಲ್ಲಿ ಕುತ್ಕೊಂಡಿದ್ರ, ಯಾವ ತರ ಕುತ್ಕೊಂಡಿದ್ರ ಅಂತ ಅವ್ರಿಗೆ ಪರ್ಫೆಕ್ಟ್ ಒಂದು ಪಿಕ್ಚರ್ ಬರ್ಬೇಕು. ಹೇಗ್ ಹೇಳ್ತೀರಾ? ಹೇಗ್ ಹೇಳ್ತೀರಾ? ಯಾರಾದ್ರೂ ಒಬ್ರು ಹೇಳಿ. ಎನಿವನ್? ಹೌದಾ, ಹೇಳ್ತಿಲ್ವಾ? ಓಕೆ, ನಾನು ಹೇಳ್ಬಿಡ್ತೀನಿ ಬಿಡಿ. ಸೊ ಈಗ ನೀವ್ ಹೆಂಗ್ ಹೇಳ್ತೀರಾ ಅಂತಂದ್ರೆ, ಎಕ್ಸಾಕ್ಟ್ ಲೊಕೇಶನ್. ಈಗ ನಾನು ಒಂದು ರೂಮಲ್ಲಿ ಕುತ್ಕೊಂಡಿದ್ದೀನಿ ಅನ್ಕೊಳ್ಳಿ. ಓಕೆ, ಆ ರೂಮು ಈಸ್ಟ್ ಬಾಗ್ಲಲ್ಲಿ ಇದೆ. ಓಕೆ, ಈಸ್ಟ್ ಸೈಡು ಡೋರ್ ಇದೆ ಅಂತಂದ್ರೆ ನಾನು ವೆಸ್ಟ್ ಡೈರೆಕ್ಷನ್ ಕುತ್ಕೊಂಡಿದ್ದೀನಿ. ಸೊ ಈಸ್ಟ್ ಡೋರ್ ಅಲ್ಲಿ ಇರೋ ಕಾರ್ನರ್ ನಾನು ಏನಂತ ತಗೊಂಡಿದ್ದೀನಿ, ರೆಫರೆನ್ಸ್ ಪಾಯಿಂಟ್ ಅನ್ನು ತಗೊಂಡ್ರೆ ಆ ಒಂದು ರೆಫರೆನ್ಸ್ ಪಾಯಿಂಟ್ ಇಂದ ಅಲಾಂಗ್ ದ ಎಕ್ಸ್ ಆಕ್ಸಿಸ್ 2 ಮೀಟರ್ ಇದ್ದೀನಿ, ಅಲಾಂಗ್ ದಿ ವೈ ಆಕ್ಸಿಸ್ 4 ಮೀಟರ್ ಇದ್ದೀನಿ, ಅಂಡ್ ದೆನ್ ಅಲಾಂಗ್ ದ ಝೆಡ್ ಆಕ್ಸಿಸ್ 1 ಮೀಟರ್ ಇದ್ದೀನಿ. ಅಂದ್ರೆ ನಾನು ಒಂದು ಟೇಬಲ್ ಮೇಲೆ ಕುತ್ಕೊಂಡಿದ್ದೀನಿ. ಓಕೆ, ಸೊ ದಿಟ್ ಈಸ್ ಲೈಕ್ ದಿಸ್. ಓಕೆ, ಈ ಒಂದು ಕಾರ್ನರ್ ಲೈಕ್ ದಿಸ್ ಒನ್. ಓಕೆ, ಸೊ ಇದು ನಾವೇನಂತ ಕರಿತೀರಾ, ಹಾರಿಜನ್ ಆರ್ ಆಲ್ಸೋ ಕಾಲ್ಡ್ ಎಸ್ ರೆಫರೆನ್ಸ್. ಈ ರೆಫರೆನ್ಸ್ ಇಂದ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್, ಇದನ್ನ ನಾವು ಎಕ್ಸ್ ಆಕ್ಸಿಸ್ ಅಂತ ತಗೊಂತೀರಾ, ದಿಸ್ ಒನ್ ಇಟ್ ಇಸ್ ಟೇಕನ್ ಆಸ್ ವೈ ಆಕ್ಸಿಸ್, ದಿಸ್ ಒನ್ ಇಟ್ ಇಸ್ ಟೇಕನ್ ಝೆಡ್ ಆಕ್ಸಿಸ್. ಹೌದಲ್ವಾ? ಕೋಆರ್ಡಿನೇಟ್ ಸಿಸ್ಟಮ್. ಸೊ ಈ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ ಅಲಾಂಗ್ ದಿ ಎಕ್ಸ್ ಆಕ್ಸಿಸ್ ಒಂದು 2 ಮೀಟರ್, ಅಲಾಂಗ್ ದಿ ವೈ ಆಕ್ಸಿಸ್ ಒಂದು 3 ಮೀಟರ್, ಅಲಾಂಗ್ ದಿ ಝೆಡ್ ಆಕ್ಸಿಸ್ ಇಟ್ ಇಸ್ 1 ಮೀಟರ್. ಒಂದು ಡಿಸ್ಟೆನ್ಸ್ ಅಲ್ಲಿ ನಾನು ಪೊಸಿಷನ್ ಹೇಳ್ತೀನಿ. ದಟ್ ಈಸ್ ರೆಪ್ರೆಸೆಂಟೆಡ್ ಬೈ, ಯಾವ ತರ ರೆಪ್ರೆಸೆಂಟ್ ಮಾಡ್ತೀರಾ, P of 2, 3, 1. ಅಂದ್ರೆ ಏನಂತ ಅರ್ಥ, ಅಲಾಂಗ್ ದಿ ಎಕ್ಸ್ ಆಕ್ಸಿಸ್ 2 ಮೀಟರ್, ಅಲಾಂಗ್ ದಿ ವೈ ಆಕ್ಸಿಸ್ 3 ಮೀಟರ್, ಅಲಾಂಗ್ ದಿ ಝೆಡ್ ಆಕ್ಸಿಸ್ 1 ಮೀಟರ್ ಅಲ್ಲಿ ಆ ಬಾಡಿ ಪೊಸಿಷನ್ ಇದೆ, ಇಲ್ಲಿ ಇದೆ. ಓಕೆ, ಸೊ ಈಗ ನೆಕ್ಸ್ಟ್ ಏನಾಗ್ತಾ ಇದೆ, ಇಟ್ ಈಸ್ ಚೇಂಜಸ್ ಟು. ಎಲ್ಲಿಗೆ ಚೇಂಜಸ್ ಆಗ್ತಾ ಇದೆ? ಈಗ ಬಾಡಿ ನಮಗೆ ಈ ಪಾಯಿಂಟಿಗೆ ಚೇಂಜಸ್ ಆಗ್ತಿದೆ. ಓಕೆ, ಇಲ್ಲಿಗೆ ಚೇಂಜಸ್ ಆಗ್ತಿದೆ ಅಂತಂದ್ರೆ, ಸೊ ಈ ಪಾಯಿಂಟಿಗೆ ಚೇಂಜಸ್ ಆದಾಗ ಈ ಪೊಸಿಷನ್ ನಾವೇನ್ ತಗೊಂತೀರಾ, P ಆಫ್ ಎಕ್ಸ್ ಆಕ್ಸಿಸ್ ಒಂದ್ ಸ್ವಲ್ಪ ಚೇಂಜಸ್ ಆಯ್ತು 3, ವೈ ಆಕ್ಸಿಸ್ ಏನಾಯ್ತು, ಡಿಕ್ರೀಸಸ್ ಆಯ್ತು, ಅದನ್ನ 2 ಅಂತ ತಗೊಳ್ಳಿ, ಝೆಡ್ ಆಕ್ಸಿಸ್ 2 ಆಯ್ತು. ಸೊ ಈಗ ನಮಗೆ ಏನಾಯ್ತು, ಪೊಸಿಷನ್ ಇಟ್ ಈಸ್ ಚೇಂಜಸ್. ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ದ ಸರೌಂಡಿಂಗ್ ಆರ್ ರೆಫರೆನ್ಸ್ ಪಾಯಿಂಟ್ ಆರ್ ಒಂದು ಪರ್ಟಿಕ್ಯುಲರ್ ಒಂದು ರೆಫರೆನ್ಸ್ ಪಾಯಿಂಟ್ ನ ತಗೊಂಡಾಗ ಆ ರೆಫರೆನ್ಸ್ ಪಾಯಿಂಟ್ ಇಂದ ನಾವು ಕಂಪ್ಯಾರಿಸನ್ ಮಾಡಿದ್ರೆ ದ ಲೊಕೇಶನ್ ಆಫ್ ದಿ ಬಾಡಿ ಇಟ್ ಈಸ್ ಶಿಫ್ಟೆಡ್. ಓಕೆ, ಸೊ ಅದನ್ನೇ ನಾವೇನಂತ ಕರಿತೀರಾ, ಪೊಸಿಷನ್ ಆಫ್ ದ ಆಬ್ಜೆಕ್ಟ್. ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಸರೌಂಡಿಂಗ್ ವಿ ಎಕ್ಸ್ಪ್ಲೈನ್ ದ ಸಮ್ ಪರ್ಟಿಕ್ಯುಲರ್ ಲೊಕೇಶನ್ ಆಫ್ ದ ಆಬ್ಜೆಕ್ಟ್. ಅದನ್ನ ನಾವೇನಂತ ಕರಿತೀರಾ, ಪೊಸಿಷನ್ ಅಂತ ಕರಿತೀರಾ. ಆ ಒಂದು ಸರೌಂಡಿಂಗ್ ಇಂದ ಪೊಸಿಷನ್ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ಚೇಂಜಸ್ ಆಗ್ತಾ ಇದೆ ಅಂತ ಅಂದ್ರೆ ಆ ಬಾಡಿನ ನಾವೇನಂತ ಕರಿತೀರಾ, ಮೂಮೆಂಟ್ ಅಥವಾ ಮೋಷನಲ್ ಬಾಡಿ ಅಂತ ಕರಿತೀವಿ. ಓಕೆ, ಕ್ಲಿಯರ್ ಅಲ್ವಾ? ಸೊ ಇನ್ ದ ಕೇಸ್ ದಟ್ ಬಾಡಿ ಇಟ್ ಡಸ್ ನಾಟ್ ಚೇಂಜಸ್, ಓಕೆ, ಅದು ಚೇಂಜಸ್ ಆಗ್ತಾ ಇಲ್ಲ ಅಂತ ಅಂದ್ರೆ ಆ ಬಾಡಿನ ನಾವೇನಂತ ಕರಿತೀರಾ, ರೆಸ್ಟ್ ಬಾಡಿ ಅಂತ ಕರಿತೀರಾ. ಓಕೆ, ಸೊ ಈಗ ಮ್ಯೂಟ್ ಮಾಡ್ಕೊಳ್ಳಿ ಯಾರದು. ಸೊ ಈಗ ನಿಮಗೊಂದು ಕ್ವಶನ್, ಬಾಡಿ ಈಗ ನೀವು ಅಬ್ಸರ್ವ್ ಮಾಡ್ತೀರಲ್ವಾ, ನಿಮ್ಮ ಪೊಸಿಷನ್ ರೆಸ್ಟ್ ಅಲ್ಲಿ ಇದೆಯಾ, ಮೋಷನ್ ಅಲ್ಲಿ ಇದೆಯಾ? ನಿಮ್ಮ ಬಾಡಿ ಮೂವ್ಮೆಂಟ್ ಅಲ್ಲಿ ಇದೆಯಾ, ರೆಸ್ಟ್ ಅಲ್ಲಿ ಇದೆಯಾ? ರೆಸ್ಟಾ? ರೆಸ್ಟ್. ನಾನು ಮೂವ್ಮೆಂಟ್ ಅಂತ ಹೇಳ್ತೀನಿ. ಹೇಗೇನಾ? ಗುಡ್ ಕ್ವಶನ್. ಈಗ ನೋಡಿ, ನಿಮಗೆಲ್ಲರಿಗೂ ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಅಂತ ಇರ್ತಾರಲ್ವಾ? ಓಕೆ, ಫ್ರೆಂಡ್ಸ್ ಒಂದು ಫೆಸ್ಟಿವಲ್ಗೆ ಕರೆದಿದ್ದೀರಾ, ಫೆಸ್ಟಿವಲ್ಗೆ ಕರೆದು ಫೆಸ್ಟಿವಲ್ ಎಲ್ಲ ಎಂಜಾಯ್ ಮಾಡಿದ್ರಿ, ಎಂಜಾಯ್ ಮಾಡಿದ್ಮೇಲೆ ಅವ್ರನ್ನ ನೆಕ್ಸ್ಟ್ ಹೇಗೇನ್ ಬಿಟ್ ಬರೋದಕ್ಕಿಂತ ಹೋಗ್ತೀರಾ ರೈಲ್ವೆ ಸ್ಟೇಷನ್ಗೆ, ಹೌದಲ್ವಾ? ಇದನ್ನ ನಾವೇನಂತ ಕರಿತೀವಿ, ಟ್ರೈನ್ ಕಂಪಾರ್ಟ್ಮೆಂಟ್ ಅಂತ ಕರಿತೀರಾ. ಟ್ರೈನ್ ಕಂಪಾರ್ಟ್ಮೆಂಟ್ ಅಲ್ಲಿ 2 ಸೀಟ್ ಇದೆ, 2 ತುಂಬಾ ಇರ್ತದೆ, ನಾನ್ ತಗೊಂತಿರೋದು 2, ಆಪೋಸಿಟ್ ಇರುತ್ತಲ್ವಾ? ಓಕೆ, ನಿಮ್ಮ ಫ್ರೆಂಡ್ ನ ಇಲ್ಲಿ ಕುಂಡ್ರಿಸಿದಿರಾ, ನೆಕ್ಸ್ಟ್ ಇನ್ನೊಬ್ರು ಇಲ್ಲಿ ಕುತ್ಕೊಂಡಿದ್ದಾರೆ, ಅದ್ರ ಆಪೋಸಿಟ್ ಒಬ್ರು ಕುತ್ಕೊಂಡಿದ್ದಾರೆ, ಅವ್ರನ್ನ ಸಮ್ ಅಬ್ಸರ್ವರ್ ಅಂತ ತಗೊಳೋಣ. ಓಕೆ, ಸೊ ಈಗ ನೀವೇನ್ ಮಾಡ್ತೀರಾ ಅಂತಂದ್ರೆ, ನಿಮ್ಮ ಫ್ರೆಂಡ್ ನ ಮತ್ತೆ ನಿಮ್ಮನ್ನ ಇಬ್ರನ್ನ ಅಬ್ಸರ್ವ್ ಮಾಡಿದ್ರೆ, ಸೊ ದಿಸ್ ಇಸ್ ದ ಪ್ಲಾಟ್ಫಾರ್ಮ್, ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ಅಲ್ವಾ? ಸೊ ಈ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ನಿಂತ್ಕೊಂಡಿದ್ದೀರಾ. ಈಗ ಅಬ್ಸರ್ವ್ ಮಾಡಿದ್ರೆ ಟ್ರೈನ್ ಏನಾಗಿದೆ, ಇನ್ನು ಹೊರಟಿಲ್ಲ ಅಂತಂದ್ರೆ ನಿಮಗೆ ನಿಮ್ ಫ್ರೆಂಡ್ ಯಾವ ತರ ಕಾಣಿಸ್ತಾರೆ, ರೆಸ್ಟ್ ಅಲ್ಲಿ ಕಾಣಿಸ್ತಾರ, ಹೌದಲ್ವಾ? ರೆಸ್ಟ್ ಅಲ್ಲಿ ಕಾಣಿಸ್ತಾರೆ. ಓಕೆ, ನಿಮ್ಮ ಫ್ರೆಂಡ್ ಮುಂದಿರುವಂತ ಪರ್ಸನ್ ನೀವು ಅಬ್ಸರ್ವ್ ಮಾಡ್ತಾರೆ, ಇಬ್ರು ರೆಸ್ಟ್ ಅಲ್ಲಿ ಇದ್ದಾರೆ. ಕ್ಲಿಯರ್ ಅಲ್ವಾ? ಸೊ ಈಗ ಏನಾಗುತ್ತೆ, ಟ್ರೈನು ಟೈಮ್ ಬಂತು, ಸ್ಟಾರ್ಟ್ ಆಯ್ತು, ಮೂವ್ಮೆಂಟ್ ಆಯ್ತು, ಟ್ರೈನ್ ಏನಾಗ್ತಿದೆ, ಮೂವ್ ಆಗ್ತಾ ಇದೆ. ಟ್ರೈನ್ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ನಿಮ್ಮ ಫ್ರೆಂಡಿಗೆ ಅವ್ರ ಎದುರುಗಡೆ ಕುಂತಿರೋ ಪ್ಯಾಸೆಂಜರು ರೆಸ್ಟ್ ಅಲ್ಲಿ ಇರ್ತಾರ, ಮೋಷನ್ ಅಲ್ಲಿ ಇರ್ತಾರ? ರೆಸ್ಟ್ ಅಲ್ಲಿ ಇರ್ತಾರೆ, ಹೌದಲ್ವಾ? ಈಗ ನೀವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ಪಕ್ಕದಲ್ಲಿ ಕುತ್ಕೊಂಡ್ರೆ ರೆಸ್ಟ್ ಅಲ್ಲಿ ತಾನೇ ಕಾಣಿಸೋದು, ರೆಸ್ಟ್ ಅಲ್ಲಿ ಇರ್ತಾರೆ. ಬಟ್ ನೀವು ಔಟ್ ಸೈಡ್ ನಿಂತ್ಕೊಂಡಿದ್ದೀರಲ್ವಾ, ನಿಮಗೆ ಯಾವ ತರ ಕಾಣಿಸ್ತಾರೆ?
ಈ ಮೋಷನ್ ಸರ್. ಪರ್ಸನ್ ಮೋಷನ್ 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 ಏನಕ್ಕೆ ನಿಮ್ಮ Frame ಫ್ರೆಂಡ್ಗೆ of ರೆಸ್ಟ್ ಅಲ್ಲಿರೋ reference. ಪರ್ಸನ್. ಎಸ್, ವೆರಿ ಗುಡ್, ಸೂಪರ್. ಓಕೆ, ಡ್ಯೂ ಟು ದ ರೀಸನ್ ಆಫ್ ಫ್ರೇಮ್ಸ್ ಆಫ್ ರೆಫರೆನ್ಸ್ ಅಂದ್ರೆ ನೀವು ನೋಡೋ ಅಂತ ಪೊಸಿಷನ್ ಏನಾಗಿರುತ್ತೆ, ವೇರಿಯೇಷನ್ ಆಗಿರುತ್ತೆ. ಅಕಾರ್ಡಿಂಗ್ ಟು ಯುವರ್ ಫ್ರೇಮ್ಸ್ ಆಫ್ ರೆಫರೆನ್ಸ್ ದ ಬಾಡಿ ಇಟ್ ಈಸ್ ಚೇಂಜಸ್. ಸೊ ನಿಮ್ಮ ಫ್ರೆಂಡ್ ಕೂತ್ಕೊಂಡಿರೋದು ಫ್ರೇಮ್ಸ್ ಆಫ್ ರೆಫರೆನ್ಸ್ ಯಾವುದು, ಟ್ರೈನ್ ಕಂಪಾರ್ಟ್ಮೆಂಟ್. ನೀವು ನಿಂತ್ಕೊಂಡಿರೋ ಫ್ರೇಮ್ಸ್ ಆಫ್ ರೆಫರೆನ್ಸ್ ಯಾವುದು, ಅರ್ತ್ ಸರ್ಫೇಸ್. ಒನ್ ಮೋರ್ ಪರ್ಸನ್ ಎಲ್ಲಿದ್ದಾನೆ, ಸ್ಪೇಸ್ ಅಲ್ಲಿದ್ದಾನೆ. ಸ್ಪೇಸ್ ಅಲ್ಲಿ ಇದ್ರೆ ಏನಾಗ್ಸುತ್ತೆ, ನೀವು ಕೂಡ ಮೂಮೆಂಟ್ ಆಗ್ತಿರ್ತೀರಾ. ರೀಸನ್ ಏನು, ಅರ್ತ್ ಈಸ್ ರೊಟೇಟಿಂಗ್. ಅರ್ತ್ ಈಸ್ ರೊಟೇಟಿಂಗ್. ಸೊ ಅಂದ್ರೆ ಇನ್ ದ ಯೂನಿವರ್ಸ್ ನ ನಾವು ಕಂಪೇರ್ ಮಾಡಿದ್ರೆ ದೇರ್ ಇಸ್ ನೋ ಒನ್ ಆಬ್ಜೆಕ್ಟ್ ಇನ್ ರೆಸ್ಟ್ ಪೊಸಿಷನ್. ಓಕೆ, ನೋ ಒನ್, ಯಾವುದೇ ಒಂದು ಆಬ್ಜೆಕ್ಟ್ ಕೂಡ ರೆಸ್ಟ್ ಇರಲ್ಲ. ಎಲ್ಲಾ ಬಾಡಿಯೂ ನಮಗೆ ಏನಾಗಿರುತ್ತೆ, ಮೂಮೆಂಟ್ ಆಗ್ತಾ ಇರುತ್ತೆ. ಸೊ ಬಟ್ ನಾವು ಇಲ್ಲಿ ಎಲ್ಲಾ ಬಾಡಿನೂ ನಾವು ಮೂಮೆಂಟ್ ಅಂತ ತಗೊಂಡಾಗ ನಮಗೆ ಏನಾಗುತ್ತೆ, ಸೊ ಅದ್ರದ್ದು ಕಂಪ್ಯಾರಿಸನ್ ಮಾಡಕ್ಕಾಗಲ್ಲ, ರಿಲೇಟಿವ್ಸ್ ಮಾಡೋದಕ್ಕಾಗಲ್ಲ. ಸೊ ಫಾರ್ ದ ರೀಸನ್, ಫಾರ್ ದ ಪ್ರಾಕ್ಟಿಕಲ್ ಪರ್ಪಸ್ಗೋಸ್ಕರ ನಾವೇನ್ ಮಾಡ್ತೀವಿ, ಕಂಪೇರ್ ಟು ದ ಫ್ರೇಮ್ಸ್ ಆಫ್ ರೆಫರೆನ್ಸ್ ಅಂದ್ರೆ ಸರೌಂಡಿಂಗ್ ಇಂದ ಕಂಪ್ಯಾರಿಸನ್ ಮಾಡ್ಕೊಂಡು ಬಾಡಿ ಚೇಂಜ್ ಆಗ್ತಿದ್ರೆ ಮೋಷನ್ ಅಂತ ತಗೊಂತೀರಾ, ಚೇಂಜ್ ಆಗ್ಲಿಲ್ಲ ಅಂತಂದ್ರೆ ರೆಸ್ಟ್ ಅಂತ ತಗೊಂತೀರಾ. ಸೊ ಯಾವ ರೀಸನ್ ತಗೊಂತೀವಿ, ಕಂಪ್ಯಾರಿಸನ್ ಮಾಡೋದಕ್ಕೋಸ್ಕರ, ರಿಲೇಟಿವ್ ಮೋಷನ್ ಮಾಡೋದಕ್ಕೋಸ್ಕರ. ಓಕೆ, ರಿಲೇಟಿವ್ ವೆಲಾಸಿಟಿ ಯಾವ ತರ ಚೇಂಜಸ್ ಆಗ್ತಿದೆ, ಯಾವ ಡೈರೆಕ್ಷನ್ ಚೇಂಜಸ್ ಆಗ್ತಿದೆ. ಸೊ ವಿತ್ ರೆಸ್ಪೆಕ್ಟ್ ಟು ದ ಒಂದು ಪರ್ಟಿಕ್ಯುಲರ್ ಕೋಆರ್ಡಿನೇಟ್ ಸಿಸ್ಟಮ್ ನ ಕಂಪ್ಯಾರಿಸನ್ ಮಾಡ್ಕೊಂಡು ಹೇಳೋದನ್ನೇ ನಾವೇನಂತ ಕರಿತೀರಾ, ಫ್ರೇಮ್ಸ್ ಆಫ್ ರೆಫರೆನ್ಸ್ ಅಂತ ತಗೊಂತೀರಾ. ಆ ಫ್ರೇಮ್ಸ್ ಆಫ್ ರೆಫರೆನ್ಸ್ ಅಕಾರ್ಡಿಂಗ್ ಟು ನಾವೇನಂತ ಹೇಳ್ತೀವಿ, ಬಾಡಿ ರೆಸ್ಟ್ ಅಥವಾ ಮೋಷನ್ ಅಲ್ಲಿ ಇದೆ ಅಂತ ಹೇಳ್ತೀರಾ. ಓಕೆ, ಸೊ ಈಗ ಆ ಫ್ರೇಮ್ಸ್ ಆಫ್ ರೆಫರೆನ್ಸ್ ಅಂದ್ರೆ ಏನು ಅಂತ ನಾವು ನೆಕ್ಸ್ಟ್ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಏನಿದೆ, ಮೋಷನ್ಸ್ ಇದೆ. ಓಕೆ, ಸೊ ಎಷ್ಟು ಟೈಪ್ಸ್ ಆಫ್ ಮೋಷನ್, ಒಂದು ಲೀನಿಯರ್ ಆರ್ ಆಲ್ಸೋ ಕಾಲ್ಡ್ ಎಸ್ ಎ ಟ್ರಾನ್ಸ್ಲೇಷನರಿ ಮೋಷನ್, ಇನ್ನೊಂದು ರೋಟೇಷನಲ್ ಮೋಷನ್, ಇನ್ನೊಂದು ರೋಲಿಂಗ್ ಮೋಷನ್, ಇನ್ನೊಂದು ಆಸಿಲೇಟರಿ ಮೋಷನ್, ಇನ್ನೊಂದು ಪೀರಿಯಡಿಕ್ ಮೋಷನ್. ಇಲ್ಲಿ ನಿಮಗೆ ಡಯಾಗ್ರಾಮ್ ಕಾಣಿಸ್ತಿದೆಯಲ್ವಾ? ಈಗ ಒಂದೊಂದನ್ನೇ ನಾನು ಕ್ವಶನ್ ಕೇಳ್ತಾ ಹೋಗ್ತೀನಿ. ಈ ಪರ್ಸನ್ ಇಲ್ಲಿ ಒಂದು ಹುಡುಗಿ ಓಡ್ತಾ ಇದೆಯಲ್ವಾ, ಎಲ್ರಿಗೂ ಕಾಣಿಸ್ತಿದೆಯಲ್ವಾ? ಈ ಹುಡುಗಿ ಓಡ್ತಾ ಇರೋದು ಯಾವ ಟೈಪ್ಸ್ ಆಫ್ ಮೋಷನ್ ಬರುತ್ತೆ, ಈ ಕ್ಲಾಕ್ ಯಾವ ಟೈಪ್ಸ್ ಆಫ್ ಮೋಷನ್ ಬರುತ್ತೆ, ಈ ಬಾಲ್ ಮೂವ್ಮೆಂಟ್ ಆಗ್ತಿರೋದು ಯಾವ ಟೈಪ್ಸ್ ಆಫ್ ಮೋಷನ್ ಬರುತ್ತೆ. ಅಂಡ್ ದೆನ್ ಇಲ್ಲಿ ನಿಮಗೊಂದು ನಾಚ್ ಕಾಣಿಸ್ತಿದೆಯಲ್ವಾ, ಪೆಂಡುಲಮ್, ಗಡಿಯಾರದ್ದು ವಾಲ್ ಕ್ಲಾಕ್ ನಾಚ್ ಇದೆಯಲ್ವಾ, ಈ ಮೋಷನ್ ಯಾವ ತರ ಇದೆ. ಸೊ ಇಷ್ಟು ಹೇಳಿ. ಈಗ ಹುಡುಗಿದ್ ಯಾವ್ದು, ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಹಾ, ಹುಡುಗಿದು ಏನಂತ ಕರಿತೀರಾ, ರೆಕ್ಟಿಲಿನಿಯರ್ ಅಥವಾ ಲೀನಿಯರ್ ಮೋಷನ್ ಅಂತ ಕರಿತೀವಿ. ಏನು ಲೀನಿಯರ್ ಮೋಷನ್ ಅಂತ ಅಂದ್ರೆ, ಈಗ ಒಂದು ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಿದೆ. ಫಾರ್ ಎಕ್ಸಾಂಪಲ್ ಬಸ್. ಓಕೆ, ಬಸ್ ಅಲ್ಲಿ ಪ್ಯಾಸೆಂಜರ್ ಕುತ್ಕೊಂಡಿರ್ತಾರೆ. ಆ ಪ್ಯಾಸೆಂಜರ್ ನಾವೇನಂತ ಕರಿತೀರಾ, ಪಾರ್ಟಿಕಲ್ಸ್ ಅಂತ ಕರಿತೀವಾ. ಆ ಬಸ್ ಅಲ್ಲಿ ಇರುವಂತ ಒಂದು ಪಾರ್ಟಿಕಲ್ಸ್. ಸೊ ಈಗ ಬಸ್ ಮೂಮೆಂಟ್ ಆಗ್ತಿದೆ ಅಂತಂದ್ರೆ ಆ ಬಸ್ ಜೊತೆಗೆ ಅದ್ರೊಳಗಿರುವಂತ ಎಲ್ಲಾ ಪಾರ್ಟಿಕಲ್ಸ್, ಎಲ್ಲಾ ಮೆಂಬರ್ ಏನಾಗ್ತಿರ್ತಾರೆ, ಸೇಮ್ ವೆಲಾಸಿಟಿನಲ್ಲಿ ಸೇಮ್ ಡೈರೆಕ್ಷನ್ ಅಲ್ಲೇ ಮೂಮೆಂಟ್ ಆಗ್ತಿರೋದನ್ನ ನಾವೇನಂತ ಕರಿತೀರಾ, ಲೀನಿಯರ್ ಮೋಷನ್ ಅಂತ ಕರಿತೀವಿ. ಅಂದ್ರೆ ಏನು, ಆಲ್ ದ ಪಾರ್ಟಿಕಲ್ಸ್ it is traveling in the same direction with the constant velocity. So that kind of motion ನಾವೇನಂತ ಕರಿತೀರಾ, ಲೀನಿಯರ್ ಮೋಷನ್ ಅಂತ ಕರಿತೀವಿ. ಸೊ ರೊಟೇಷನಲ್ ಮೋಷನ್ ಅಂದ್ರೆ ಏನು, ಈಗ ಮನೇಲಿ ಎಲ್ರ ಮನೇಲಿ ಫ್ಯಾನ್ ಇದ್ದೇ ಇರುತ್ತೆ. ಸೊ ಆ ಫ್ಯಾನ್ ಏನಾಗ್ತಿದೆ, ಒಂದು ಆಕ್ಸಿಸ್ ಇದೆಯಾ ಸೆಂಟರ್ ಅಲ್ಲಿ. ಓಕೆ, ಆ ಆಕ್ಸಿಸ್ ನ ಕಂಪ್ಯಾರಿಸನ್ ಮಾಡ್ಕೊಂಡು ಅದ್ರ ಸುತ್ತ ನಮಗೆ ಏನಾಗ್ತಿರುತ್ತೆ, ಸುತ್ತಾ ಇರುತ್ತೆ. ಅದನ್ನ ನಾವೇನಂತ ಕರಿತೀರಾ, ರೊಟೇಷನಲ್ ಮೋಷನ್ ಅಂತ ಕರಿತೀವಿ. ಓಕೆ, ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅರ್ತು ಸೂರ್ಯನ ಸುತ್ತ, ಅಂಡ್ ದೆನ್ ಆಲ್ ಪ್ಲಾನೆಟ್ಸ್ ಇಟ್ ಈಸ್ ರೊಟೇಟಿಂಗ್ ಅರೌಂಡ್ ದ ಅರ್ತ್ ಆಗಿರುತ್ತಾ. ಎಲ್ಲಾ ಗ್ರಹಗಳು, ಉಪಗ್ರಹಗಳು ನಮಗೆ ಏನಾಗ್ತಿರುತ್ತೆ, ಸರ್ಕ್ಯುಲರ್ ಮೋಷನ್ ಅಲ್ಲಿ ಸುತ್ತಾ ಇರುತ್ತೆ. ಓಕೆ, ಒಂದು ರೆಫರೆನ್ಸ್ ಪಾಯಿಂಟ್ ನ ಕಂಪೇರ್ ಮಾಡ್ಕೊಂಡು ಒಂದು ಸೆಂಟರ್, ಒಂದು ಫಿಕ್ಸ್ಡ್ ಪಾಯಿಂಟ್ ಸುತ್ತ ನಮಗೆ ರೊಟೇಷನ್ ಆಗೋದ ನಾವೇನಂತ ಕರಿತೀರಾ, ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ರೋಲಿಂಗ್? ನೀವು ಇದನ್ನ ಕಾಮನ್ ಆಗಿ ಯೂಸ್ ಮಾಡ್ತೀರಾ, ರೋಲಿಂಗ್ ಅಂತ. ಸೊ ರೋಲಿಂಗ್ ಅಂದ್ರೆ ಏನು, it is combination of both translatory motion and rotational motion. ಅದಕ್ಕೆ ಎಕ್ಸಾಂಪಲ್ ಈ ಬಾಲ್. ಓಕೆ, ಬಾಲ್ ನ ನಾವು ಕಿಕ್ ಮಾಡ್ತೀರ ತಾನೆ, ಕಿಕ್ ಮಾಡಿದಾಗ ಯಾವ ತರ ಆಗುತ್ತೆ, ಯಾರದು ಸೌಂಡ್ ಮ್ಯೂಟ್ ಮಾಡ್ಕೊಳ್ಳಿ, ಸಮ್ ಡಿಸ್ಟರ್ಬೆನ್ಸ್ ಆಗ್ತದೆ. ರೋಲ್ ಆಗತ್ತೆ ಅಂದ್ರೆ ಏನಾಗಿರುತ್ತೆ, ಅದು ಫಾರ್ವರ್ಡ್ ಹೋಗ್ತಾ ಇರುತ್ತೆ, ಅದ್ರ ಜೊತೆಗೆ ಅದ್ರದ್ದು ಒಂದು ಸೆಂಟರ್ ಆಫ್ ಆಕ್ಸಿಸ್ ಅಂತ ಇರುತ್ತಲ್ವಾ. ಸೆಂಟರ್ ಆಫ್ ಆಕ್ಸಿಸ್ ಅಂದ್ರೆ ಏನ್ ತಗೋಬಹುದು, ಅಲ್ಲಿ ಯಾವುದೇ ರೀತಿ ಲೈನ್ ಹಾಕಿರಲ್ಲ ನಾವು.
ಬಟ್ ಸೆಂಟರ್ ಆಫ್ ಆಕ್ಸಿಸ್ ಅಂದ್ರೆ ಏನ್ ತಗೊಂತೀರ ಅಂತಂದ್ರೆ ಎಲ್ಲಿ ಒಂದು ಬಾಡಿದು ಎಂಟೈರ್ ಮಾಸ್ ಕಾನ್ಸಂಟ್ರೇಟ್ ಆಗಿರುತ್ತೆ ಅದನ್ನ ನಾವು ಸೆಂಟರ್ ಆಫ್ ಮಾಸ್ ಅಂತ ಕರಿತಿರಲ್ವಾ. ಆ ಸೆಂಟರ್ ಆಫ್ ಮಾಸಸ್ಗೆ ಒಂದು ಆಕ್ಸಿಸ್ ಅಂತ ನಾವು ಇಮ್ಯಾಜಿನರಿ ಲೈನ್ ಹೇಳ್ಕೊಂಡ್ರೆ ಅದನ್ನ ನಾವು ಆಕ್ಸಿಸ್ ಅಂತ ಕರಿತೀವಿ. ಆ ಆಕ್ಸಿಸ್ ಕಂಪೇರ್ ಮಾಡಿದಾಗ ಅದ್ರ ಸುತ್ತ ನಮಗೆ ಏನಾಗ್ತಿರುತ್ತೆ, ರೊಟೇಷನ್ ಆಗ್ತಿರುತ್ತೆ. ಆಸ್ ವೆಲ್ ಆಸ್ ಇಟ್ ಇಸ್ ಮೂವಿಂಗ್ ಇನ್ ದ ಫಾರ್ವರ್ಡ್ ಡೈರೆಕ್ಷನ್. ಅಂದ್ರೆ ಟ್ರಾನ್ಸ್ಲೇಟರಿ ಮೋಷನ್ ಆಸ್ ವೆಲ್ ಆಸ್ ರೊಟೇಷನಲ್ ಮೋಷನ್ ಎರಡೂ ಆಗೋದನ್ನ ನಾವೇನಂತ ಕರಿತೀರಾ, ರೋಲಿಂಗ್ ಮೋಷನ್ ಅಂತ ಕರಿತೀವಿ. ಅಂಡ್ ದೆನ್ ವಾಟ್ ಇಸ್ ದ ಮೀನಿಂಗ್ ಆಫ್ ಆಸಿಲೇಟರಿ ಮೋಷನ್? ಈ ಡಯಾಗ್ರಾಮ್ ಅಲ್ಲಿ ಆಸಿಲೇಟರಿ ಮೋಷನ್ ಗೆ ಎಕ್ಸಾಂಪಲ್ ಯಾವುದು? ಕ್ಲಾಕ್, ಕ್ಲಾಕ್ ಅಲ್ಲಿ ಯಾವುದು? ಅದು ಪೀರಿಯಡಿಕ್ ಮೋಷನ್ ಆಗುತ್ತೆ. ಟು ಅಂಡ್ ಫ್ರೋ ಮೋಷನ್, ಪೆಂಡುಲಮ್. ಪೆಂಡುಲಮ್ ಅಲ್ಲಿ ನಿಮಗೆ ನಾಚ್ ಕಾಣಿಸ್ತಿದಲ್ವಾ, ಇದನ್ನ ನಾವು ಆಸಿಲೇಟರಿ ಮೋಷನ್ ಅಂತ ಕರಿತೀವಿ. ಹೌದಾ? ಸೊ ಪೀರಿಯಡಿಕ್ ಮೋಷನ್ ಮತ್ತೆ ಆಸಿಲೇಟರಿ ಮೋಷನ್, ವಾಟ್ ಇಸ್ ದ ಡಿಫರೆನ್ಸ್? ಆಸಿಲೇಟರಿ ಮೋಷನ್ ಅಲ್ಲಿ ನಾವು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಕರಿತೀವಿ. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದ್ರೇನು? ದ ಬಾಡಿ ಇಟ್ ಇಸ್ ರಿಪೀಟ್ ದ ಪಾತ್ ವಿತ್ ದ ಕಾನ್ಸ್ಟೆಂಟ್ ಟೈಮ್ ಅಂತ ಕರಿತೀರಾ. ಓಕೆ, ಟು ಅಂಡ್ ಫ್ಲೋ ಆಫ್ ಮೋಷನ್ ಇನ್ ದ ಕಾನ್ಸ್ಟೆಂಟ್ ಇಂಟರ್ವಲ್ ಆಫ್ ಟೈಮ್, ಅದನ್ನ ನಾವು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಕರಿತೀವಿ. ಪೀರಿಯಡಿಕ್ ಮೋಷನ್ ಅಂದ್ರು ಅದೇ ತರನೇ ಹೇಳ್ತೀರಾ, ಬಟ್ ಸಿಂಪಲ್ ವೇರಿಯೇಷನ್ ಇದೆ. ಓಕೆ, ಸಿಂಪಲ್ ವೇರಿಯೇಷನ್ ಇದೆ. ಈಗ ನಾವು ಒಂದು ಸಿಂಪಲ್ ಪೆಂಡುಲಮ್ ಅಂತ ಗೊತ್ತಿದಲ್ವಾ, ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿರ್ತೀರಾ. ಓಕೆ, ಈಗ ಇದು ಬೇಡ ಈ ವಾಲ್ ಕ್ಲಾಕ್ ಇದೆಯಲ್ವಾ, ಇದು ಪೀರಿಯಡಿಕ್ ಮೋಷನ್ ಗೆ ಎಕ್ಸಾಂಪಲ್ ಬರುತ್ತಾ, ಆಸಿಲೇಟರಿ ಮೋಷನ್ ಗೆ ಎಕ್ಸಾಂಪಲ್ ಬರುತ್ತಾ, ಅಥವಾ ಎರಡಕ್ಕೂ ಬರುತ್ತಾ? ಯಾಕೆ? ಪೀರಿಯಡಿಕ್ ಮೋಷನ್ ಬರುತ್ತಾ? ಬೋತ್ ಸರ್. ಬೋತ್ ಬರುತ್ತಾ? ಯಾಕೆ ಬೋತ್ ಬರುತ್ತೆ? ಟು ಅಂಡ್ ಫ್ರೋ ಮೋಷನ್ ಆಗುತ್ತೆ. ಎಸ್. ದೆನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಇಟ್ ಸೆಲ್ಫ್ ರಿಪೀಟ್ಸ್ ಆಗುತ್ತೆ. ಸೊ ನಮಗೆ ಪೀರಿಯಡಿಕ್ ಮೋಷನ್ ಅಂದ್ರೇನು, ಒಂದು ಕಂಡೀಷನ್ ಇದೆ. ಪೀರಿಯಡಿಕ್ ಮೋಷನ್ ಗೆ ಕಂಡೀಷನ್ ಏನು ಅಂತಂದ್ರೆ, ಇಟ್ ಮೂವಿಂಗ್ ಇನ್ ದ ಸೇಮ್ ಪಾತ್ ಇರಬೇಕು, ಸೇಮ್ ಪಾತ್ ಅಲ್ಲಿ ಮೂವ್ಮೆಂಟ್ ಆಗ್ಬೇಕು. ಅಂಡ್ ದೆನ್ ಕಾನ್ಸ್ಟೆಂಟ್ ಟೈಮ್ ಇಂಟರ್ವಲ್ ಇರಬೇಕು, ಕಾನ್ಸ್ಟೆಂಟ್ ಟೈಮ್ ಇಂಟರ್ವಲ್ ಇರಬೇಕು. ಹೌದಾ? ಓಕೆ, ಇದನ್ನ ನಾವು ಪೀರಿಯಡಿಕ್ ಮೋಷನ್ ಅಂತ ತಗೊಂತೀವಿ. ಇಲ್ಲಿ ನೋಡಿ, ಈ ಈ ನಾಚ್ ಏನಾಗ್ತಿದೆ, ಮೂವಿಂಗ್ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಒಂದೇ ಪಾತ್ ಅಲ್ಲಿ ಮೂವ್ಮೆಂಟ್ ಆಗುತ್ತಾ? ಲೈಕ್ ದಿಸ್, ಈ ತರನೇ ಮೂವ್ಮೆಂಟ್ ಆಗುತ್ತೆ. ಅಂಡ್ ದೆನ್ ಕಾನ್ಸ್ಟೆಂಟ್ ಟೈಮ್ ಇಂಟರ್ವಲ್ ಇರುತ್ತೆ. ಸೊ ಇದನ್ನ ನಾವು ಪೀರಿಯಡಿಕ್ ಮೋಷನ್ ಅಂತ ಕರಿತೀವಿ. ಅಂಡ್ ದೆನ್ ಇಟ್ ಈಸ್ ಆಸಿಲೇಟರಿ ಮೋಷನ್ ಆಲ್ಸೋ. ಆಸಿಲೇಟರಿ ಮೋಷನ್ ಅಂದ್ರೆ ಏನು? ಟು ಅಂಡ್ ಫ್ಲೋ ಅಂದ್ರೆ ರಿಪೀಟ್ ಆಗ್ಬೇಕು. ಯಾವ ಪಾತ್ ಅಲ್ಲಿ ನಮಗೆ ಬಾಡಿ ಮೂವ್ಮೆಂಟ್ ಆಗುತ್ತೆ ಆ ಪಾತ್ ಅಲ್ಲೇ ಬಾಡಿ ಏನಾಗ್ಬೇಕು, ರಿಪೀಟ್ ಆಗ್ಬೇಕು. ಅದನ್ನ ನಾವೇನಂತ ಕರಿತೀರ? ಆಸಿಲೇಟರಿ ಮೋಷನ್ ಅಂತ ಕರಿತೀರ. ಅದಕ್ಕೆ ಒಂದು ಕಂಡೀಷನ್ ಏನಂತ ಹೇಳ್ತೀವಿ ಅಂದ್ರೆ, ಆಲ್ ಆಸಿಲೇಟರಿ ಮೋಷನ್ ಈಸ್ periodic, but all periodic motion is not an oscillatory. ಹೌದಲ್ವಾ? Yes, all periodic motion is not oscillatory, ಏನಕ್ಕೆ ಅಂತಂದ್ರೆ, ಪೀರಿಯಡಿಕ್ ಈಗ ಫಾರ್ ಎಕ್ಸಾಂಪಲ್ ಕ್ಲಾಕ್, ಈ ಕ್ಲಾಕ್ ಇದೆಯಲ್ವಾ, ಇದನ್ನ ನಾವು ಪೀರಿಯಡಿಕ್ ಮೋಷನ್ ಅಂತ ಕರಿತೀವಿ. ಇದು ರಿಪೀಟ್ ಆಗಲ್ಲ, ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಆಗುತ್ತೆ. ಯಾವುದು? ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲೇ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಓಕೆ, ಅದಕ್ಕೆ ನಾವೇನಂತ ಕರಿತೀವಿ? ಪೀರಿಯಡಿಕ್ ಮೋಷನ್ ಅಂತ ಕರಿತೀವಿ. ಬಟ್ ಇಟ್ ಇಸ್ ನಾಟ್ ಎನ್ ಆಸಿಲೇಟರಿ. ಏನಕ್ಕೆ ಅಂತಂದ್ರೆ ಅದು ರಿಪೀಟ್ ಆಗಲ್ಲ. ಬಟ್ ಅದೇ ಇದನ್ನ ನಾವು ಪೆಂಡುಲಮ್ ಅಂತ ಕನ್ಸಿಡರ್ ಮಾಡಿದಾಗ, ಪೆಂಡುಲಮ್ ಏನಾಗುತ್ತೆ, ರಿಪೀಟ್ ಆಗ್ತಾ ಇದೆ. ಅಂಡ್ ದೆನ್ ಕಾನ್ಸ್ಟೆಂಟ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ ಇದೆ ಇರೋದ್ರಿಂದ ಅದನ್ನ ನಾವು ಪೀರಿಯಡಿಕ್ ಅಂತಲೂ ಕರಿತೀವಿ, ಆಸಿಲೇಟರಿ ಅಂತ ಕರಿತೀವಿ. ಸೊ ದಟ್ಸ್ ವೈ ಆಲ್ ಆಸಿಲೇಟರಿ ಮೋಷನ್ ಅನ್ನು ನಾವು ಪೀರಿಯಡಿಕ್ ಮೋಷನ್ ಅಂತ ಕನ್ಸಿಡರ್ ಮಾಡಬಹುದು. ಬಟ್ ಪೀರಿಯಡಿಕ್ ಮೋಷನ್ ಇರೋ ಆಬ್ಜೆಕ್ಟ್ ನ ಆಸಿಲೇಟರಿ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ. Okay, so this is nothing but different types of motion. ಒಂದು ಲೀನಿಯರ್ ಮೋಷನ್ ಅಂದ್ರೆ ಏನಾಗಿರ್ಬೇಕು, ಎಲ್ಲಾ ಪಾರ್ಟಿಕಲ್ ಸೇಮ್ ಡೈರೆಕ್ಷನ್, ಸೇಮ್ ವೆಲಾಸಿಟಿ, ಸ್ಟ್ರೈಟ್ ಅಲ್ಲಿ ಮೂವ್ಮೆಂಟ್ ಆಗ್ತಿದ್ರೆ ಲೀನಿಯರ್ ಮೋಷನ್ ಅಂತ ಕರಿತೀರಾ. ಸರ್ಕ್ಯುಲರ್ ಮೋಷನ್ ಅಥವಾ ರೊಟೇಷನಲ್ ಮೋಷನ್ ಅಂದ್ರೇನು, ಒಂದು ಫಿಕ್ಸ್ಡ್ ಆಕ್ಸಿಸ್ ಸುತ್ತ ನಮಗೆ ಬಾಡಿ ರೊಟೇಟ್ ಆಗ್ತಾ ಇದ್ರೆ ಅದನ್ನ ನಾವೇನಂತ ಕರಿತೀರಾ? ರೊಟೇಷನಲ್ ಮೋಷನ್ ಆರ್ ಆಲ್ಸೋ ಕಾಲ್ಡ್ ಎಸ್ ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ರೋಲಿಂಗ್ ಮೋಷನ್ ಅಂದ್ರೇನು, the body it is moving in both translatory motion as well as the rotational motion. ಅದನ್ನ ನಾವೇನಂತ ಕರಿತೀರಾ? ರೋಲಿಂಗ್ ಮೋಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಬಸ್ ವೀಲ್, ಹೌದಾ? ವೀಲ್ ಏನಾಗ್ತಿರುತ್ತೆ, ಅದಕ್ಕೆ ಆಕ್ಸೆಲ್ ಅಂತ ಇರುತ್ತಲ್ವಾ, ಸೆಂಟರ್. ಓಕೆ, ಆಕ್ಸೆಲ್. ಈಗ ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಒಂದು ತುಂಬಾ ಕೆಸರಿರುತ್ತೆ ಅನ್ಕೊಡಿ, ಕೆಸರಲ್ಲಿ ಒಂದು ವೆಹಿಕಲ್ ಏನಾಗ್ಬಿಟ್ಟು ಸ್ಟ್ರಕ್ ಆದ್ರೆ, ಅಂದ್ರೆ ಊದ್ಕೊಂಡ್ರೆ
ಅಲ್ಲಿ ಎಕ್ಸ್ಲೇಟರ್ ನಾವು ರೈಸ್ ಮಾಡಿದಾಗ ವೀಲ್ ಏನಾಗತ್ತೆ, ಅಲ್ಲೇ ರೊಟೇಷನ್ ಆಗತ್ತೆ. ಅದನ್ನ ನಾವೇನಂತ ಹೇಳ್ಬೋದು, ಇಟ್ ಇಸ್ ಎಕ್ಸಾಂಪಲ್ ಫಾರ್ ರೊಟೇಷನಲ್ ಮೋಷನ್ ಅಂತ ಕರಿಬಹುದು. ಅದೇ ನಾವು ಅದಕ್ಕೆ ಏನಾದ್ರು ಒಂದು ಸಪೋರ್ಟ್ ಕೊಟ್ಬಿಟ್ಟು ಮೂವ್ಮೆಂಟ್ ಮಾಡಿದ್ರೆ, ಫಾರ್ವರ್ಡ್ ಡೈರೆಕ್ಷನ್ ಮೂವ್ಮೆಂಟ್ ಮಾಡಿದಾಗ ಅದನ್ನ ನಾವೇನಂತ ಕರಿತೀರಾ, ರೋಲಿಂಗ್ ಮೋಷನ್ ಅಂತ ಕರಿತೀವಿ. ಓಕೆ, ಇಟ್ ಇಸ್ ದ ಡಿಫರೆನ್ಸ್. ಓಕೆ, ಅಂಡ್ ನೆಕ್ಸ್ಟ್ ಒನ್ ಆಸಿಲೇಟರಿ ಮೋಷನ್ ಅಂತಂದ್ರೇನು, ದ ಬಾಡಿ ಟು ಅಂಡ್ ಫ್ರೋ ಆಫ್ ಮೋಷನ್ ಆರ್ ಇಟ್ ಇಸ್ ಮೂವಿಂಗ್ ಇನ್ ದ ಫಾರ್ವರ್ಡ್ ಬ್ಯಾಕ್ವರ್ಡ್ ಡೈರೆಕ್ಷನ್ ಇನ್ ದ ಸೇಮ್ ಪಾತ್ ಇನ್ ದ ಸೇಮ್ ಇಂಟರ್ವಲ್ ಆಫ್ ಟೈಮ್, ಅದನ್ನ ನಾವೇನಂತ ಕರಿತೀರಾ, ಆಸಿಲೇಟರಿ ಮೋಷನ್ ಅಂತ ಕರಿತೀರಾ. ಪೀರಿಯಾಡಿಕ್ ಮೋಷನ್ ಅಂತಂದ್ರೇನು, in the one particular path the body it is moving in the constant interval of time. ಟೈಮ್ ಏನಾಗಿರ್ಬೇಕು, ಒಂದು ಕಂಪ್ಲೀಟ್ ರೊಟೇಷನ್ ಆಗೋದಕ್ಕೆ ಈ ತರ ಒಂದು ರೊಟೇಷನ್ ಆಯ್ತು ಅಂತಂದ್ರೆ, ಇದೇ ಒಂದು ರೊಟೇಷನ್ ಅಗೇನ್ ಒನ್ ಮೋರ್ ರೊಟೇಷನ್ ಆಗ್ತಿದ್ರು ಸೇಮ್ ಟೈಮ್ ಅಲ್ಲೇ ಮೂವ್ಮೆಂಟ್ ಆಗ್ತಾ ಇದ್ರೆ ಅದನ್ನ ನಾವು ಪೀರಿಯಾಡಿಕ್ ಮೋಷನ್ ಅಂತ ಕರಿತೀವಿ. ಇಟ್ಸ್ ಕ್ಲಿಯರ್? ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? Okay, I think no. I will go to the next slide. No, sir, no. Okay, next one. And then types of motion based on the direction. ಈಗ ಬಾಡಿನ ನಾವೇನ್ ಮಾಡ್ತೀವಿ, ನೆಲದಲ್ಲಿ ಉರುಳ್ ಬಿಡ್ಬೋದು. ಓಕೆ, ಅಂಡ್ ದೆನ್ ನಾವು ಈಗ ಬಾಲ್ ನ ಥ್ರೋ ಮಾಡ್ತೀರಾ, ಕ್ರಿಕೆಟ್ ಅಲ್ಲಿ ನೋಡ್ತಿರಲ್ವಾ, ಫೀಲ್ಡರ್ಸ್ಗೆ ಬಂದಿರೋ ಬಾಲ್ ನ ಕೀಪರ್ಸ್ಗೆ ಎಸಿತಾರೆ, ಸೊ ಅಲ್ಲಿ ಮೂಮೆಂಟ್ ಆಗುತ್ತೆ. ಓಕೆ, ಸೊ ಈಗ ನಮಗೆ ಬೇಸ್ಡ್ ಆನ್ ದಟ್ ಮೋಷನ್ ಅಥವಾ ಡೈರೆಕ್ಷನ್ ಮೇಲೆ ನಾವೇನಂತ ಹೇಳ್ತೀರಾ, ಡಿಫ್ರೆಂಟ್ ಇದನ್ನ ಮೋಷನ್ ನ ಕ್ಲಾಸಿಫೈ ಮಾಡಿದ್ದೀವಿ. ಒಂದು 1 ಡೈಮೆನ್ಷನಲ್ ಮೋಷನ್, ಇನ್ನೊಂದು 2 ಡೈಮೆನ್ಷನಲ್ ಮೋಷನ್, ಇನ್ನೊಂದು 3 ಡೈಮೆನ್ಷನಲ್ ಮೋಷನ್. ಸೊ 1 ಡೈಮೆನ್ಷನಲ್ ಮೋಷನ್ ಅಂದ್ರೆ ಏನು, ಈಗ ನಾವು ಒಂದು ಕೋಆರ್ಡಿನೇಟ್ ಸಿಸ್ಟಮ್, ದಿಸ್ ಇಸ್ ದ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್. ಸೊ ಈ 3 ಆಕ್ಸಿಸ್ ನ ನಾವು ಕನ್ಸಿಡರ್ ಮಾಡಿದಾಗ ದ ಬಾಡಿ ಏನಾಗ್ತಾ ಇದೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಪಾತ್ ಅಲ್ಲೇ ಮೂವ್ಮೆಂಟ್ ಆಗ್ತಿದೆ, ಐದರ್ ಬಿ ಅಲಾಂಗ್ ದ ಎಕ್ಸ್ ಆಕ್ಸಿಸ್, ಆರ್ ಬಿ ವೈ ಆಕ್ಸಿಸ್, ಆರ್ ಬಿ ಝೆಡ್ ಆಕ್ಸಿಸ್. ಈ ತರ ಒಂದು ಸ್ಟ್ರೈಟ್ ಲೈನ್ ಅಲ್ಲೇ ಮೂವ್ಮೆಂಟ್ ಆದ್ರೆ ಆ ತರ ಹೋಗುವಂತ ಬಾಡಿನ ನಾವೇನಂತ ಕರಿತೀವಿ, 1 ಡೈಮೆನ್ಷನಲ್ ಮೋಷನ್ ಅಂತ ಕರಿತೀವಿ. ಒಂದೇ ನೇರವಾಗಿ ಹೋಗೋದು, ಯಾವ ಕಡೆಗೂ ಚೇಂಜಸ್ ಆಗಲ್ಲ. ಓಕೆ, ಸ್ಟಾರ್ಟಿಂಗ್ ನಿಮ್ಮನ್ನ ಈಗ ರೋಬೋಟ್ ಇದ್ದಂಗೆ, ಒಂದ್ಸತಿ ನಾವು ಈಗ ಮನೇಲಿ ಮಕ್ಕಳಿಗೆ ಗೊಂಬೆ ಆಡೋದಕ್ಕೆ ನಾವೇನ್ ಮಾಡ್ತೀರಾ, ಕೀ ಕೊಟ್ಬಿಟ್ಟು ಗೊಂಬೆ ಬಿಟ್ರೆ ಏನಾಗುತ್ತೆ, ನೀವು ಯಾವ ಕಡೆಗೆ ಇಡ್ತೀರ ಆ ಕಡೆಗೆ ಹೋಗ್ತಿರುತ್ತೆ, ಹೌದಾ? ಚೇಂಜಸ್ ಆಗತ್ತಾ? ಇಲ್ಲ. ಸೊ ಆ ತರ ಹೋಗುವಂತ ಬಾಡಿನ ನಾವೇನಂತ ಕರಿತೀರಾ, ಸ್ಟ್ರೈಟ್ ಆಗಿ ಮೂವ್ಮೆಂಟ್ ಆಗೋದನ್ನ ನಾವು 1 ಡೈಮೆನ್ಷನಲ್ ಮೋಷನ್ ಅಂತ ಕರಿತೀವಿ. ಈಗ 2 ಡೈಮೆನ್ಷನ್ ಅಂತಂದ್ರೆ, ಈಗ ಒಂದು ಗೋಡೆ ಇದೆ, ಗೋಡೆ ಮೇಲೆ ಒಂದು ಇರುವೆ ಹತ್ತುತ್ತಾ ಇರುತ್ತೆ, ನೋಡಿದಿರಾ? ಓಕೆ, ಮನೇಲೆಲ್ಲ ಹತ್ತುತ್ತಾ ಇರುತ್ತೆ. ಓಕೆ, ಇರುವೆ ಯಾವ ತರ ಹತ್ತುತ್ತೆ, ಅದಕ್ಕೆ ಒಂದು ರೆಗ್ಯುಲರ್ ಪಾತ್ ಇಲ್ಲ, ಹೌದಲ್ವಾ? ಅಲಾಂಗ್ ದಿ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಎಲ್ಲಾರು ಮೂವ್ಮೆಂಟ್ ಆಗ್ಬೋದು. ನಾನು ಫಿಸಿಕ್ಸ್ ಅಲ್ಲಿ ಹೇಳ್ತಾ ಇದೀನಿ ಅಷ್ಟೇ. ನೀವು ಗೋಡೆ ಮೇಲೆ ಹೋಗ್ತಾ ಇದೆ, ಹಿಂಗೆ ಹೋಗ್ತದೆ, ಹಂಗೆ ಹೋಗ್ತಿದೆ ಅಂತ ಹೇಳ್ತೀರಾ. ನಾವೇನ್ ಹೇಳ್ತೀವಿ, ಫಿಸಿಕ್ಸ್ ಅಲ್ಲಿ ಹೇಳ್ತೀವಿ, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್, ಇದನ್ನ ನಾವೇನಂತ ಕರಿತೀರಾ, ಎಕ್ಸ್ ವೈ ಪ್ಲೇನ್ ಅಂತ ಕರಿಬೋದಾ? ಓಕೆ, ಇದನ್ನ ನಾವೇನಂತ ಕರಿತೀರಾ, ವೈ ಝೆಡ್ ಪ್ಲೇನ್ ಅಂತ ಕರಿಬೋದಾ? ಇದನ್ನ ನಾವೇನಂತ ಕರಿತೀರಾ, ಝೆಡ್ ಎಕ್ಸ್ ಪ್ಲೇನ್ ಅಂತ ಕರಿಬೋದಾ? ಓಕೆ, ಈ ತರ ಒಂದು ಪರ್ಟಿಕ್ಯುಲರ್ ಪ್ಲೇನ್ ಅಲ್ಲಿ ಮೂವ್ಮೆಂಟ್ ಆದ್ರೆ, ಓಕೆ, ಒಂದು ಅಲಾಂಗ್ ದಿ ಎಕ್ಸ್ ಆಕ್ಸಿಸ್ ಹೋಗ್ತಾ ಇದೆ, ಅಲಾಂಗ್ ದಿ ವೈ ಆಕ್ಸಿಸ್ ಹೋಗ್ತಾ ಇದೆ, ಅದನ್ನ ನಾವೇನಂತ ಕರಿತೀರಾ, ಇಟ್ ಇಸ್ ಕಾಲ್ಡ್ ಆಸ್ ಎ 2 ಡೈಮೆನ್ಷನಲ್ ಮೋಷನ್. ಅಂಡ್ ದೆನ್ 3 ಡೈಮೆನ್ಷನಲ್ ಮೋಷನ್ ಅಂತಂದ್ರೆ ಸ್ಪೇಸ್ ಅಲ್ಲಿ ಮೂವ್ಮೆಂಟ್ ಆಗೋದು. ಓಕೆ, ಸ್ಪೇಸ್ ಅಲ್ಲಿ ಮೂವ್ಮೆಂಟ್ ಆಗೋದು. ಈಗ ಯಾವ ತರ ಅಂತಂದ್ರೆ, ಈಗ ನಿಮ್ಮ ಒಂದು ಮನೆಯಲ್ಲಿ ಯಾವ್ದೋ ಒಂದು ಕೊಕ್ಕೆ ಇರುತ್ತಲ್ವಾ, ಮನೇಲಿ ಯಾವ್ದೋ ಒಂದು ಮೇಲ್ಗಡೆ ಯಾವ್ದೋ ಒಂದು ಟೆರೆಸ್ ರೂಫ್ ಇದೆ ಅಲ್ವಾ, ರೂಫಿಗೆ ಒಂದು ಕೊಕ್ಕೆ ಹಾಕ್ಬಿಟ್ಟು ಒಂದು ಬಾಡಿನ ಹ್ಯಾಂಗ್ ಮಾಡಿದ್ರೆ ಅಥವಾ ಒಂದು ಆಬ್ಜೆಕ್ಟ್ ನ ಹ್ಯಾಂಗ್ ಮಾಡಿದ್ರೆ, ಸೊ ಆ ಪೊಸಿಷನ್ ನಾವೇನಂತ ಕರಿತೀರ, 3 ಡೈಮೆನ್ಷನಲ್ ಮೆಜರ್ಮೆಂಟ್ ಮಾಡ್ತೀರಾ. ಅದೇ ಒಂದು ಫೋಟೋ ತಗೊಂಡು ಗೋಡೆಗೆ ಅಂಟಿಸಿದ್ರೆ ಅದು 2 ಡೈಮೆನ್ಷನ್ಸ್ ಆಗತ್ತೆ. ಅದೇ ಫೋಟೋನ ನೆಲದ ಮೇಲೆ ಇಟ್ರೆ 1 ಡೈಮೆನ್ಷನ್ಸ್ ಆಗುತ್ತೆ. ಸೊ ಇಷ್ಟೇನೆ ಡಿಫ್ರೆನ್ಸ್. ಒಂದು ಫೋಟೋ ಅಥವಾ ಒಂದು ಬಾಡಿನ ನೆಲದ ಮೇಲೆ ಇಟ್ರೆ ಅದು 1 ಡೈಮೆನ್ಷನ್, ಯಾಕೆ ಅಂತಂದ್ರೆ ಅರ್ತ್ ಸರ್ಫೇಸ್ ಮೇಲೆ ಇದೆ, ಅದು 1 ಡೈಮೆನ್ಷನ್. ಅದೇನೆ ತಗೊಂಡೋಗಿ ಒಂದು ವಾಲಿಗೆ ಅಟ್ಯಾಚ್ ಮಾಡಿದ್ರೆ 2 ಡೈಮೆನ್ಷನ್. ಅದನ್ನೇ ತಗೊಂಡೋಗ್ಬಿಟ್ಟು ಒಂದು ರೂಫ್ ಅಲ್ಲಿರೋ ಒಂದು ಕುಕ್ಕಿಗೆ ನೇತಾಕಿದ್ರೆ 3 ಡೈಮೆನ್ಷನ್. ಯಾಕೆ, ಅಲಾಂಗ್ ದಿ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಮೂರಲ್ಲೂ ಇಡ್ತಿರಲ್ವಾ. ಸೊ ಈ ತರ ಇಂದ ಬಾಡಿ ಏನಾದ್ರು ಸ್ಟ್ರೈಟ್ ಲೈನ್ ಅಲ್ಲಿ ಮೂವ್ಮೆಂಟ್ ಆದ್ರೆ ಅದನ್ನ ನಾವು 1 ಡೈಮೆನ್ಷನಲ್ ಮೋಷನ್, ಒಂದು ಪ್ಲೇನ್ ಅಲ್ಲಿ ಮೂವ್ಮೆಂಟ್ ಆಗ್ತಿದ್ರೆ 2 ಡೈಮೆನ್ಷನಲ್ ಮೋಷನ್, ಅದೇ ನಾವು ಸ್ಪೇಸ್ ಅಲ್ಲಿ ಮೂವ್ಮೆಂಟ್ ಆದ್ರೆ ಅದನ್ನ ನಾವೆಂತ ಕರಿತೀರಾ, 3 ಡೈಮೆನ್ಷನಲ್ ಮೋಷನ್ ಅಂತ ಕರಿತೀವಿ. ಓಕೆ, ಸೊ ಈಗ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಇಲ್ಲಿ, ದ ಮೋಷನ್ ಆಫ್ ದ ಅರ್ತ್ ಅರೌಂಡ್ ದ ಸನ್. ಇದನ್ನ ನಾವು 2 ಡೈಮೆನ್ಷನ್ ಅಂತ ಕರೆದಿದ್ದೀವಿ. ಏನಕ್ಕೆ 2 ಡೈಮೆನ್ಷನ್ ಅಂತ ಕರೆದಿದ್ದೀರಾ? ಯಾವ ತರ ಕನ್ಸಿಡರ್ ಮಾಡಿ 2 ಡೈಮೆನ್ಷನ್ ಅಂತ ಹೇಳ್ಬೋದು, ಹೇಳಕ್ಕಾಗತ್ತಾ ಎನಿವನ್? ಫಿಸಿಕ್ಸ್ ಮಾಡಿರೋರು ಬಿಟ್ಟು ಬೇರೆ ಈಗ ಹೇಳಿರೋ
ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಂಡು ಬೇರೆ ಯಾರಾದ್ರೂ ಹೇಳ್ತೀರಾ? ಇದು ಸನ್. ಓಕೆ, ಈ ಅರ್ತ್ ಯಾವ ತರ ರೊಟೇಷನ್ ಆಗ್ತಿರುತ್ತೆ? ಈ ತರ ರೊಟೇಷನ್ ಆಗ್ತಿರುತ್ತಲ್ವಾ, ರೈಟ್? ಇದು ಅರ್ತ್, ಕ್ಲಿಯರ್ ಅಲ್ವಾ? ಸೊ ಇದನ್ನ ನಾವೇನಂತ ಕರಿತೀರ? 2 ಡೈಮೆನ್ಷನಲ್ ಮೋಷನ್ ಅಂತ ಕರಿತೀವಿ. ಹೇಗೆ? ಹಾ, ಹೇಗೆ ಅಂತಂದ್ರೆ ಈಗ ನಾವು ಈ ಪಾಯಿಂಟ್ ಇದೆ ಸರ್ಕ್ಯುಲರ್ ಮೋಷನ್ ಅಂತ ತಗೊಂಡಾಗ ಅದನ್ನ ನಾವು 2 ಡೈಮೆನ್ಷನ್ ಅಂತ ಕರಿತೀವಿ. ಹೇಗೆ ಹೇಗೆ ಅಂತ ಹೇಳ್ಬೋದು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಬಾಲ್ಗೆ ಹಗ್ಗ ಕಟ್ಬಿಟ್ಟು ನೀವು ಕೈಲಿ ಹಿಡ್ಕೊಂಡು ರೊಟೇಷನ್ ಮಾಡ್ತೀರಾ, ಹೌದಾ? ಸೊ ಅಲ್ಲಿ ನಮಗೆ 2 ಫೋರ್ಸ್ ಎಕ್ಸರ್ಟ್ ಆಗ್ತಿರುತ್ತೆ. ಒಂದು ಸೆಂಟ್ರಿಫಿಟಲ್ ಫೋರ್ಸ್. ಸೆಂಟ್ರಿಫಿಟಲ್ ಫೋರ್ಸ್ ಅಂತಂದ್ರೆ ಫೋರ್ಸ್ ಈಸ್ ಟುವರ್ಡ್ಸ್ ದ ಸೆಂಟರ್. ಓಕೆ, ಸೊ ಆ ಬಾಲ್ ನೀವು ಯಾವ್ದೋ ಒಂದು ಪೊಸಿಷನ್ ಅಲ್ಲಿ ಬಿಟ್ಟಾಗ ಏನಾಗುತ್ತೆ? ಈ ತರ ರೊಟೇಷನ್ ಮಾಡ್ತಿರಲ್ವಾ, ಈ ಪಾಯಿಂಟ್ ಬಂದಾಗ ಬಿಟ್ಟಾಗ ಏನಾಯ್ತು? ದ ಬಾಡಿ ಈ ಡೈರೆಕ್ಷನ್ ಮೂವ್ಮೆಂಟ್ ಆಗುತ್ತೆ. ಓಕೆ, ಅಂಡ್ ದೆನ್ ಈ ಪಾಯಿಂಟ್ ಬಂದಾಗ ಈ ಡೈರೆಕ್ಷನ್ ಮೂವ್ಮೆಂಟ್ ಆಗುತ್ತೆ, ಈ ಪಾಯಿಂಟ್ ಬಂದಾಗ ಈ ಡೈರೆಕ್ಷನ್ ಮೂವ್ಮೆಂಟ್ ಆಗುತ್ತೆ. ಸೊ ಒಂದು ಡೈರೆಕ್ಷನ್ ಟುವರ್ಡ್ಸ್ ದ ಸೆಂಟರ್ ಇದ್ರೆ ಇನ್ನೊಂದು ಡೈರೆಕ್ಷನ್ ಈ ಕಡೆ ಇರುತ್ತೆ. ಇವೆರಡರ ಮಧ್ಯದಲ್ಲೇ ಮೂವ್ಮೆಂಟ್ ಆಗ್ತಿರುತ್ತೆ, ಹೌದಾ? ಸೊ ಅದನ್ನೇ ನಾವು ಏನಂತ ಕರಿತೀರಾ? 2 ಡೈಮೆನ್ಷನಲ್ ಮೋಷನ್ ಅಂತ ಕರಿತೀವಿ. ಓಕೆ, ಅಂಡ್ ದೆನ್ ಇನ್ನೊಂದು ಫ್ಲೈಯಿಂಗ್ ಎ ಕೈಟ್. ಗಾಳಿಪಟ ನೋಡಿದ್ರಲ್ವಾ? ಗಾಳಿಪಟ ಇದು ದಟ್ ಇಸ್ ದ ಎಕ್ಸಾಂಪಲ್ ಫಾರ್ 3 ಡೈಮೆನ್ಷನಲ್ ಮೋಷನ್. ಓಕೆ, ಸೊ ನೆಕ್ಸ್ಟ್ is the frames of reference. Frames of reference, it is very important. ಅಂದ್ರೆ ಏನು ಫ್ರೇಮ್ಸ್ ಆಫ್ ರೆಫರೆನ್ಸ್ ಅಂತಂದ್ರೆ, ನಾವೊಂದು ಯಾವ್ದೋ ಒಂದು ಬಾಡಿ ಪೊಸಿಷನ್ ನ ಐಡೆಂಟಿಫಿಕೇಶನ್ ಮಾಡ್ಬೇಕು ಅಂತಂದ್ರೆ ವಿ ಹಾವ್ ಟು ಕನ್ಸಿಡರ್ ಆಸ್ ಎ ಕೋಆರ್ಡಿನೇಟ್ ಸಿಸ್ಟಮ್, ದಟ್ ಈಸ್ XYZ ಕೋಆರ್ಡಿನೇಟ್ ಸಿಸ್ಟಮ್. ಆ XYZ ಕೋಆರ್ಡಿನೇಟ್ ಸಿಸ್ಟಮ್ ನ ಕನ್ಸಿಡರ್ ಮಾಡ್ಕೊಂಡು ಒಂದು ಬಾಡಿದು ಪೊಸಿಷನ್ ನಾವು ರೆಫರೆನ್ಸ್ ಮಾಡ್ತಿರಲ್ವಾ ವಿತ್ ರೆಸ್ಪೆಕ್ಟ್ ಟು ಸರೌಂಡಿಂಗ್ ಫ್ರೇಮ್ಸ್. ಓಕೆ, ರೂಮ್ ಆಗಿರ್ಬೋದು ಅಥವಾ ಪ್ಲಾಟ್ಫಾರ್ಮ್ ಆಗಿರ್ಬೋದು ಅಥವಾ ಟ್ರೈನ್, ಅವಾಗಲೇ ಹೇಳಿದ್ನಲ್ವಾ ಟ್ರೈನ್ ಕಂಪಾರ್ಟ್ಮೆಂಟ್. ಆ ಟ್ರೈನ್ ಕಂಪಾರ್ಟ್ಮೆಂಟ್ ಸರೌಂಡಿಂಗ್ ನ ನಾವು ತಗೊಂಡು ನಾವು ಬಾಡಿ ಪೊಸಿಷನ್ ಹೇಳಿದ್ವಿ, ಅದನ್ನ ನಾವೇನಂತ ಕರಿತೀರಾ? ಫ್ರೇಮ್ಸ್ ಆಫ್ ರೆಫರೆನ್ಸ್. ಅದೇ ಒಂದು ಅರ್ತ್ ಸರ್ಫೇಸ್ ಗೆ ಕಂಪ್ಯಾರಿಸನ್ ಮಾಡಿ ಹೇಳ್ತೀರಾ, ಅದನ್ನ ನಾವೇನಂತ ಕರಿತೀರಾ? ಅರ್ತ್ ಸರ್ಫೇಸ್ ಫ್ರೇಮ್ಸ್ ಆಫ್ ರೆಫರೆನ್ಸ್. ಅಂಡ್ ಇನ್ನೊಬ್ಬ ಪರ್ಸನ್ ಸ್ಪೇಸ್ ಇಂದ ನೋಡ್ದ, ಅದನ್ನ ನಾವೇನಾಗಿರುತ್ತೆ? ಬೈ ಯೂಸಿಂಗ್ ದ ಫ್ರೇಮ್ಸ್ ಆಫ್ ರೆಫರೆನ್ಸ್ ಆಫ್ ಸ್ಪೇಸ್. ಈ ತರ ಯಾವ್ದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅನ್ನ ಕಂಪ್ಯಾರಿಸನ್ ಮಾಡಿ ಹೇಳ್ತೀವಲ್ವಾ, ಆ ಕಂಪ್ಯಾರಿಸನ್ ನಾವೇನಂತ ಕರಿತೀವಿ? ವಿತ್ ರೆಸ್ಪೆಕ್ಟ್ ಟು ದ 3 ಕೋಆರ್ಡಿನೇಟ್ ಸಿಸ್ಟಮ್, ಅದನ್ನ ನಾವೇನಂತ ಕರಿತೀರಾ? ಫ್ರೇಮ್ಸ್ ಆಫ್ ರೆಫರೆನ್ಸ್ ಅಂತ ಕರಿತೀವಿ. ಈ ಫ್ರೇಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ 2 ಟೈಪ್ಸ್ ಇದೆ. ಒಂದು ಇನರ್ಷಿಯಲ್ ಫ್ರೇಮ್ಸ್ ಆಫ್ ರೆಫರೆನ್ಸ್, ಇನ್ನೊಂದು ನಾನ್ ಇನರ್ಷಿಯಲ್ ಫ್ರೇಮ್ಸ್ ಆಫ್ ರೆಫರೆನ್ಸ್. ನಿಮಗೆ ಎಲ್ರಿಗೂ ಗೊತ್ತಿದೆ ಲಾಸ್ ಆಫ್ ಮೋಷನ್, ನ್ಯೂಟನ್ಸ್ ಲಾಸ್ ಆಫ್ ಮೋಷನ್. ಓಕೆ, ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಯಾವ್ದ್ರಲ್ಲಿ ಹೇಳ್ತೀರಾ ಅಂತಂದ್ರೆ, ಸೊ ಒಂದು ಬಾಡಿ ಏನಾಗಿರ್ಬೇಕು? ರೆಸ್ಟ್ ಅಲ್ಲಿ ಇರೋದ್ರ ಬಗ್ಗೆ ಹೇಳಿದೀವಿ, ಅಥವಾ ಬಾಡಿ ಮೂವ್ಮೆಂಟ್ ಆಗೋದು ಏನಾಗಿರುತ್ತೆ? ಯೂನಿಫಾರ್ಮ್ಲಿ ಮೂವ್ಮೆಂಟ್ ಆಗೋದ್ರ ಬಗ್ಗೆ ಹೇಳ್ತೀರಾ. ಸೊ ಇಲ್ಲೂ ಅಷ್ಟೇ ಒಂದು ಬಾಡಿ ಮೋಷನ್ ಆಗ್ತಿದೆ ವಿತ್ ರೆಸ್ಪೆಕ್ಟ್ ಟು ಒನ್ ಫ್ರೇಮ್ಸ್ ಆಫ್ ರೆಫರೆನ್ಸ್. ಓಕೆ, ಯಾವ್ದೋ ಒಂದು ಫ್ರೇಮ್ಸ್ ಆಫ್ ರೆಫರೆನ್ಸ್ ನ ಕನ್ಸಿಡರ್ ಮಾಡ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಒಂದು ರೂಮ್ ಅಲ್ಲಿ ಒಬ್ಬ ಪರ್ಸನ್ ಮೂವ್ಮೆಂಟ್ ಆಗ್ತಾ ಇದ್ದಾನೆ. ಆ ಮೂವ್ಮೆಂಟ್ ಆಗ್ತಿರೋದ್ರ ಬಗ್ಗೆ ನಾವೇನ್ ಸ್ಟಡಿ ಮಾಡ್ತೀರಾ? ಆ ಪರ್ಸನ್ ಯಾವ ತರ ಮೂವ್ಮೆಂಟ್ ಆಗ್ತಾ ಇರ್ತಾನೆ? ಒಂದು ರೆಸ್ಟ್ ಅಲ್ಲಿ ಇರ್ತಾನೆ, ಇಲ್ಲ ಅಂತಂದ್ರೆ ಅವನಲ್ಲಿರೋ ಒಂದು ಮ್ಯಾಕ್ಸಿಮಮ್ ಎನರ್ಜಿನ ಯೂಸ್ ಮಾಡ್ಕೊಂಡು ಕಾನ್ಸ್ಟೆಂಟ್ ಮೂವ್ಮೆಂಟ್ ಆಗ್ತಿರ್ತಾರೆ. ಸೊ ಈ ತರ ಪರ್ಸನ್ ಬಗ್ಗೆ ನಾವು ಅಂದ್ರೆ ಎನಿ ಒನ್ ಆಫ್ ದ ಬಾಡಿ ಇಸ್ ಇನ್ ರೆಸ್ಟ್ ಕಂಡೀಷನ್ ಆರ್ ದ ಬಾಡಿ ಇಸ್ ಇನ್ ಮೋಷನ್ ಇನ್ ಯೂನಿಫಾರ್ಮ್ ವೆಲಾಸಿಟಿ. ರೆಸ್ಟ್ ಅಲ್ಲಿ ಇರಬೇಕು ಅಥವಾ ಯೂನಿಫಾರ್ಮ್ ವೆಲಾಸಿಟಿ ಇರುವಂತ ಬಾಡಿನ ಒಂದು ಫ್ರೇಮ್ಸ್ ಆಫ್ ರೆಫರೆನ್ಸ್ ಇಂದ ನಾವು ಏನ್ ಸ್ಟಡಿ ಮಾಡ್ತೀರಾ ಅದನ್ನ ನಾವೇನಂತ ಕರಿತೀರಾ? ಇನರ್ಷಿಯಲ್ ಫ್ರೇಮ್ಸ್ ಆಫ್ ರೆಫರೆನ್ಸ್ ಅಂತ ಕರಿತೀವಿ. ಈ ಒಂದು ಇನರ್ಷಿಯಲ್ ಫ್ರೇಮ್ಸ್ ಆಫ್ ರೆಫರೆನ್ಸ್ ಇಟ್ ಇಸ್ ಒಬೇಸ್ ದ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್. ಓಕೆ, ಯಾವ ಬಾಡಿ ಮೋಷನ್ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಒಬೇ ಮಾಡ್ತಿರುತ್ತೆ, ಆ ಬಾಡಿನ ನಾವು ಒಂದು ಪರ್ಟಿಕ್ಯುಲರ್ ಫ್ರೇಮ್ಸ್ ಅಲ್ಲಿ ನೋಡಿಬಿಟ್ಟು ಸ್ಟಡಿ ಮಾಡೋದ್ನೇ ಇನರ್ಷಿಯಲ್ ಫ್ರೇಮ್ಸ್ ಆಫ್ ರೆಫರೆನ್ಸ್ ಅಂತ ಕರಿತೀವಿ. ನಾನ್ ಇನರ್ಷಿಯಲ್ ಫ್ರೇಮ್ಸ್ ಆಫ್ ರೆಫರೆನ್ಸ್ ಅಂತಂದ್ರೆ ದ ಆಕ್ಸಿಲರೇಟೆಡ್ ಫ್ರೇಮ್ಸ್ ಆಫ್ ರೆಫರೆನ್ಸ್. ಅಂದ್ರೆ ಬಾಡಿ ಏನಾಗ್ತಿರುತ್ತೆ? ಕಂಟಿನ್ಯೂಸ್ಲಿ ಚೇಂಜಸ್ ಆಗ್ತಿರುತ್ತೆ. ಸೊ ಅದೇ ಪರ್ಸನ್ ನಾವು ತಗೊಳೋಣ, ಅವ್ನಿಗೇನು ಟೆನ್ಷನ್ ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ಕಾಮ್ ಆಗಿ ಯೂನಿಫಾರ್ಮ್ ಆಗಿ ಮೂವ್ಮೆಂಟ್ ಆಗ್ತಿರ್ತಾನೆ. ಅದೇ ಯಾವ್ದಾದ್ರು ಒಂದು ಎಮರ್ಜೆನ್ಸಿ ವರ್ಕ್ ಬಂತು ಅಂದ್ರೆ ಹೆಂಗಿರ್ತೀರಾ? ಹೌದಾ? ನಿಮ್ಮ ಸ್ಪೀಡ್ ಏನಾಗತ್ತೆ? ಸ್ಪೀಡ್ ಏನಾಗುತ್ತೆ? ತುಂಬಾ ಫಾಸ್ಟ್ ಅಲ್ಲಿ ಮೂವ್ಮೆಂಟ್ ಆಗ್ತಿರ್ತೀರಾ. ಮೂವ್ಮೆಂಟ್ ಆಗಿ 1 ಅವರ್ ಮೂವ್ಮೆಂಟ್ ಆಗ್ತೀರಾ, 2 ಅವರ್ಸ್ ಮೂವ್ಮೆಂಟ್ ಆಗ್ತೀರಾ. ಲಾಸ್ಟಿಗೆ ಏನಾಗುತ್ತೆ? ನಿಮ್ಮಲ್ಲಿರೋ ಎನರ್ಜಿ ಎಲ್ಲ ಖಾಲಿ ಆಗತ್ತೆ. ಎನರ್ಜಿ ಎಲ್ಲ ಖಾಲಿ ಆದ್ಮೇಲೆ ನೀವೇನಾಗ್ತೀರಾ? ರೆಸ್ಟ್ ಆದಾಗ, ಟಯರ್ಡ್ ಆದಾಗ ಏನಾಗುತ್ತೆ? ನಿಮ್ಮ ಸ್ಪೀಡ್ ವೇರಿಯೇಷನ್ ಆಗುತ್ತೆ, ಹೌದಲ್ವಾ? ನಿಮ್ಮ ಸ್ಪೀಡ್ ಏನಾಗುತ್ತೆ? ವೇರಿಯೇಷನ್ ಆಗುತ್ತೆ. ಈ ತರ ಇರ್ರೆಗ್ಯುಲರ್ ಸ್ಪೀಡ್ ಇದ್ದಾಗ ನಾವೇನಾದ್ರೂ ಸ್ಟಡಿ ಮಾಡ್ತೀವಿ ಅಂದ್ರೆ ಆಕ್ಸಿಲರೇಟೆಡ್ ಬಾಡಿನ ನಾವು ಮಾಡ್ತೀವಲ್ವಾ, ಅದನ್ನ ನಾವೇನಂತ ಕರಿತೀರಾ?
ನಾನ್ ಇನರ್ಷಿಯಲ್ ಫ್ರೇಮ್ಸ್ ಆಫ್ ರೆಫರೆನ್ಸ್. ಸೊ ಈ ತರ ಮೂಮೆಂಟ್ ಆಗೋ ಬಾಡಿ ನಮಗೆ ಏನಾಗುತ್ತೆ, ನ್ಯೂಟನ್ಸ್ ಲಾಸ್ ನ ಒಬೇಸ್ ಮಾಡಲ್ಲ. ಯಾವ ಬಾಡಿ ನ್ಯೂಟನ್ಸ್ ಲಾಸ್ ನ ಒಬೇಸ್ ಮಾಡ್ತಾ ಇರಲ್ಲ ಅಂತ ಬಾಡಿ ಬಗ್ಗೆ ನಾವು ಹೇಳೋದನ್ನೇ ನಾನ್ ಇನರ್ಷಿಯಲ್ ಫ್ರೇಮ್ಸ್ ಆಫ್ ರೆಫರೆನ್ಸ್ ಅಂತ ಕರಿತೀವಿ. ಓಕೆ, ಕ್ಲಿಯರ್ ಅಲ್ವಾ? ಓಕೆ, ನೆಕ್ಸ್ಟ್ ಒನ್. ಓಕೆ, ಈಗ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ರಿಗಾರ್ಡಿಂಗ್ ಯಾವುದು ಅಂತಂದ್ರೆ ಕೈನೆಮೆಟಿಕ್ಸ್. ಈ ಟರ್ಮ್ಸ್ ಏನ್ ಹೇಳ್ತಾ ಇದೀನಿ ಇದನ್ನ ನಾವು ಕೈನೆಮೆಟಿಕ್ ಟರ್ಮ್ಸ್ ಅಥವಾ ಕೈನೆಮೆಟಿಕ್ ಪಾಯಿಂಟ್ಸ್ ಅಂತಲೂ ಹೇಳ್ಬೋದು. ಓಕೆ, ಕೈನೆಮೆಟಿಕ್ಸ್ ಬಗ್ಗೆ ಈಗ ನಾವೇನ್ ಹೇಳಿದ್ವಿ, ಕೈನೆಮೆಟಿಕ್ಸ್ ಅಂತಂದ್ರೆ ಏನಂತ ಹೇಳಿದ್ವಿ, ಕೈನೆಮೆಟಿಕ್ಸ್ ಅಂತ ಏನಂತ ಹೇಳಿದ್ವಿ. ಸೊ ವಿ ಹಾವ್ ಟು ಸ್ಟಡಿ ಅಬೌಟ್ ದ ಮೋಷನಲ್ ಬಾಡಿ ಅಂಡ್ ದೆನ್ ಏನೇನ್ ಸ್ಟಡಿ ಮಾಡ್ತೀರಾ, ಅದ್ರ ಸ್ಪೀಡ್ ಎಷ್ಟು ಡಿಸ್ಟೆನ್ಸ್ ವೇರಿಯೇಷನ್ ಆಗಿದೆ, ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ, ಎಷ್ಟು ವೆಲಾಸಿಟಿ ಆಗಿದೆ, ಎಷ್ಟು ಆಕ್ಸಿಲರೇಷನ್ ಆಗಿದೆ, ಯಾವ ಡೈರೆಕ್ಷನ್ ಚೇಂಜಸ್ ಆಗಿದೆ, ಯಾವ ತರ ಚೇಂಜಸ್ ಆಗ್ತಿದೆ, ಎಲ್ಲಿಗೆ ಚೇಂಜಸ್ ಆಗ್ತಿದೆ, ಅದನ್ನ ಸ್ಟಡಿ ಮಾಡ್ತೀರಾ. ಅದನ್ನೇ ನಾವೇನಂತ ಕರಿತೀವಿ, ಕೈನೆಮೆಟಿಕ್ಸ್ ಅಂತ ಕರಿತೀವಿ. ಅಲ್ಲಿ ರೀಸನ್ ಹುಡ್ಕಲ್ಲ, ಯಾಕೆ ಅನ್ನೋದೊಂದಿರಲ್ಲ, ಇನ್ನೆಲ್ಲಾದನ್ನು ಮಾಡ್ತಿರಲ್ವಾ, ಅದನ್ನೇ ನಾವು ಕೈನೆಮೆಟಿಕ್ಸ್. ಈ ಕೈನೆಮೆಟಿಕ್ಸ್ ಅಲ್ಲಿ ಸಮ್ ಇಂಪಾರ್ಟೆಂಟ್ ಟರ್ಮ್ಸ್ ಅಂತಂದ್ರೆ ಫಸ್ಟ್ ಒನ್ ಇಟ್ ಈಸ್ ಡಿಸ್ಟೆನ್ಸ್. ಓಕೆ, ಸೊ ಈಗ ನಾನು ಎರಡನ್ನು ಫಸ್ಟ್ ಹೇಳ್ತೀನಿ, ಅದಾದ್ಮೇಲೆ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಸೊ ಈಗ ನಾವ್ ಏನ್ ತಗೊಂತೀವಿ ಅಂತಂದ್ರೆ ಡಿಸ್ಟೆನ್ಸ್ ಅಂತ ಅಂದ್ರೆ ಇಟ್ ಈಸ್ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಆಬ್ಜೆಕ್ಟ್. ಓಕೆ, ನೀವು ಬೆಳಿಗ್ಗೆ ವಾಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ಓಕೆ, ವಾಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನೀವು ಎಲ್ಲೆಲ್ಲೆಲ್ಲೆಲ್ಲ ವಾಕ್ ಮಾಡ್ತೀರಾ, ಅದು ಎಷ್ಟು ಡಿಸ್ಟೆನ್ಸ್ ಮೂವ್ಮೆಂಟ್ ಮಾಡ್ತೀರಾ, ಆ ಎಲ್ಲಾ ಡಿಸ್ಟೆನ್ಸ್ ನ ಆಡ್ ಮಾಡಿ ಹೇಳೋದನ್ನ ನಾವೇನಂತ ಕರಿತೀವಿ, ಡಿಸ್ಟೆನ್ಸ್ ಅಂತ ಕರಿತೀವಿ. ಡಿಸ್ಪ್ಲೇಸ್ಮೆಂಟ್ ಅಂತಂದ್ರೇನು, ನೀವು ಸ್ಟಾರ್ಟಿಂಗ್ ವಾಕ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಎಲ್ಲಿದ್ರಿ, ನಿಲ್ಲಿಸಿದಾಗ ಎಲ್ಲಿದ್ದೀರಾ, ಅವೆರಡರ ಮಧ್ಯೆ ಇರೋ ಡಿಫ್ರೆನ್ಸ್ ನಾವೇನಂತ ಕರಿತೀವಿ, ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಓಕೆ, ಈಗ ಒಂದು ಕ್ವಶನ್, ಈಗ ದಿಸ್ ಇಸ್ ಒಂದು ಸ್ಟ್ರೈಟ್ ಲೈನ್ ಅಂತ ತಗೊಳ್ಳಿ. ದಿಸ್ ಇಸ್ ದ ಪೊಸಿಷನ್ ಎ. ಓಕೆ, ಇದು ಪೊಸಿಷನ್ ಎ ಅಂದ್ರೆ ನೀವಿರೋ ಅಂತ ಜಾಗ. ಯಾರು ನಿಮಗೆ ನೀವೇ ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ನೀವೇನ್ ಮಾಡಿದ್ರಿ, ಮನೆಯಿಂದ ಸ್ಟಾರ್ಟಿಂಗ್ ಮಾರ್ನಿಂಗ್ ವಾಕ್ ಹೋಗ್ತೀರಾ. ವಾಕ್ ಹೋದಾಗ ಫಸ್ಟ್ ಎಲ್ಲಿಗೆ ಹೋಗ್ತೀರಾ, ಪಾರ್ಕಿಗೆ ಹೋಗ್ತೀರಾ. ಓಕೆ, ಅದು ಬಿ ಪೊಸಿಷನ್. ಆ ಪಾರ್ಕ್ ನಿಮ್ಮ ಮನೆಯಿಂದ ಪಾರ್ಕಿಗೆ ಇರುವಂತ ಡಿಸ್ಟೆನ್ಸ್ ಎಷ್ಟು, 1000 ಮೀಟರ್. ಓಕೆ, ಆ ಪಾರ್ಕ್ ಅಲ್ಲಿ ಮುಗಿಸ್ಕೊಂತೀರಾ. ಪಾರ್ಕಿಗೆ ಹೋದ್ಮೇಲೆ ನಿಮಗೆ ಫ್ರೆಂಡ್ಸ್ ಸಿಗ್ತಾರಲ್ವಾ, ಯಾಕೆಂದ್ರೆ ಡೈಲಿ ವಾಕಿಂಗ್ ಹೋಗ್ತೀರಾ ಅಂತಂದ್ರೆ ವಿತ್ ಕೊಲೀಗ್ಸ್ ಹೋಗ್ತೀರಾ, ಅಥವಾ ನಿಮ್ ಫ್ರೆಂಡ್ಸ್ ಅಲ್ಲಿ ಬರ್ತಾರೆ ಅಂತ ಹೋಗ್ತೀರಾ, ಅವ್ರ ಜೊತೆ ವಾಕ್ ಮಾಡ್ತೀರಾ. ವಾಕ್ ಮಾಡಾದ್ಮೇಲೆ ಲಾಸ್ಟಿಗೆ ಏನಾಗ್ಬೇಕು, ಒಂದು ಫ್ರೆಶ್ ಅಪ್ ಗೋಸ್ಕರ, ರಿಫ್ರೆಶ್ಮೆಂಟ್ ಗೋಸ್ಕರ ನೀವೇನ್ ಮಾಡ್ತೀರಾ, ಒಂದು ಟೀ ಶಾಪ್ ಹೋಗ್ಬೋದು, ಅಥವಾ ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಹೋಟೆಲ್ಗೆ ಹೋಗ್ಬೋದು. ಆ ಹೋಟೆಲ್ಲು ನಿಮ್ಮ ಪಾರ್ಕ್ ಇಂದ ಎಷ್ಟು ಡಿಸ್ಟೆನ್ಸ್ ಇದೆ ಅಂತಂದ್ರೆ 500 ಮೀಟರ್ ಇದೆ. ಓಕೆ, ಸೊ 500 ಮೀಟರ್ ಆದ್ಮೇಲೆ ನಿಮ್ಗೆ ಒಂದು ಯಾವ್ದೋ ಒಂದು ಕಾಲ್ ಬರುತ್ತೆ, ಇನ್ನೊಬ್ರು ಫ್ರೆಂಡ್ ನ ಮೀಟ್ ಮಾಡಕ್ಕೆ ಅಂತ ಹೋಗ್ತೀರಾ. ನೀವಿಬ್ರು ಜೊತೆಲಿ ಸೇರ್ಕೊಂಡು ನೀವು ನಿಮ್ ಫ್ರೆಂಡು ಪೊಸಿಷನ್ ಯಾವ್ದಕ್ಕೆ, ಡಿ ಹೋಗ್ತೀರಾ. ಆ ಡಿಗಿರೋ ಡಿಸ್ಟೆನ್ಸ್ ಎಷ್ಟು ಅಂತಂದ್ರೆ 1500 ಮೀಟರ್. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಓಕೆ, ಅದಾದ್ಮೇಲೆ ಫ್ರೆಂಡ್ ಮೀಟ್ ಮಾಡ್ಕೊಂಡ್ರಿ, ಮಾತಾಡಿದ್ರಿ, ಎಗೇನ್ ಬಂದ್ರಿ, ಆ ಫ್ರೆಂಡ್ ಕರ್ಕೊಂಡ್ಬಿಟ್ಟು ಎಗೇನ್ ಇನ್ನೊಂದು ಕಪ್ ಕಾಫಿ ಕುಡಿದ್ರಿ. ಕಾಫಿ ಕುಡ್ದಾದ್ಮೇಲೆ ಮನೆಗೆ ಹೋಗ್ಬೇಕು ಅಂತಂದ್ರೆ ಹೆಂಗ್ ಹೋಗ್ಬೇಕು, ಅಲಾಂಗ್ ದಿ ಪಾರ್ಕ್ ಅಲ್ಲೇ ಹೋಗ್ಬೇಕು. ಓಕೆ, ಪಾರ್ಕ್ ಹತ್ರ ಬಂದು ಪಾರ್ಕ್ ಇಂದ ಮನೆಗೆ ಹೋಗ್ತೀರಾ. ಮನೆ ಆದ್ಮೇಲೆ ಏನಾಗುತ್ತೆ, ಎಗೇನ್ ನಿಮ್ಮ ವರ್ಕಿಗೆ ಹೋಗ್ತೀರಾ. ಇದು ನಿಮ್ಮ ಆಫೀಸ್ ಅನ್ಕೊಳ್ಳಿ, ಅಥವಾ ಯಾವ್ದೋ ಒಂದು ವರ್ಕಿಂಗ್ ಪ್ಲೇಸ್ ಅನ್ಕೊಳ್ಳಿ. ವರ್ಕಿಂಗ್ ಪ್ಲೇಸ್ ಎಷ್ಟಿದೆ ಅಂತಂದ್ರೆ 2000 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಕ್ಲಿಯರ್ ಅಲ್ವಾ? ಇದು ಎಕ್ಸಾಂಪಲ್ ಅರ್ಥ ಆಯ್ತಲ್ವಾ? ನೀವ್ ಎಲ್ಲೆಲ್ಲಿ ಓಡಾಡಿದ್ರ ಅಂತ ಅಂದ್ಬಿಟ್ಟು ಒಂದು ಬ್ರೀಫ್ ಸ್ಕೆಚ್ ಹಾಕಿದೀನಿ ಅಷ್ಟೇ. ಓಕೆ, ಈಗ ಹೇಳಿ, ನೀವು ಎ ಇಂದ ಬಿಗ್ ಹೋದ್ರಲ್ವಾ, ಇಲ್ಲೊಂದು ನಾನು ಟೇಬಲ್ ಮಾಡ್ಕೊಂತೀನಿ. ಏನು ಅಂತಂದ್ರೆ ಡಿಸ್ಟೆನ್ಸು ಒಂದು ಟೇಬಲ್, ಇನ್ನೊಂದು ಡಿಸ್ಪ್ಲೇಸ್ಮೆಂಟ್. ಓಕೆ, ನೋಡೋಣ ಯಾರ್ಯಾರು ಯಾವ ತರ ಆನ್ಸರ್ ಮಾಡ್ತೀರಾ. ಓಕೆ, ಈಗ ಎ ಇಂದ ಬಿಗೆ ಇರೋ ಡಿಸ್ಟೆನ್ಸ್ ಎಷ್ಟು? ಎ ಟು ಬಿ ಇಂದ ಡಿಸ್ಟೆನ್ಸ್ ಎಷ್ಟು? 1000. ಡಿಸ್ಪ್ಲೇಸ್ಮೆಂಟ್ 1000, ಹೌದಲ್ವಾ? ಅಗೇನ್ ಬಿ ಇಂದ ಸಿಗೆ ಹೋದ್ರಿ. ಸೊ ಇದೇ ಇನಿಷಿಯಲ್ ಪಾಯಿಂಟ್. ಓಕೆ, ಇದನ್ನ ನಾವು ಇನಿಷಿಯಲ್ ಪಾಯಿಂಟ್ ಅಂತ ತಗೊಂಡಿದೀವಿ. ಯಾಕೆ ಅಂತ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ರೆ ಅದು ಇನಿಷಿಯಲ್ ಪಾಯಿಂಟ್. ಸೊ ಈಗ ಸಿಗೆ ಹೋದ್ರೆ ವಾಟ್ ಇಸ್ ದ ಡಿಸ್ಟೆನ್ಸ್? 1500. ಡಿಸ್ಪ್ಲೇಸ್ಮೆಂಟ್ 1500. ಎಸ್ 1500. ಅಗೇನ್ ಡಿ ಹೋದ್ರೆ 3000. ಇದು 3000, ಹೌದಲ್ವಾ? ಅಗೇನ್ ಡಿ ಇಂದ ಸಿಗ್ ಬಂದ್ರಿ, ರಿಟರ್ನ್
4,500. 4,500 1,500 4,500. 4,500 to distance. Distance. Displacement 1,500. 1,500. 1,500. Okay. Again, C in the B ಬರ್ತೀರಾ ಅವಾಗ ಎಷ್ಟಾಯ್ತು 5,000. distance 5,000. 5,000 ಆಯ್ತು. Displacement 500. 1,000. Okay. Okay. ಈಗ ನೆಕ್ಸ್ಟ್ ಕ್ವಶನ್ ಎ ಗೆ ಬಂದ್ಬಿಟ್ರಿ. ಎ ಇಂದ ಇಲ್ಲಿ ಯಾವ್ದು ಈಗ ಹೋಗ್ತಾ ಇದೀರಾ. ಈಗ ಡಿಸ್ಟೆನ್ಸ್ ಎಷ್ಟಾಯ್ತು? ಎ 8,000. ಇಂದ ಈಗ 5,000. ಸೊ ಎ ಇಂದ ಬಿ ಹೋಗಿ ಬಿ ಇಂದ ಸಿ ಹೋಗಿ ಡಿ ಹೋಗಿ 8,000 ಆಗುತ್ತಾ? Yes, sir. 7,000. 1,000, 1,500, 2,000. 3,000. 3,000 3,000 plus yes. 3,000, 6,000, 8,000. Yeah, correct. Distance is 8,000. Displacement 2,000. 2,000. 2,000. Yes, sir. But it's wrong. Right. ಥಿಂಕ್ ಮಾಡಿ ನೋಡೋಣ. ಕರೆಕ್ಟ್, ವ್ಯಾಲ್ಯೂ ಕರೆಕ್ಟ್, ಬಟ್ ಅಲ್ಲೊಂದು ಸಿಂಪಲ್ ಒಂದು ಟರ್ಮ್ ಆಡ್ ಮಾಡ್ಬೇಕು. Minus. ಎಸ್, ಸೂಪರ್. Minus 2,000. ಮೈನಸ್ 2,000. ಡಿಸ್ಪ್ಲೇಸ್ಮೆಂಟ್ ಈಸ್ ಮೈನಸ್ 2,000. ಏನಕ್ಕೆ ಅಂತಂದ್ರೆ ಗೊತ್ತಿರ್ಬೇಕು ಕೆಲವರು ರೀಸನ್. ಏನಕ್ಕೆ ಅಂತಂದ್ರೆ ಇನಿಷಿಯಲ್ ಎ ಇಂದ ರೈಟ್ ಸೈಡಿಗೆ ಮೂವ್ಮೆಂಟ್ ಆದ್ರಿ, ಅಗೇನ್ ಎ ಬಂದ್ಬಿಟ್ಟು ಲೆಫ್ಟ್ ಸೈಡಿಗೆ ಮೂವ್ಮೆಂಟ್ ಆದ್ರಿ. ಅಂದ್ರೆ ಇನಿಷಿಯಲಿ ಮೂವ್ಮೆಂಟ್ ಆಗಿರೋ ಡೈರೆಕ್ಷನ್ ಗೆ ಆಪೋಸಿಟ್ ಡೈರೆಕ್ಷನ್ ಮೂವ್ಮೆಂಟ್ ಆಗ್ತಾ ಇದೀರಾ. ಓಕೆ, ಅದಕ್ಕೆ ನಾವ್ ಇಲ್ಲಿ ಏನ್ ತಗೊಂತೀರಾ, ಡಿಸ್ಪ್ಲೇಸ್ಮೆಂಟ್ ಇಟ್ ಇಸ್ 2,000. ದಟ್ ಇಸ್ ದ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅಂದ್ರೆ ನಾವ್ ಏನ್ ತಗೊಂಡ್ವಿ, ಇನಿಷಿಯಲ್ ಪಾಯಿಂಟ್ ಇಂದ ಎಲ್ಲೆಲ್ಲೆಲ್ಲ ಸುತ್ಕೊಂಡ್ ಬರ್ತೀರಾ ಅದೆಲ್ಲದನ್ನ ಆಡ್ ಮಾಡಿ ಹೇಳೋದನ್ನ ನಾವೇನಂತ ಕರಿತೀರಾ, ಡಿಸ್ಟೆನ್ಸ್ ಅಂತ ಕರಿತೀವಿ. ಓನ್ಲಿ ಇನಿಷಿಯಲಿ ಎಲ್ಲಿದ್ರಿ, ಫೈನಲಿ ಎಲ್ಲಿದ್ದೀರಾ, ಆ ತರ ಚೇಂಜಸ್ ಮಾಡಿ ಡೈರೆಕ್ಷನ್ ಕಂಪ್ಯಾರಿಸನ್ ಮಾಡೋದನ್ನ ನಾವೇನಂತ ಕರಿತೀರಾ, ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀರಾ. ಓಕೆ, ದಿಸ್ ಇಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಹೋಗಿದ್ದಾರೆ ಎಷ್ಟು, 4 ಮೀಟರ್. ಟ್ರೀ ಇಂದ ಮನೆಗೆ 4 ಮೀಟರ್, ಮನೆಯಿಂದ ಅಗೇನ್ ಇಲ್ಲಿಗೆ 3 ಮೀಟರ್. ಓಕೆ, ಟೋಟಲ್ ಡಿಸ್ಟೆನ್ಸ್ ಎಷ್ಟು, 7. ಬಟ್ ಡಿಸ್ಪ್ಲೇಸ್ಮೆಂಟ್ ಎಷ್ಟು, 5 meter. 5 meter. ಡಿಸ್ಪ್ಲೇಸ್ಮೆಂಟ್ ಈಸ್ 5. ಏನಕ್ಕೆ, ಈ ಇನಿಷಿಯಲ್ ಇಂದ ಫೈನಲ್ ಗೆ ಶಾರ್ಟೆಸ್ಟ್ ಆಗಿ ಮೆಜರ್ಮೆಂಟ್ ಮಾಡ್ತೀವಿ. ಹೆಂಗಾದ್ರೂ ಸುತ್ಕೊಂಡು ಹೋಗ್ಲಿ ಅವರು, ಹೆಂಗಾದ್ರೂ ಸುತ್ಕೊಂಡು ಹೋಗ್ಲಿ, ಬಟ್ ನಮಗೆ ಶಾರ್ಟೆಸ್ಟ್ ಏನಿದೆ ಅದನ್ನ ಮಾತ್ರ ಮೆಜರ್ಮೆಂಟ್ ಮಾಡ್ತೀರಾ. ಈಗ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ಬೋದು ಅಂತಂದ್ರೆ, ಇಲ್ಲೊಂದು ನಿಮ್ಮನೆ ಇದೆ. ಓಕೆ, ಇದು ಒಂದು ಏರಿಯಾ, ಅದನ್ನ ಏನಂತ ಕರೀತಾರೆ, ವಟಾರ ಅಂತ ಕರೀತಾರಲ್ವಾ, ಕೆಲವೊಂದು ವಟಾರ ಅಂತ ಕರೀತಾರೆ. ಓಕೆ, ಸೊ ಈ ಕಡೆನೂ ರೋಡ್ ಇದೆ, ಈ ಕಡೆನೂ ರೋಡ್ ಇದೆ. ಇದು ನಿಮ್ಮ ಮನೆ, ಇದು ನಿಮ್ಮ ಫ್ರೆಂಡ್ ಮನೆ. ಓಕೆ, ಈಗ ಎಷ್ಟು ಸೈಟ್ ಅಂತ ಅಂದ್ರೆ ಎಷ್ಟು ಫೀಟ್ಸ್ ಇರುತ್ತಪ್ಪ, ಅಪ್ರಾಕ್ಸಿಮೇಟ್ಲಿ 40, ಇದೊಂದು 40, ಹೌದಲ್ವಾ? 40 ಸೈಟ್ ಇದೆ ಅಂತ ಅಂದ್ರೆ ಮೀಟರ್ ಅಲ್ಲಿ ಹೇಳೋದಾದ್ರೆ ಇದೊಂದು 30 ಮೀಟರ್, ಈ ಕಡೆ ಮನೆ ಒಂದು 30 ಮೀಟರ್, 60 ಮೀಟರ್ ಇದೆ. ಸೊ ಈಗ ನೀವು ಸೆಂಟರ್ ಅಲ್ಲಿ ಇದ್ದೀರಾ, ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಒಂದು 200 ಮೀಟರ್ ಇದೆ. ಸೊ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಸೇಮ್ ಇರುತ್ತೆ, ದಟ್ ಈಸ್ ಆಲ್ಸೋ 200. ಈಗ ನೀವು ನಿಮ್ಮ ಮನೆಯಿಂದ ನಿಮ್ಮ ಫ್ರೆಂಡ್ ಮನೆಗೆ ಬರ್ತಿರಲ್ವಾ, ಸೊ ನಿಮ್ಮ ಡಿಸ್ಟೆನ್ಸ್ ಎಷ್ಟು, ಡಿಸ್ಪ್ಲೇಸ್ಮೆಂಟ್ ಎಷ್ಟು ಅಂತ ಹೇಳ್ತೀರಾ? ಈಗ ಕಾನ್ಸೆಪ್ಟ್ ಇದು ಅರ್ಥ ಆಗಿದೆಯಲ್ವಾ, ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಟೋಟಲ್ ಪಾತ್ ಟ್ರಾವೆಲ್ ಆಗೋದನ್ನ ಡಿಸ್ಟೆನ್ಸ್ ಅಂತ ಕರಿತೀವಿ. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ ನ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀರಾ. ಓಕೆ, ಈಗ ಕ್ವಶನ್ ಅರ್ಥ ಆಯ್ತಲ್ವಾ? ನೀವು ನಿಮ್ಮ ಮನೆಯಿಂದ ನಿಮ್ಮ ಫ್ರೆಂಡ್ ಮನೆಗೆ ಬರ್ಬೇಕು. ಎಲ್ಲಿ, ರೋಡಲ್ಲಿ ಬರ್ತೀರಾ, ಹೌದಾ? ಬಿಲ್ಡಿಂಗ್ ಅಂತೂ ಆರು ಬರಲ್ಲ, ರೋಡಲ್ಲಿ ಬರ್ತೀರಾ. ಸೊ ರೋಡಲ್ಲಿ ಬರ್ತಿದ್ದೀರಾ ಅಂತಂದ್ರೆ ಡಿಸ್ಟೆನ್ಸ್ ಎಷ್ಟು ಬಂದಿರಾ, ಡಿಸ್ಪ್ಲೇಸ್ಮೆಂಟ್ ಎಷ್ಟು ಅಂತ ಹೇಳಿ. 460 distance. 460 ಡಿಸ್ಟೆನ್ಸ್. ಹಾ, 60 displacement. ಎಸ್, ಡಿಸ್ಪ್ಲೇಸ್ಮೆಂಟ್ ಈಸ್ 60. ಡಿಸ್ಪ್ಲೇಸ್ಮೆಂಟ್ ಈಸ್ 60. ಯಾಕೆಂದ್ರೆ ಈ ಕಡೆಯಿಂದ ಈ ಕಡೆಗೆ ಬಂದಿರಲ್ವಾ, ಇವೆರಡರ ಮಧ್ಯೆ ಇರೋ ಸಪರೇಷನ್ 60 ಅಂತ ತಗೊಂಡ್ವಿ. ಸೊ ಇಷ್ಟೇ ಕಾನ್ಸೆಪ್ಟ್, ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಇರೋ ಕಾನ್ಸೆಪ್ಟ್ ದಿಸ್ ಒನ್. ಓಕೆ, ಈಗ 8,000 ಡಿಸ್ಟೆನ್ಸ್ ಅಲ್ಲಿ ಹಾ ಈ -200 ಆಗಲ್ವಾ ಸರ್? ಹಾ ಇಲ್ಲ ಇಲ್ಲ, ಅದನ್ನೇ ಈಗ ಮತ್ತೆ ಈಗ ಡಿಫ್ರೆನ್ಸ್ ಹೇಳ್ತೀನಿ, ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಗೆ ಡಿಫ್ರೆನ್ಸ್ ಹೇಳ್ತೀನಿ, ಅದರಲ್ಲಿ ಪಾಯಿಂಟ್ ನಿಮಗೆ ಕ್ಲಿಯರ್ ಮಾಡ್ತೀನಿ. ನಿಮ್ಮ ಕ್ವಶನ್ ಏನು, 8,000 ಸರ್ ಯಾಕೆ ಅಂತಂದ್ರೆ ಈ ಕಡೆ ಹೋಗ್ತಾ ಇದೆ, ಸೊ ಅದು ಈ ರಿವರ್ಸ್ ಬಂದಾಗ ಇಲ್ಲಿ 6,000 ಆಯ್ತು. ಈಗ ನೀವೇನ್ ಮಾಡಿದ್ರೆ ಆಪೋಸಿಟ್ ಡೈರೆಕ್ಷನ್ ಹೋದ್ರೆ 2,000 ಮೈನಸ್ ಮಾಡ್ಬೇಕಲ್ವಾ ಅಂತ ಕೇಳ್ತಿದ್ರ ಅಲ್ವಾ? ಎಸ್, ಸೊ ವೆರಿ ಗುಡ್ ಕ್ವಶನ್. ಈಗ ಏನಕ್ಕೆ ಅದನ್ನ ಮಾಡಲ್ಲ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಈಗ ಇಷ್ಟು ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ, ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್.
Yeah. ಓಕೆ. ಸೊ ನೆಕ್ಸ್ಟ್ ಒನ್, ಈಗ ಡಿಫ್ರೆನ್ಸ್ ಹೇಳ್ತೀನಿ. ಸೊ ಡಿಫ್ರೆನ್ಸ್ ಹೇಳಾದ್ಮೇಲೆ ಅದಕ್ಕೆ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡಿ. ಓಕೆ. ಸೊ ದಿಸ್ ಇಸ್ ಡಿಸ್ಟೆನ್ಸ್, ಈ ಸೈಡು ಡಿಸ್ಪ್ಲೇಸ್ಮೆಂಟ್. ಓಕೆ. ಸೊ ಇದನ್ನ ಈಗ ಫಸ್ಟ್ ಪಾಯಿಂಟ್ ಹೇಳೋದಾದ್ರೆ ಟೋಟಲ್ ಡಿಸ್ಟೆನ್ಸ್ traveled by the object. This is the definition. ಇಲ್ಲಿ ಏನಂತ ಕರಿತೀವಿ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. Initial and final position. Next point, distance is nothing but it is a scalar. Displacement is nothing but it is a vector. Okay. Scalar andre gottide alva. Scalar antandre you have to measure only magnitude. Only magnitude. So iದೇನು ಹೇಳುತ್ತೆ ಅಂತಂದ್ರೆ both Direction. magnitude and direction. Yes. Both magnitude and direction. ಓಕೆ. ಸೊ ಅಂದ್ರೆ ಇಲ್ಲಿ ನಿಮಗೆ ಆನ್ಸರ್ ಸಿಗತ್ತೆ, ನೀವು ಕ್ವಶನ್ ಕೇಳಿದ್ರಲ್ವಾ. ಸೊ ಡಿಸ್ಟೆನ್ಸ್ ಅಂತಂದ್ರೆ ನಾವು ಓನ್ಲಿ ವ್ಯಾಲ್ಯೂಸ್, ಮ್ಯಾಗ್ನಿಟ್ಯೂಡ್ ಇಸ್ ನಥಿಂಗ್ ಬಟ್ ವಾಟ್, ಇಟ್ ಇಸ್ ಎ ವ್ಯಾಲ್ಯೂ ಅಂತ. ಓಕೆ. ವ್ಯಾಲ್ಯೂ ಎಷ್ಟಿದೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಎಷ್ಟು ತೂಕ ಇದ್ದೀರಾ ಅಂತ ಹೇಳ್ತೀರಲ್ವಾ. ಎಷ್ಟು ಅಂತ ಹೇಳ್ತೀರಾ, ಫಾರ್ ಎಕ್ಸಾಂಪಲ್ ನಂದೇ ತಗೊಂಡ್ರೆ ಐ ಆಮ್ 60 kg ವೇಟ್. ಓಕೆ. 60 kg ಮಾಸ್ ಇದೀನಿ. ಸೊ ದಟ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ದ ವ್ಯಾಲ್ಯೂ 60 ಅಂತ ಏನ್ ಮೆನ್ಷನ್ ಮಾಡ್ತಿರಲ್ವಾ. ಸೊ ದಟ್ ಈಸ್ ದ ವ್ಯಾಲ್ಯೂ. ಸೊ ಆ ವ್ಯಾಲ್ಯೂಸ್ ನ ನಾವೇನಂತ ಕರಿತೀವಿ, ಮ್ಯಾಗ್ನಿಟ್ಯೂಡ್ ಅಂತ ಕರಿತೀರಾ. ಓಕೆ. ಈಗ ನಿಮ್ಮ ಎದುರುಗಡೆ ಒಂದು ವೆಹಿಕಲ್ ಮೂವ್ಮೆಂಟ್ ಆಗತ್ತೆ. ಎಷ್ಟು, ಒಂದು 60 km/h ಅಲ್ಲಿ ಮೂವ್ಮೆಂಟ್ ಆಗತ್ತೆ. ಸೊ ಅದನ್ನ ಯಾರಾದ್ರೂ ಕೇಳಿದ್ರೆ ಆ ವೆಹಿಕಲ್ ಎಷ್ಟು ಸ್ಪೀಡ್ ಅಲ್ಲಿ ಹೋಯ್ತು, ಎಲ್ಲಿ ಹೆಂಗ್ ಹೋಯ್ತು ಅಂತ ಕೇಳ್ತಾರೆ. ಓಕೆ. ಎಷ್ಟು ಸ್ಪೀಡ್ ಅಲ್ಲಿ ಹೋಯ್ತು, ಹೆಂಗ್ ಹೋಯ್ತು ಅಂತ ಹೇಳ್ತಾರೆ. ಸೊ ಅದನ್ನ ನೀವೇನಂತ ಕರಿತೀರಾ. ಸೊ ದಟ್ ಈಸ್ ನಥಿಂಗ್ ಬಟ್, ಈಗ ಏನಂತ ಹೇಳ್ತೀರಿ, ದ ವೆಹಿಕಲ್ 60 km/h ಅಲ್ಲಿ ಹೋಯ್ತು, 60 km/h ಅಲ್ಲಿ ಹೋಯ್ತು, ಅಂಡ್ ದೆನ್ ಇಟ್ ಇಸ್ ಮೂವಿಂಗ್ ಇನ್ ದ ಈಸ್ಟ್ ಡೈರೆಕ್ಷನ್. ಅಂದ್ರೆ ಡೈರೆಕ್ಷನ್ ಹೇಳ್ತೀವಿ ಆಸ್ ವೆಲ್ ಆಸ್ ಅದು ಸ್ಪೀಡ್ನು ಹೇಳ್ತೀರಾ, ವ್ಯಾಲ್ಯೂನು ಹೇಳ್ತಿದ್ರ, ಡೈರೆಕ್ಷನ್ ಹೇಳ್ತೀರಾ. ಆ ತರ ಕ್ವಾಂಟಿಟೀಸ್ ನಾವೆಂತ ಕರಿತೀರಾ, ವೆಕ್ಟಾರ್ ಅಂತ ಕರಿತೀವಿ. ಸೊ ಈಗ ಡಿಸ್ಟೆನ್ಸ್ ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿ ಆಗಿರೋದ್ರಿಂದ ಅದನ್ನ ನಾವು ಮೆಜರ್ಮೆಂಟ್ ನ ಎಷ್ಟು ಆಗಿದೆ ಅಂತ ಮಾತ್ರ ಕನ್ಸಿಡರ್ ಮಾಡ್ತೀವಿ, ಯಾವ ಡೈರೆಕ್ಷನ್ ಅಂತ ಕನ್ಸಿಡರ್ ಮಾಡಲ್ಲ. ಓಕೆ. ಸೊ ಅದು ಯಾವ ಕಡೆನಾದ್ರೂ ಡೈರೆಕ್ಷನ್ ಹೋಗ್ಲಿ, ಯಾವ ಡೈರೆಕ್ಷನ್ ಆದ್ರೂ ಹೋಗ್ಲಿ, ಟೋಟಲ್ ನೀನ್ ಎಲ್ಲೆಲ್ಲೆಲ್ಲ ಓಡಾಡಿರ್ತೀಯ ಅದನ್ನೆಲ್ಲ ಆಡ್ ಮಾಡ್ತೀವಿ. ಸೊ ಅದಕ್ಕೆ ಅಲ್ಲಿ ನಾವು ಟೋಟಲ್ ಆಟ್ 8000 ಅಂತ ತಗೊಂತೀರಾ. ವಿ ಆರ್ ನಾಟ್ ಮೈನಸ್. ಓಕೆ. ಅದನ್ನ ಮೈನಸ್ ಮಾಡಲ್ಲ, ಆಪೋಸಿಟ್ ಡೈರೆಕ್ಷನ್ ಅಂತ ಮೈನಸ್ ಮಾಡಲ್ಲ. ಯಾಕೆ ಅಂತಂದ್ರೆ ಅದನ್ನ ನಾವು ಡೈರೆಕ್ಷನ್ ಕನ್ಸಿಡರ್ ಮಾಡಲ್ಲ. ಡಿಸ್ಟೆನ್ಸ್ ಸ್ಕೇಲಾರ್ ಕ್ವಾಂಟಿಟಿ ಆಗಿರೋದ್ರಿಂದ ಅದು ಓನ್ಲಿ ವ್ಯಾಲ್ಯೂಸ್ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ, ಡೈರೆಕ್ಷನ್ ಕನ್ಸಿಡರ್ ಮಾಡಲ್ಲ. ಸೊ ಅದಕ್ಕೆ ಅದನ್ನ ನಾವು ಎಲ್ಲಿ ಮೂವ್ಮೆಂಟ್ ಆಗ್ತೀರಾ ಅದು ಎಲ್ಲಾ ವ್ಯಾಲ್ಯೂಸ್ ನ ನಾವು ಆಡ್ ಅಪ್ ಮಾಡ್ತಲೇ ಹೋಗ್ತೀರಾ, ಅಲ್ಲಿ ಸಬ್ಟ್ರಾಕ್ಷನ್ ಬರಲ್ಲ. ಸೊ ಫಾರ್ ದ ರೀಸನ್ ವಿ ಹ್ಯಾವ್ ಟು ಕನ್ಸಿಡರ್ ಆಸ್ ಪಾಸಿಟಿವ್ ವೇಲಿ. ಸೊ ಅದಕ್ಕೆ ಇನ್ನೊಂದು ಡಿಫ್ರೆನ್ಸ್ ಏನು ಅಂತಂದ್ರೆ, ಸೊ ಇಟ್ ಈಸ್ ಆಲ್ವೇಸ್ ಪಾಸಿಟಿವ್ ಇರುತ್ತೆ. ಸೊ ಇಲ್ಲಿ ನಮಗೆ ಡಿಸ್ಪ್ಲೇಸ್ಮೆಂಟ್ ಏನಾಗಿರುತ್ತೆ, ಪಾಸಿಟಿವ್ ಇರುತ್ತೆ, 0 ಇರುತ್ತೆ, ನೆಗೆಟಿವ್ ಇರುತ್ತೆ. ಓಕೆ. ಈಗ ಎಕ್ಸಾಂಪಲ್ ತಗೊಂಡಿದ್ದಾರೆ, ಇಲ್ಲಿ ನಾನು ಹೇಳಿದ್ನಲ್ವಾ, ಎ ಇಂದ ಡಿಗೆ ಹೋಗಿ ಎಗೇನ್ ಎಗ್ ಬಂದಾಗ ಏನಾಯ್ತು, ಡಿಸ್ಪ್ಲೇಸ್ಮೆಂಟ್ 0. ಯಾಕೆಂದ್ರೆ ಎಲ್ಲಿಂದ ಹೊರಟಿದ್ದು ಅಲ್ಲಿಗೆ ಬಂದು ಎಂಡ್ ಆಯ್ತು ಅಂತಂದ್ರೆ ಇಟ್ ಇಸ್ ಅ 0. ಪೊಸಿಷನ್ ಚೇಂಜ್ ಆಗಿಲ್ಲ, ಇನಿಷಿಯಲ್ ಪೊಸಿಷನ್ ಅಂಡ್ ಫೈನಲ್ ಪೊಸಿಷನ್ ಸೇಮ್ ಇದೆ. ಅವಾಗ ನಮಗೆ ಏನ್ ತಗೊಂತೀರಾ, ಇಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಈಸ್ 0 ಆಗುತ್ತೆ, ಆದ್ರೆ ಡಿಸ್ಟೆನ್ಸ್ ಏನಾಯ್ತು 6000 ಆಗುತ್ತೆ. ಸೊ ಇದನ್ನ ನಾವೇನಂತ ಕರಿತೀರಾ, ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಅದಕ್ಕೆ ನಾವೇನಂತ ಹೇಳ್ತೀರಾ, ಪಾಸಿಟಿವ್ ಬರುತ್ತೆ, ಸೇಮ್ ಡೈರೆಕ್ಷನ್ ಅಲ್ಲೇ ಮೂವ್ಮೆಂಟ್ ಆಗ್ತಾ ಇದ್ರೆ, ಇಟ್ ನಾಟ್ ಬಿ ರಿವರ್ಸ್. ರಿವರ್ಸ್ ಆಗದಲ್ಲೇ ಒಂದೇ ಡೈರೆಕ್ಷನ್ಗೆ ಹೋಗ್ತಾ ಇದ್ರೆ ಅವಾಗ ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಎರಡು ಈಕ್ವಲ್ ಅಂಡ್ ಪಾಸಿಟಿವ್. ಓಕೆ. ಇನಿಷಿಯಲ್ ಪೊಸಿಷನ್ ಯಾವುದು, ಫೈನಲ್ ಪೊಸಿಷನ್ ಅಲ್ಲಿಗೆ ಬಂದ್ರೆ ಏನಾಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಇಟ್ ಇಸ್ 0. ಸೊ ಇನಿಷಿಯಲ್ ಪೊಸಿಷನ್ಗೆ ಅಂದ್ರೆ ಇನಿಷಿಯಲ್ ಡೈರೆಕ್ಷನ್ ಗೆ ಕಂಪೇರ್ ಮಾಡಿದ್ರೆ ಆಪೋಸಿಟ್ ಡೈರೆಕ್ಷನ್ ಏನಾದ್ರು ಮೂವ್ಮೆಂಟ್ ಆದ್ರೆ ಅವಾಗ ಏನಾಗಿರುತ್ತೆ, ಇಟ್ ಇಸ್ ಎ ನೆಗೆಟಿವ್. ಓಕೆ. ಸೊ ಬಟ್ ಡಿಸ್ಟೆನ್ಸ್ ಏನಾಗಿರುತ್ತೆ, ಇಟ್ ಈಸ್ ಆಲ್ವೇಸ್ ಪಾಸಿಟಿವ್. ಕ್ಲಿಯರಾ, ನಿಮ್ ಡೌಟ್ ಕ್ಲಿಯರ್ ಆಯ್ತಾ? ಎಸ್ ಸರ್.
ಓಕೆ ಅಂಡ್ ದೆನ್ ಇನ್ನೊಂದು ನಾವೇನ್ ತಗೊಂತೀರಾ, ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ ಡಿಸ್ಟೆನ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಏನಾಗಿರುತ್ತೆ? ಡಿಸ್ಪ್ಲೇಸ್ಮೆಂಟ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಡಿಸ್ಟೆನ್ಸ್. ಎಸ್, ನಮಗೆ ಈಕ್ವಲ್ ಇರುತ್ತೆ, ಒಂದೇ ಡೈರೆಕ್ಷನ್ ಹೋಗ್ತಾ ಇದ್ರೆ. ಈಗ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನೋಡಿ, ಎ ಇಂದ ಬಿ ಗೆ ತಗೊಂಡ್ರ, ಇಲ್ಲೂ ಡಿಸ್ಟೆನ್ಸ್ 1000, ಇಲ್ಲೂ 1000, ಇಲ್ಲೂ 1500, ಇಲ್ಲೂ 1500, ಇಲ್ಲೂ 3000, ಇಲ್ಲೂ 3000, ಈಕ್ವಲ್ ಇದೆ. ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಎರಡು ಏನಾಗಿದೆ? ಈಕ್ವಲ್. ಯಾಕೆಂದ್ರೆ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಅದಾದ್ಮೇಲೆ ಏನಾಯ್ತು? ರಿವರ್ಸ್ ಆಯ್ತು. ಡೈರೆಕ್ಷನ್ ಏನಾಯ್ತು? ರಿವರ್ಸ್ ಆಯ್ತು. ರಿವರ್ಸ್ ಆದಾಗ ಡಿಸ್ಟೆನ್ಸ್ ಏನಾಯ್ತು? ಮ್ಯಾಕ್ಸಿಮಮ್ ಆಯ್ತು. ಡಿಸ್ಪ್ಲೇಸ್ಮೆಂಟ್ ಏನಾಯ್ತು? ಮಿನಿಮಮ್ ಆಯ್ತು. ಓಕೆ, ಅಗೈನ್ ಡಿಕ್ರೀಸ್ ಆಯ್ತು, ಇದು ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಸೊ ಒನ್ ಟೈಮಿಗೆ ಬಂದಾಗ, ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ ಬಂದಾಗ ಇದು ಮ್ಯಾಕ್ಸಿಮಮ್, ದಿಸ್ ಇಸ್ 0. ರಿವರ್ಸ್ ಡೈರೆಕ್ಷನ್ ಹೋದ್ರೆ ಇದು ನೆಗೆಟಿವ್, ಇದು ಪಾಸಿಟಿವ್. ಓಕೆ, ಸೊ ದಿಸ್ ಇಸ್ ಒನ್ ಮೋರ್ ಎಕ್ಸಾಂಪಲ್. ಅಂಡ್ ದೆನ್ ಇಲ್ಲಿ ಡಿಸ್ಟೆನ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ, ದಿಸ್ ಇಸ್ ಡಿಪೆಂಡ್ಸ್ ಆನ್ ಪಾತ್. ಓಕೆ, ಪಾತ್ ಫಾಲೋ. ನೀವು ಹೆಂಗೆ ಮೂಮೆಂಟ್ ಆಗ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಓನ್ಲಿ ಡಿಪೆಂಡ್ಸ್ ಆನ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ದೀಸ್ ಆರ್ ದ ಡಿಫ್ರೆನ್ಸ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ, ಯಾರಾದ್ರೂ ಔಟ್ ಆಫ್ ದಿ ಬೆಂಗಳೂರು ಯಾರಾದ್ರೂ ಇದ್ದೀರಾ? ನಿಮ್ಮ ಊರು ಯಾವ ಊರು ನಿಮ್ದು? ಯಾವ ಊರು ಸರ್ ನಿಮ್ದು? ಬೆಳಗಾವಿ. ಓಕೆ, ಇನ್ನೊಬ್ರು ಮೇಡಮ್ ಹೇಳಿದ್ರು, ನಿಮ್ದು ಮೇಡಮ್ ಯಾವ ಊರು? ಸರ್ ಚಿಂತಾಮಣಿ. ಚಿಂತಾಮಣಿ. ಓಕೆ, ಅದನ್ನ ಸರ್ ಬೇಜಾರ್ ಮಾಡ್ಕೋಬೇಡಿ, ಯಾಕೆಂದ್ರೆ ನಿಯರೆಸ್ಟ್ ಡಿಸ್ಟೆನ್ಸ್ ತಗೊಂತಾ ಇದೀನಿ. ಬೆಳಗಾವಿ ಅಂದ್ರೆ ತುಂಬಾ ದೂರ ಆಗ್ಬಿಡುತ್ತೆ, ಕನ್ಫ್ಯೂಷನ್ ಆಗ್ಬಿಡ್ತಾರೆ. ಇದು ಬಿಜಾಪುರ ಅಂತಾರೆ, ತುಂಬಾ ದೂರ ಸರ್. ಓಕೆ, ಸೊ ಓಕೆ, ಈಗ ನೀವು ಚಿಂತಾಮಣಿಗೆ ಯಾವ್ಯಾವ ರೂಟ್ ಹೋಗ್ತೀರಾ ಮೇಡಮ್? ನಿಮ್ಮ ಊರು ವಯ ಹೊಸಕೋಟೆ. ಓಕೆ, ಒಂದು ಚಿಂತಾಮಣಿ, ವಯ ಹೊಸಕೋಟೆ. ಹೊಸಕೋಟೆ, ಚಿಂತಾಮಣಿ ಹೊಸಕೋಟೆ ಹೋಗ್ತೀರಾ. ಓಕೆ, ಒಂದು ಹೊಸಕೋಟೆ ರೂಟು. ಓಕೆ, ಇನ್ನೊಂದು ರೂಟು ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಬೆಂಗಳೂರು. ಎಸ್, ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಬೆಂಗಳೂರು. ಇದು ಚಿಂತಾಮಣಿ, ಇದು ಚಿಕ್ಕಬಳ್ಳಾಪುರ, ಬೆಂಗಳೂರು. ಇನ್ನೊಂದು ರೂಟ್ ಇದೆ, ಚಿಂತಾಮಣಿ, ಶಿಡ್ಲಘಟ್ಟ, ಬೆಂಗಳೂರು. ಶಿಡ್ಲಘಟ್ಟ, ದೇವನಹಳ್ಳಿ ಮೇಲೆ ಬೆಂಗಳೂರು ಬರ್ತಿರಲ್ವಾ? ಓಕೆ ಓಕೆ, ಈಗ ಡಿಸ್ಪ್ಲೇಸ್ಮೆಂಟ್ ಏನಾಗಿರುತ್ತೆ? ಚಿಂತಾಮಣಿಯಿಂದ ನೀವು ಬೆಂಗಳೂರಿಗೆ ಬರ್ತಾ ಇದೀರಲ್ವಾ? ಡಿಸ್ಪ್ಲೇಸ್ಮೆಂಟ್ ಇಸ್ ಸೇಮ್ ಇರುತ್ತಾ, ಡಿಫ್ರೆಂಟ್ ಇರುತ್ತಾ? ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಇರುತ್ತೆ ಸರ್. ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಇರುತ್ತೆ. ಓಕೆ, ಎಲ್ಲರೂ ಕೇಳಿಸ್ಕೊಳ್ಳಿ ಇದನ್ನ. ಡಿಸ್ಟೆನ್ಸ್ ಚೇಂಜ್ ಇದೆ ಸರ್. ಡಿಸ್ಟೆನ್ಸ್ ಚೇಂಜ್ ಇದೆ. ಡಿಸ್ಟೆನ್ಸ್ ಚೇಂಜ್ ಇರುತ್ತೆ, ಬಟ್ ಡಿಸ್ಪ್ಲೇಸ್ಮೆಂಟ್ ಸೇಮ್ ಇರುತ್ತೆ. ಡಿಸ್ಪ್ಲೇಸ್ಮೆಂಟ್ ಸೇಮ್, ಇರುತ್ತೆ, ಡಿಸ್ಟೆನ್ಸ್ ಡಿಸ್ಟೆನ್ಸ್ ಚೇಂಜ್. ಚೇಂಜ್ ಇದೆ. ಓಕೆ ಮೇಡಮ್, ನೀವೇ ಹೇಳಿದ್ರಿ ಎರಡು ಚೇಂಜಸ್ ಅಂತ ಹೇಳಿದ್ರಿ, ಯಾಕೆ ಅಂತ ಹೇಳ್ತೀರಾ? ನಿಮ್ಮ ಪ್ರಕಾರ ನೀವೇನ್ ಥಿಂಕ್ ಮಾಡಿ ಅಲ್ಲಿ ಚೇಂಜಸ್ ಇದೆ ಸರ್ ಅಂತ ಹೇಳಿದ್ರಲ್ವಾ, ಯಾಕೆ ಮೇಡಮ್ ಹೇಳಿ? ಡಿಸ್ಟೆನ್ಸ್ ವೇರಿ ಇದೆ, ಒಂದ್ ಪ್ಲೇಸ್ ಇಂದ ಅನದರ್ ಪ್ಲೇಸ್ ಗೆ ಟ್ರಾವೆಲ್ ಮಾಡಕ್ಕೆ. ಓಕೆ, ಸೊ ಅದಕ್ಕೆ ಡಿಸ್ಟೆನ್ಸ್ ಚೇಂಜ್ ಬರುತ್ತೆ. ಓಕೆ, ಡಿಸ್ಟೆನ್ಸ್ ಚೇಂಜ್ ಒಪ್ಕೊಂತೀನಿ. ಓಕೆ, ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆಗಲ್ಲ ಸರ್, ಸೇಮ್ ಇರುತ್ತೆ. ಎಸ್, ಬಟ್ ನೀವು ಚೇಂಜಸ್ ಆಗತ್ತೆ ಅಂತ ಹೇಳಿದ್ರಿ, ಅದಕ್ಕೆ ಕೇಳಿದ್ರಿ ಯಾಕೆ, ಯಾವ ತರ ಹೇಳಿದ್ರಿ ಅಂತ. ಎಸ್, ಯಾಕೆ ಅಂತಂದ್ರೆ ಸೊ ಇದು ಚಿಂತಾಮಣಿ, ಬೆಂಗಳೂರು, ಇವು ಇನಿಷಿಯಲ್ ಮತ್ತೆ ಫೈನಲ್ ಪೊಸಿಷನ್. ಇದಕ್ ನಾವ್ ಏನಂತ ಹೇಳ್ತೀರಾ? ನೀವು ಎಲ್ಲಾದ್ರೂ ಬಂದ್ರಿ, ನೀವು ಹೊಸಕೋಟೆ ಮೇಲಾದ್ರೂ ಬನ್ನಿ, ಚಿಕ್ಕಬಳ್ಳಾಪುರದ ಮೇಲಾದ್ರೂ ಬನ್ನಿ, ಶಿಡ್ಲಘಟ್ಟ, ದೇವನಹಳ್ಳಿ ಮೇಲಾದ್ರೂ ಬನ್ನಿ, ಬಟ್ ನೀವು ಬರ್ತಾ ಇರೋದು ಇಲ್ಲಿಂದ ಚಿಂತಾಮಣಿಯಿಂದ ಬೆಂಗಳೂರಿಗೆ. ಸೊ ಅದ್ರದ್ದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಏನಾಗಿರುತ್ತೆ? ಸೇಮ್. ಅದಕ್ಕೆ ನಾವ್ ಹೇಳಿದ್ದು ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವುದು? ಡಿಸ್ಪ್ಲೇಸ್ಮೆಂಟ್. ಬಟ್ ಡಿಸ್ಟೆನ್ಸ್ ಏನಾಗಿರುತ್ತೆ? ಪಾತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಹೊಸಕೋಟೆ ಮೇಲೆ ಬಂದ್ರೆ ತುಂಬಾ ನಿಯರ್, ಒಂದ್ 50 ಕಿಲೋಮೀಟರ್ ಬಂದ್ಬಿಡ್ತೀರಾ.
ಅದೇ ಶಿಡ್ಲಘಟ್ಟದ ಮೇಲೆ ಬಂದ್ರೆ ಒಂದ್ 70 ಕಿಲೋಮೀಟರ್ ಆಗುತ್ತೆ. ಅದೇ ಚಿಕ್ಕಬಳ್ಳಾಪುರದ ಮೇಲೆ ಬಂದ್ರೆ ಒಂದ್ 85 ಕಿಲೋಮೀಟರ್ ಆಗುತ್ತೆ, ಹೌದಲ್ವಾ? ಹೌದು ಸರ್. ಹಾ, ಸೊ ಅವಾಗ ಡಿಸ್ಟೆನ್ಸ್ ಏನಾಗುತ್ತೆ ವೇರಿಯೇಷನ್. ಯಾಕೆ ಅಂತಂದ್ರೆ ಪಾತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಕ್ಲಿಯರ್ ಅಲ್ಲ? ಹೌದು ಸರ್, ಥ್ಯಾಂಕ್ ಯು. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಡಿಫರೆನ್ಸ್ ಬಿಟ್ವೀನ್ ದ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ ಸರ್ ಅಂಡ್ ಮೇಡಮ್? No, No, sir. it's clear. Yes, sir. Okay, we are go to next topic. Next one, it is a speed. ಈಗ ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಓದಿದ್ರಿ. ಈಗ ನಾವು ಸ್ಪೀಡ್ ಮತ್ತೆ ವೆಲಾಸಿಟಿ ಬಗ್ಗೆ ಓದೋಣ. ಕ್ಲಿಯರ್? ಓಕೆ, ಸ್ಪೀಡ್ ಅಂತಂದ್ರೇನು? ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್. ಓಕೆ, ಸ್ಪೀಡ್ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ವಿ. ಡಿಸ್ಟೆನ್ಸ್ ನಾವೇನ್ ತಗೊಂತೀರಾ? ಇಟ್ ಈಸ್ ಎಕ್ಸ್. ಈ ಪಾಯಿಂಟ್ ಎ ಫ್ರಮ್ ದಿಸ್ ಇಸ್ ಪಾಯಿಂಟ್ ಬಿ. ಎ ಇಂದ ಬಿ ಗಿರೋ ಟ್ರಾವೆಲಿಂಗ್ ನಾವು ಡಿಸ್ಟೆನ್ಸ್, ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗಿದೆ? ಎಕ್ಸ್. ಸೊ ಈ ಡಿಸ್ಟೆನ್ಸ್ ಏನಾಗ್ತಿದೆ? ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜಸ್ ಆಗ್ತಾ ಇದೆ. ಓಕೆ, ದ ಬಾಡಿ ಚೇಂಜ್ ದ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಅದನ್ನ ನಾವೇನಂತ ಕರಿತೀರ? Change of the distance with respect to time, it is called as a speed, and it is also represented by dx by dt, and also represented by delta x by delta t. Okay, so this is the example. Okay, andre speed formula, speed is equal to namige distance covered by the particle, distance covered by the distance covered by the particle divided by ಏನಂತ ಹೇಳ್ಬೋದು? time taken. Yes. Okay, this is the formula for speed. Okay, and this is the different representation of the formula. ಎಲ್ಲದು ಸೇಮೇ. x by t ಅಂತಂದ್ರೆ ನಾವು ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್ ಅಂತ ಹೇಳ್ತಾ ಇದೀನಿ. dx by dt ಅಂತಂದ್ರೆ ಚೇಂಜಿಂಗ್ ಆಫ್ ದ ಟೈಮ್, changing of the distance by changing of the time. dx, it's nothing but it is a changes. And then also delta x by delta t, and one more dou x by dou t, that is also same method. ಅಂದ್ರೆ ಡಿಫ್ರೆನ್ಸಿಯೇಷನ್ ಅಲ್ಲಿ ಹೇಳ್ತಾ ಇದೀವಿ ಅಷ್ಟೇ. ಮ್ಯಾಥಮೆಟಿಕ್ಸ್ ಅಲ್ಲಿ ಗೊತ್ತಿರುತ್ತಲ್ವಾ? ದಟ್ ಇಸ್ ಅ ಡಿಫರೆನ್ಸ್. ಅಂಡ್ ದೆನ್ ವಾಟ್ ಇಸ್ ದ ಯೂನಿಟ್ ಆಫ್ ದಿಸ್ ಸ್ಪೀಡ್? ಸೊ ಡಿಸ್ಟೆನ್ಸ್ ಯಾವ್ದ್ರಿಂದ ಮೆಜರ್ಮೆಂಟ್ ಮಾಡ್ತೀರಾ? Meter. Yes, the meter. Time is in second. So unit is meter per second. And then ಅಂದ್ರೆ ಇದು SI unit. Okay, CGS unit ಎಲ್ಲ ಏನಂತ ಹೇಳ್ತೀವಿ? It is centimeter per second. Centimeter per second. Okay, so ಇದು ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ನಿಮಗೆ ಫಸ್ಟ್ ಯೂನಿಟ್ ಇದೆ, ಅದನ್ನ ನಾನು ಮತ್ತೆ ಆಮೇಲೆ ಹೇಳ್ತೀನಿ. ಓಕೆ, ಸೊ ಈಗ ಜಸ್ಟ್ ಯೂನಿಟ್ ನೋಡೋಣ. SI unit is in meter second and CGS unit is centimeter per second. ಓಕೆ, ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂತಂದ್ರೆ ಇಟ್ ಇಸ್ ಡಿಫರೆಂಟ್ ಟೈಪ್ಸ್ ಆಫ್ ಸ್ಪೀಡ್. ಎಸ್ Sir, what is the difference between CGS system and SI system? ಓಕೆ, ಅಂದ್ರೆ ಏನು ಡಿಫ್ರೆನ್ಸ್ ಇಲ್ಲ. SI ಸಿಸ್ಟಮ್ ಅಂತಂದ್ರೆ ಎರಡೂನು ನಾವು ಮೆಜರ್ಮೆಂಟ್ ಮಾಡ್ತೀರಾ. ಓಕೆ, ಈಗ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಸ್ಟಮ್ಸ್ ಇದೆ. ಒಂದು CGS ಸಿಸ್ಟಮ್, ಇನ್ನೊಂದು FPS ಸಿಸ್ಟಮ್, ಇನ್ನೊಂದು MK ಸಿಸ್ಟಮ್. ಓಕೆ, ಈಗ ನೀವು ಒಂದು ಬೆಸ್ಟ್ ಎಕ್ಸಾಂಪಲ್, ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ನಿಮಗೊಂದು ಮೀಟರ್ ಸ್ಕೇಲ್ ನ ಕೊಡ್ತೀನಿ. ಓಕೆ, ಒಂದು ಯಾವ್ದೋ ಒಂದು ಕೋಲ್ ಕೊಡ್ತೀನಿ. ಆ ಕೋಲ್ ಲೆಂತ್ ಎಷ್ಟಿದೆ ಅಂತಂದ್ರೆ ನೀವ್ ಹೆಂಗ್ ಹೇಳ್ತೀರಾ? ಮೀಟರ್ ಅಲ್ಲಿ ಹೇಳ್ಬೋದು ಸರ್, ಸೆಂಟಿಮೀಟರ್ ಅಲ್ಲಿ ಹೇಳ್ಬೋದು. ಅಲ್ಲ, ಒಂದು ಜನರಲ್ ಆಗಿ ನೀವು ಮೆಜರ್ಮೆಂಟ್ ಮಾಡೋದೇ ಅಂದ್ರೆ ಹೆಂಗ್ ಮಾಡ್ತೀರಾ? ಮೀಟರ್ ಮೆಜರ್ಮೆಂಟ್ ಮಾಡ್ತೀರಾ, ಇನ್ನೊಂದು ಸೆಂಟಿಮೀಟರ್ ಮೆಜರ್ಮೆಂಟ್ ಮಾಡ್ತೀರಾ. ನಿಮ್ಮ ಹತ್ರ ಮೀಟರ್ ಸ್ಕೇಲ್ ಸೆಂಟಿಮೀಟರ್ ಸ್ಕೇಲ್ ಎರಡು ಇಲ್ಲ ಅಂದ್ರೆ ಇಂಚ್ ಅಲ್ಲಿ ಮಾಡ್ಬೋದು ಸರ್. ಅದ್ರಲ್ಲಿ ಇಂಚಸ್ ಅಲ್ಲಿ ಅಂದ್ರೆ ನಿಮ್ಮ ಕೈ ಫೀಟ್ ಇಂದ ಯೂಸ್ ಮಾಡ್ತೀರಾ, ಬೇರೆ ಆಬ್ಜೆಕ್ಟ್ ಜೊತೆ ಮಾಡ್ತೀವಿ ಸರ್. ಕಂಪ್ಯಾರಿಸನ್, ದಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಮೆಜರ್ಮೆಂಟ್, ದಟ್ ಇಸ್ ಅ ಡೆಫಿನೇಷನ್. ಓಕೆ, ಅದನ್ನೇ ಕಂಪ್ಯಾರಿಸನ್. ಮೀಟರ್ ಸ್ಕೇಲ್ ಜೊತೆಗೆ ಆ ಒಂದು ಸ್ಟಿಕ್ ನ ಕಂಪೇರ್ ಮಾಡೋದನ್ನ ನಾವು ಮೆಜರ್ಮೆಂಟ್ ಅಂತ ಕರಿತೀವಿ. ಓಕೆ, ನಿಮ್ಮ ಹತ್ರ ಮೀಟರ್ ಸ್ಕೇಲು ಇಲ್ಲ, ಸೆಂಟಿಮೀಟರ್ ಸ್ಕೇಲು ಇಲ್ಲ ಅಂತಂದ್ರೆ ನಿಮ್ಮ ಹ್ಯಾಂಡ್ ಇಂದ ಯೂಸ್ ಮಾಡ್ಬೋದಲ್ವಾ, ಫೀಟ್. ಎಸ್. ಓಕೆ, ಸೊ ಈಗ ನಾವು ಮೇನ್ಲಿ ಒಂದು ಆಬ್ಜೆಕ್ಟ್ ಬಗ್ಗೆ ಸ್ಟಡಿ ಮಾಡ್ಬೇಕು ಅಂತಂದ್ರೆ 3 ಪ್ಯಾರಾಮೀಟರ್ ನ ತುಂಬಾ ಸ್ಟಡಿ ಮಾಡ್ತೀರಾ. ಒಂದು ಯಾವುದು ಅಂತಂದ್ರೆ ಇಟ್ ಈಸ್ ಲೆಂತ್, ಇನ್ನೊಂದು ಮಾಸ್, ಇನ್ನೊಂದು ಟೈಮ್. ದಿಸ್ ಇಸ್ ದ 3 ಪ್ಯಾರಾಮೀಟರ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಮೆಜರ್ಮೆಂಟ್. ಸೊ ನೀವೇನಾದ್ರು ಲೆಂತ್ ನ ಸೆಂಟಿಮೀಟರ್ ಮೆಜರ್ಮೆಂಟ್ ಮಾಡಿದ್ರೆ ದಟ್ ಈಸ್ ನಥಿಂಗ್ ಬಟ್
ಲೆಂತ್ ನ ಸೆಂಟಿಮೀಟರ್ ಮೆಜರ್ಮೆಂಟ್ ಮಾಡ್ತೀರಾ, ಮಾಸ್ ನ ಗ್ರಾಮ್ ಅಲ್ಲಿ ಮೆಜರ್ಮೆಂಟ್ ಮಾಡ್ತೀರಾ, ಟೈಮ್ ನ ಸೆಕೆಂಡ್ಸ್ ಅಲ್ಲಿ ಮೆಜರ್ಮೆಂಟ್ ಮಾಡ್ತೀರಾ. ದಟ್ ಇಸ್ ದ ಟೈಪ್ ಆಫ್ CGS ಯೂನಿಟ್. ಇನ್ನೊಂದು ಲೆಂತ್ ನ ನಾವು ಫೂಟ್ ಇಂದ ಮೆಜರ್ಮೆಂಟ್ ಮಾಡ್ತೀರಾ, ಮಾಸ್ ನ ಪೌಂಡ್ ಇಂದ ಮೆಜರ್ಮೆಂಟ್ ಮಾಡ್ತೀರಾ, ಟೈಮ್ ನ ಸೆಕೆಂಡ್ ಇಂದ ಮೆಜರ್ಮೆಂಟ್ ಮಾಡ್ತೀರಾ. ದಟ್ ಈಸ್ FPS ಸಿಸ್ಟಮ್. ಇನ್ನೊಂದು ಲೆಂತ್ ನ ಮೀಟರ್ ಇಂದ, ಮಾಸ್ ನ ಕಿಲೋಗ್ರಾಮ್ ಇಂದ, ಟೈಮ್ ನ ಸೆಕೆಂಡ್ ಇಂದ ಮೆಜರ್ಮೆಂಟ್ ಮಾಡ್ತೀರಾ. ದಟ್ ಈಸ್ ನಥಿಂಗ್ ಬಟ್ MKS. ಓಕೆ, ಈಗ ಇಬ್ರು ಸರ್ ಯಾರಾದ್ರೂ 2 ಮೆಂಬರ್ಸ್ ಆಕ್ಟಿವೇಟ್ ಆಗಿ, ಓನ್ಲಿ 2. ಈಗ ಡೌಟ್ ಕೇಳಿದ್ರು ಒಬ್ರು, ಇನ್ನೊಬ್ರು ಅದ್ರ ಜೊತೆಗೆ ಒಬ್ರು. ಓಕೆ, ಈಗ ನೀವು ಮೀಟರ್ ಮೆಜರ್ಮೆಂಟ್ ಮಾಡಿದ್ರಿ. ಓಕೆ, ನೀವು ಮೀಟರ್ ಮೆಜರ್ಮೆಂಟ್ ಮಾಡಿದ್ರಿ, ಇನ್ನೊಬ್ರು ಸೆಂಟಿಮೀಟರ್ ಮೆಜರ್ಮೆಂಟ್ ಮಾಡಿದ್ದಾರೆ. ಓಕೆ, ಸೊ ನಾನು ಯಾವ್ದ್ರಲ್ಲಿ ಮೆಜರ್ಮೆಂಟ್ ಮಾಡಿದೀನಿ? ಫೀಟ್ ಅಲ್ಲಿ ಮೆಜರ್ಮೆಂಟ್ ಮಾಡಿದೀನಿ. ಓಕೆ, ಸೊ ಈಗ ನಿಮಗೆ ಮೀಟರ್ ಬಗ್ಗೆ ತುಂಬಾ ನಾಲೆಡ್ಜ್ ಇದೆ, ಬಟ್ ಸೆಂಟಿಮೀಟರ್ ಬಗ್ಗೆ ಗೊತ್ತಿಲ್ಲ, ಫೀಟ್ ಬಗ್ಗೆ ಗೊತ್ತಿಲ್ಲ. ನನಗೆ ಫೀಟ್ ಬಗ್ಗೆ ಗೊತ್ತು, ಸೆಂಟಿಮೀಟರ್ ಅಂಡ್ ಮೀಟರ್ ಬಗ್ಗೆ ಗೊತ್ತಿಲ್ಲ. ಇನ್ನೊಬ್ರು ಸರ್ಗೆ ಸೆಂಟಿಮೀಟರ್ ಬಗ್ಗೆ ಗೊತ್ತು, ಮೀಟರ್ ಮತ್ತೆ ಫೂಟ್ ಬಗ್ಗೆ ಗೊತ್ತಿಲ್ಲ. ಸೊ ಈಗ ನೀವೇನ್ ಮಾಡ್ತೀರಾ, ಆ ಮೆಜರ್ಮೆಂಟ್ ಮಾಡಿರೋ ಕೋಲ್ನ ನಿಮ್ಮ ಕೊಲೀಗ್ಸ್ ಹೇಳ್ತೀರಾ, ಸೊ ಇದು ಇಷ್ಟು ಮೀಟರ್ ಇದೆ, 1 ಮೀಟರ್ ಅಂತ ಹೇಳ್ತೀರಾ. ಬಟ್ ಅವ್ರಿಗೆ ಅರ್ಥ ಆಗಂಗಿಲ್ಲ, ಯಾಕೆಂತಂದ್ರೆ ಅವ್ರಿಗೆ ಮೀಟರ್ ಬಗ್ಗೆ ಐಡಿಯಾ ಇಲ್ಲ, ಹೌದಲ್ವಾ? ಸೊ ಆದ್ರೆ ನನಗೂ ಅರ್ಥ ಆಗಲ್ಲ. ಸೊ ಅವಾಗ ಏನ್ ಮಾಡ್ತೀವಿ, ಸೊ ಇದು ಅಂತಂದ್ರೆ ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಜರ್ಮೆಂಟ್, ಇದು ಏನಾಗಿದೆ ಅಂತಂದ್ರೆ ಒಂದೊಂದು ಕಂಟ್ರಿನಲ್ಲಿ ಒಂದೊಂದು ವೇರಿಯೇಷನ್ ಅಲ್ಲಿ ಮೆಜರ್ಮೆಂಟ್ ಮಾಡ್ತಾರೆ. ಸೊ ಆ ಮೆಜರ್ಮೆಂಟ್ ಅಲ್ಲಿ ಮಾಡಿರೋದೇ ಈ 3 ಡಿಫ್ರೆಂಟ್ ಟೈಪ್ಸ್: CGS, FPS ಅಂಡ್ MKS. ಸೊ SI ಯೂನಿಟ್ ಅಂದ್ರೆ ಏನಾಯ್ತು ಅಂತಂದ್ರೆ, ಈಗ ನಮಗೆ ನೀವು ಮೆಜರ್ಮೆಂಟ್ ಮಾಡಿದ್ ನನಗೆ ಅರ್ಥ ಆಗ್ತಿಲ್ಲ, ನಾನ್ ಮಾಡಿದ್ ನಿಮಗೆ ಅರ್ಥ ಆಗ್ತಿಲ್ಲ, ಇನ್ನೊಬ್ರು ಮಾಡಿರೋದು ನಮ್ಮಿಬ್ರಿಗೂ ಅರ್ಥ ಆಗ್ತಿಲ್ಲ ಅಂತಂದ್ರೆ ಯೂಸ್ ಏನಾಯ್ತು? ನೋ ಯೂಸ್ ಅಲ್ವಾ? ಈಗ ನಮಗೆ ಗೊತ್ತಿರೋ ಒಂದು ಕಂಟೆಂಟ್ ನ ನಾವು ಎಕ್ಸ್ಪ್ಲೈನ್ ಮಾಡಕ್ ಆಗ್ತಾ ಇಲ್ಲ, ಹೌದಲ್ವಾ? ಅವಾಗ ಏನಾಗತ್ತೆ, ನಮ್ಮಲ್ಲಿರೋ ಎಕ್ಸ್ಪ್ರೆಷನ್ ನ ನಾವು ಮಾಡಿರೋ ಇನ್ವೆನ್ಷನ್ ನ ಬೇರೆಯೊಬ್ರಿಗೆ ತಿಳ್ಸಕ್ ಆಗ್ತಾ ಇಲ್ಲ. ಏನಕ್ಕೆ ಅಂತಂದ್ರೆ ಆ ಒಂದು ಮೆಜರಿಂಗ್ ಮೆಟೀರಿಯಲ್ ಬಗ್ಗೆ ಐಡಿಯಾ ಇಲ್ಲ. ಸೊ ಫಾರ್ ದ ರೀಸನ್ ಏನ್ ಮಾಡ್ತೀವಿ ಅಂತಂದ್ರೆ, ಈ SI ಯೂನಿಟ್ ಅನ್ನೋದನ್ನ ಇನ್ವೆನ್ಷನ್ ಮಾಡ್ತಾರೆ. SI ಯೂನಿಟ್ ಅಂತಂದ್ರೆ ಇಟ್ ಇಸ್ ದ ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್. Standard International System of Units. So this one, it is nothing but it is common for entire the world. Okay, so ಆ ಕಾಮನ್ ಯಾವ್ದ್ರಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ ಅಂದ್ರೆ ಲೆಂತ್ ಇನ್ ಮೀಟರ್, ಮಾಸ್ ಇನ್ kg, ಟೈಮ್ ಇನ್ ಸೆಕೆಂಡ್. ಸೊ ಈ SI ಯೂನಿಟ್ ಅಲ್ಲಿ ನಾವು ಹೇಳಿದ್ರೆ ಇಟ್ ಈಸ್ ಅಂಡರ್ಸ್ಟುಡ್ ಫಾರ್ ಆಲ್ ದ ಲ್ಯಾಂಗ್ವೇಜಸ್, ಆಲ್ ದ ಸಿಸ್ಟಮ್. ಓಕೆ, ಅದು SI ಯೂನಿಟ್. SI ಯೂನಿಟ್ ಅನ್ನೋದು ಕಾಮನ್. CGS ಯೂನಿಟ್ ಅನ್ನೋದು ಏನಾಗಿರುತ್ತೆ, ಇಟ್ ಲೈಕ್ ಎ ಲೋಕಲ್. ಇಷ್ಟೇ ಡಿಫರೆನ್ಸ್. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಅಂಡ್ ದೆನ್ ನೆಕ್ಸ್ಟ್ ಒನ್ ಇಟ್ ಈಸ್ ಟೈಪ್ಸ್ ಆಫ್ ಸ್ಪೀಡ್. ಏನಾದ್ರು ಡೌಟ್ ಇದೆಯಾ ಬೇರೆ ಯಾರಿಗಾದ್ರು? ಬೇರೆ? ನೋ ಸರ್. ಓಕೆ, ನೆಕ್ಸ್ಟ್ ಒನ್ ಇಟ್ ಈಸ್ ಯೂನಿಫಾರ್ಮ್ ಸ್ಪೀಡ್. ಎಲ್ಲರಿಗೂ ಗೊತ್ತಿದೆ ಯೂನಿಫಾರ್ಮ್. ಸ್ಕೂಲು ಕಾಲೇಜಸ್ ಅಲ್ಲೆಲ್ಲ ಯೂನಿಫಾರ್ಮ್ ಮೇಂಟೈನ್ ಮಾಡ್ತಾರೆ. ಯಾಕೆ? ಏನಕ್ಕೆ ಮೇಂಟೈನ್ ಮಾಡ್ತಾರೆ? ಆಲ್ ಆರ್ ಈಕ್ವಲ್, ಎಲ್ಲಾರು ಈಕ್ವಲ್ ಇರ್ಲಿ ಅಂತ ಯೂನಿಫಾರ್ಮ್ ಮೇಂಟೈನ್ ಮಾಡ್ತಾರೆ. ಇಲ್ಲೂ ಅಷ್ಟೇ, ಯೂನಿಫಾರ್ಮ್ ಸ್ಪೀಡ್ ಅಂತಂದ್ರೆ ನಮಗೆ ಏನಾಗಿರುತ್ತೆ, ಸ್ಪೀಡ್ ಈಸ್ ಆಲ್ವೇಸ್ ಈಕ್ವಲ್. ಓಕೆ, ಇಷ್ಟೇ ಸಿಂಪಲ್. ಸ್ಪೀಡ್ ಈಸ್ ಆಲ್ವೇಸ್ ಏನಾಗಿರ್ಬೇಕು, ಈಕ್ವಲೇ ಬರಬೇಕು. ಈಕ್ವಲ್ ಬರಬೇಕು ಅಂದ್ರೆ ಏನಾಗ್ಬೇಕು, ದ ಬಾಡಿ ಟ್ರಾವೆಲ್ ಈಕ್ವಲ್ ಡಿಸ್ಟೆನ್ಸ್ with equal distance in equal interval of time. Okay, interval of time. Okay, ಇದನ್ನ ನಾವೇನಂತ ಕರಿತೀರಾ, ಯೂನಿಫಾರ್ಮ್ ಸ್ಪೀಡ್ ಅಂತ ಕರಿತೀವಿ. ಅಂದ್ರೆ ಎವ್ರಿ ಟೈಮ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಹೈವೇನಲ್ಲಿ ಕಾರ್ ಓಡಿಸ್ತಾ ಇರ್ತೀರಾ. ಹೈವೇನಲ್ಲಿ ಕಾರ್ ಓಡಿಸೋದ್ರೆ ಹೆಂಗ್ ಓಡಿಸ್ತಿರ್ತೀರಾ, ಒಂದು 60 km/h ಸ್ಪೀಡ್ ಅಲ್ಲಿ ಕಾಮಾಗಿ ಹೋಗ್ತೀರಾ. ಅಥವಾ ಕಾರ್ ಅಂತ ಅಂದ್ಮೇಲೆ ಯಾರು ಸರ್ 60 km ಹೋಗ್ತಾರೆ, ಒಂದು 120 ಹೋಗ್ತೀವಿ ಸರ್ ಅಂತ ಹೇಳ್ಬೋದು, ಹೌದಲ್ವಾ? ಸೊ 120 ಅಂದ್ರೆ ಪ್ರತಿ 1 ಅವರ್ಗುನು ನೀವು ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀರಾ, 120 km. ಎಗೇನ್ 1 ಅವರ್, ಇನ್ನೊಂದು 1 ಅವರ್ ಚೆಕ್ ಮಾಡಿದ್ರೆ ಎಗೇನ್ 120 km. ಎಗೇನ್ ಮತ್ತೆ ಇನ್ನೊಂದು ಅವರ್ ಚೆಕ್ ಮಾಡಿದ್ರೆ ಎಗೇನ್ 120 km. ಅಂದ್ರೆ ಎವ್ರಿ 1 ಅವರ್ ಇಂಟರ್ವಲ್ ಅಲ್ಲಿ ನೀವು ಟ್ರಾವೆಲ್ ಮಾಡಿರೋ ಡಿಸ್ಟೆನ್ಸ್ ಕೂಡ ಏನಾಗಿರುತ್ತೆ, 120 ಇರುತ್ತೆ. ಇದನ್ನ ನಾವೇನಂತ ಕರಿತೀರಾ, ಯೂನಿಫಾರ್ಮ್ ಸ್ಪೀಡ್ ಅಂತ ಕರಿತೀವಿ. ಓಕೆ, ಅದೇ ವೇರಿಯಬಲ್ ಸ್ಪೀಡ್ ಅಂದ್ರೆ ಏನು? ವೇರಿಯಬಲ್ ಸ್ಪೀಡ್ ಅಂತಂದ್ರೆ ಅನ್ಈಕ್ವಲ್ ಡಿಸ್ಟೆನ್ಸ್ ಇನ್
equal intervals time. of time. equal interval of time and vice versa. ಮತ್ತೆ ಹೇಳಕ್ ಹೋಗಲ್ಲ. ನೆಕ್ಸ್ಟ್ ವೈಸ್ ವರ್ಸ ಅಂದ್ರೆ ಏನ್ ಹೇಳಿ? ಈಕ್ವಲ್ ಡಿಸ್ಟೆನ್ಸ್ ಅನ್ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಈಗ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಬೆಂಗಳೂರು ಟ್ರಾಫಿಕ್ ಜಾಸ್ತಿ ಇತ್ತು ಅಂತಂದ್ರೆ 1 ಕಿಲೋಮೀಟರ್ ನೀವು ಅರ್ಧ ಗಂಟೆ ಹೋದ್ರೂ ಆಗಲ್ಲ. ಅದೇ ಫುಲ್ ಫ್ರೀ ಆಗಿತ್ತು ಅಂತಂದ್ರೆ ಅದೇ 1 ಕಿಲೋಮೀಟರ್ 1 ನಿಮಿಷಕ್ಕೆ ಹೋಗ್ಬಿಡ್ತೀರಾ. ಇಷ್ಟೇ ಡಿಫ್ರೆನ್ಸ್. ಎರಡು ಟೈಮ್ ಇಂಟರ್ವಲ್ ಏನು? ಎರಡು ಟೈಮ್ ಇಂಟರ್ವಲ್ ಇಟ್ಸ್ ಡಿಫ್ರೆನ್ಸ್. ಇಲ್ಲಿ ನಮಗೆ ಡಿಸ್ಟೆನ್ಸ್ ಏನಾಗಿತ್ತು? ಡಿಸ್ಟೆನ್ಸ್ ಇಸ್ 1 ಕಿಲೋಮೀಟರ್. ಡಿಸ್ಟೆನ್ಸ್ ಇಸ್ ಸೇಮ್, ಬಟ್ ನೀವು ಟ್ರಾಫಿಕ್ ಅಲ್ಲಿ ಇರೋದ್ರಿಂದ 1 ಅವರ್ಗೆ ಹೋಗ್ತೀರಾ, ಟ್ರಾಫಿಕ್ ಇಲ್ಲದೆ ಇರೋದ್ರಿಂದ 1 ನಿಮಿಷಕ್ಕೆ ಹೋಗ್ತೀರಾ. ಡಿಸ್ಟೆನ್ಸ್ ಸೇಮ್ ಇದೆ, ಟೈಮ್ ಇಟ್ ಇಸ್ ಡಿಫ್ರೆಂಟ್. ಇದನ್ನ ನಾವೇನಂತ ಕರಿತೀರಾ? ನಾನ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ಕರಿತೀವಿ. ಸಾರಿ, ನಾನ್ ಯೂನಿಫಾರ್ಮ್ ಸ್ಪೀಡ್ ಅಂತ ಕರಿತೀರಾ. ಓಕೆ, ನೆಕ್ಸ್ಟ್ ಇಟ್ ಈಸ್ ಅವರೇಜ್ ಸ್ಪೀಡ್. ವಾಟ್ ಇಸ್ ಮೀನಿಂಗ್ ಆಫ್ ಅವರೇಜ್ ಸ್ಪೀಡ್? ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ಟೋಟಲ್ ಟೈಮ್ ಟೇಕನ್. ಟೋಟಲ್ ಡಿಸ್ಟೆನ್ಸ್ covered by total time taken. ಟೋಟಲ್ ಟೈಮ್ ಟೇಕನ್. ನೀವು ಎಲ್ಲಿಂದ ಎಲ್ಲಿಗೋ ಹೋಗಿರ್ತೀರಾ. ಈಗ ಎಕ್ಸಾಂಪಲ್ ಬಿಜಾಪುರದಿಂದ ಒಬ್ರು ಇದಾರೆ ಅಂತಂದ್ರಿ, ನೀವು ಬೆಂಗಳೂರಿಂದ ಬಿಜಾಪುರ್ಗೆ ಹೋಗ್ತೀರಿ. ಬೆಂಗಳೂರಿಂದ ಬಿಜಾಪುರ್ಗೆ ಎಷ್ಟು ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಇದೆ? ಎಷ್ಟಿದೆ ಸರ್? 550 sir. ಎಸ್, ಟೋಟಲ್ ಡಿಸ್ಟೆನ್ಸ್ ಈಸ್ 550 ಇನ್ ಕಿಲೋಮೀಟರ್. ಎಷ್ಟು ಅವರ್ಸ್ಗೆ ಹೋಗ್ತೀರಾ ಸರ್? Minimum 6 6 7 to hours. 8 10 hours. hours. 6 ಅವರ್ಸ್ ಅಥವಾ ಒಂದು 10 ಅವರ್ಸ್ ಅನ್ಕೊಳ್ಳೋಣ. 10 ಅವರ್ಸ್ ಅಂತಂದ್ರೆ ನಿಮ್ಮ ಯೂನಿಫಾರ್ಮ್ ಸ್ಪೀಡ್ ಎಷ್ಟು? 55 5.2 ಕಿಲೋಮೀಟರ್ ಪರ್ ಅವರ್. ದಿಸ್ ಇಸ್ ಲೈಕ್ ಅವರೇಜ್ ಸ್ಪೀಡ್. ಅಥವಾ ನೀವು ಒಂದು ಕಾರಲ್ಲಿ ಹೋಗ್ತೀರಾ ಅಂದ್ರೆ ಒಂದು 6 ಅವರ್ಸ್ ಹೋಗ್ತೀರಾ. 6 ಅವರ್ಸ್ ಅಂದ್ರೆ ವೇರೀಸ್. ಅಂದ್ರೆ ಟೋಟಲ್ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ರ, ಎಷ್ಟು ಟೈಮ್ ತಗೊಂಡಿದ್ರ, ಅವಾಗ ನಿಮ್ಮ ಅವರೇಜ್ ಸ್ಪೀಡ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಟೇಕನ್ ಎಸ್ ಎ ಅವರೇಜ್ ಸ್ಪೀಡ್. ಓಕೆ, ಸೊ ಈ ಅವರೇಜ್ ಸ್ಪೀಡ್ ಅಲ್ಲಿ ನಿಮಗೊಂದು 2 ಕೇಸಸ್ ಬರುತ್ತೆ. ಓಕೆ, ಆ 2 ಕೇಸಸ್ ಏನಕ್ಕೆ ಅಂತಂದ್ರೆ ಡೈರೆಕ್ಟ್ ನೀವು ಫಾರ್ಮುಲಾ ಡೆರಿವೇಶನ್ ಅಂದ್ರೆ ನಿಮಗೆ ಇದ್ರ ಮೇಲೆ ಫಿಸಿಕ್ಸ್ ಲೈಫ್ ಅಂದ್ರೆ ಹೆಂಗೆ ಪ್ರಾಬ್ಲಮ್ಸ್ ಇರುತ್ತೋ ಫಿಸಿಕ್ಸ್ ಅಂದ್ರೂ ಏನಿರುತ್ತೆ? Number of problems. ಇರುತ್ತೆ. ನಂಬರ್ ಆಫ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಓಕೆ, ಲೈಫ್ ಹೆಂಗೆ ನಾವು ಪ್ರಾಬ್ಲಮ್ ನ ಫೇಸ್ ಮಾಡ್ತೀವೋ ಹಂಗೆ ಫಿಸಿಕ್ಸ್ ಅಲ್ಲೂ ಫೇಸ್ ಮಾಡ್ಬೇಕು. ಅದಕ್ಕೆ ಕೆಲವೊಂದು ಪ್ರಾಬ್ಲಮ್ಸ್ಗೆ ಒಂದು ಈಗ ಯಾವ್ದೋ ಒಂದು ನೀವು ಒಂದು ಲೈಫ್ ಅಲ್ಲಿ ಒಂದು ಪ್ರಾಬ್ಲಮ್ ತಗಲಾಕೊಂಡಿದ್ರ ಅಂತಂದ್ರೆ ಅದಕ್ಕೊಂದು ಸೊಲ್ಯೂಷನ್ ಹುಡುಕ್ತಿರ ತಾನೆ. ಈ ತರ ಮಾಡಿದ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಅದೇ ತರ ಒಂದು ಫಿಸಿಕ್ಸ್ ಅಲ್ಲೂ ನಾವೇನ್ ಮಾಡ್ತೀರಾ, ಒಂದು ಸೊಲ್ಯೂಷನ್ ಹುಡ್ಕೊಂತೀವಿ. ಆ ಸೊಲ್ಯೂಷನ್ ಹುಡ್ಕೊಳೋದನ್ನ ನಾವೇನಂತ ಕರಿತೀರಾ? ಫಾರ್ಮುಲಾ ಅಂತ ಕರಿತೀವಿ. ಅದಕ್ಕೆ ಈಗ ಫಾರ್ಮುಲಾ ಒಂದು ಹುಡ್ಕೋಣ ಫಸ್ಟ್ ಕೇಸ್ ಅಲ್ಲಿ. ಓಕೆ, ಸ್ಪೆಷಲ್ ಕೇಸಸ್ ಹೆಂಗೆ ನಾವು ಅವರೇಜ್ ಸ್ಪೀಡ್ ನ ಫೈಂಡ್ ಔಟ್ ಮಾಡೋದು, ಯಾವ ಕಂಡೀಷನ್ ಅಲ್ಲಿ? ಸೊ ಈಗ ಒಂದು ಬಾಡಿ ಏನಾಗ್ತಿದೆ, ಇಟ್ ಇಸ್ ಕವರ್ಸ್ ಡಿಸ್ಟೆನ್ಸ್ S1 ಅಂಡ್ S2 ಇನ್ ದ ಸ್ಪೀಡ್ V1 ಅಂಡ್ V2 ಇನ್ ದ ಸೇಮ್ ಡೈರೆಕ್ಷನ್. ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ. ಫಸ್ಟ್ ಡಿಸ್ಟೆನ್ಸ್ S1 ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಿದೆ ವಿತ್ ದ ವೆಲಾಸಿಟಿ V1. ಸೆಕೆಂಡ್ ಡಿಸ್ಟೆನ್ಸ್ S2 ಡಿಸ್ಟೆನ್ಸ್ ವಿತ್ ದ ವೆಲಾಸಿಟಿ V2. ಡಿಫ್ರೆಂಟ್. ಸೊ ಇಲ್ಲಿಂದ ಇಲ್ಲಿವರೆಗೂ ಟ್ರಾವೆಲ್ ಆಗಿದೆ, ದಟ್ ಇಸ್ ಡಿಸ್ಟೆನ್ಸ್ ಇಸ್ S1, ಇಟ್ ಇಸ್ ಮೂವಿಂಗ್ ವಿತ್ ದ ವೆಲಾಸಿಟಿ V1 ಅಂಡ್ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ಟ್ರಾವೆಲ್ ಆಗಿದೆ ವಿತ್ ದ ಡಿಸ್ಟೆನ್ಸ್ ಇಸ್ S2, ವೆಲಾಸಿಟಿ ಇಸ್ V2. ಡಿಫ್ರೆಂಟ್. ಸೊ ಈಗ ನಾವು ಅವರೇಜ್ ಸ್ಪೀಡ್ ಅಂದ್ರೆ ಏನು? ಫಾರ್ಮುಲಾ ಅವರೇಜ್ ಸ್ಪೀಡ್ ಇಸ್ ನಥಿಂಗ್ ಬಟ್ ಎಸ್ ಟೋಟಲ್ distance traveled. ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಎಸ್, ಈಗ ನಾವು ಟೈಮ್ ಬೇಕು. ಇಲ್ಲಿ ನಾವು ಟೋಟಲ್ ಟೈಮ್ ಅಂತ ಇದೆ, ಈಗ ಟೈಮ್ ಫೈಂಡ್ ಔಟ್ ಮಾಡ್ತೀರಾ. ಸೊ ನಿಮಗೆ ಸ್ಪೀಡ್ ಫಾರ್ಮುಲಾ ಗೊತ್ತಲ್ವಾ? ಸ್ಪೀಡ್ ಇಸ್ ನಥಿಂಗ್ ಬಟ್ V ಇಸ್ ಈಕ್ವಲ್ ಟು ಏನ್ ತಗೊಂಡ್ರಿ? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಓಕೆ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸೊ ಫಸ್ಟ್ ಕೇಸ್ ಅಲ್ಲಿ ವೆಲಾಸಿಟಿ V1 ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗಿದೆ? S1 ಆಫ್ ದ ಟೈಮ್ T1. ದೆನ್ T1 ಇಸ್ ಈಕ್ವಲ್ ಟು ಏನಂತ ಆಗುತ್ತೆ? S1 ಡಿವೈಡೆಡ್ ಬೈ V1. ಹೌದಾ? ಸಿಮಿಲರ್ಲಿ V2 ಇಸ್ ಈಕ್ವಲ್ ಟು ಏನಾಗುತ್ತೆ? S2 ಡಿವೈಡೆಡ್ ಬೈ T2. ಓಕೆ, ದಟ್ ಇಸ್ ನಥಿಂಗ್ ಬಟ್ T2 ಇಸ್ ಈಕ್ವಲ್ ಟು ಏನಾಯ್ತು? S2 ಡಿವೈಡೆಡ್ ಬೈ V2. ಸೊ ಈಗ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ. ಟೋಟಲ್ ಡಿಸ್ಟೆನ್ಸ್ ಅಂದ್ರೆ ಏನ್ ತಗೊಂತೀರಾ? S1 ಪ್ಲಸ್ S2 ನ. ಓಕೆ, S1 ಪ್ಲಸ್ S2 ಡಿವೈಡೆಡ್ ಬೈ ಟೋಟಲ್ ಟೈಮ್ ಅಂತಂದ್ರೆ T1 ಪ್ಲಸ್ T2. ಈಗ ಸಬ್ಸ್ಟಿಟ್ಯೂಷನ್ ಮಾಡಿ. S1 ಪ್ಲಸ್ S2 ಇಸ್ ಈಕ್ವಲ್ ಟು T1 ಪ್ಲಸ್ T2 ಅಂತಂದ್ರೆ ಏನಾಗಿರುತ್ತೆ? S1 ಬೈ V1 ಪ್ಲಸ್ S2 ಬೈ V2.
S1 by V1 is equal to S2 by V2. So this is the formula. It is the average, V average. So in case the body travel S1 distance is equal to S2 distance is equal to S ಅಂತ ಏನಾದ್ರು ತಗೊಂಡ್ರೆ, S ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, V average is equal to S plus S divided by S by V1 plus S by V2. ಕ್ಲಿಯರಾ? then S plus S ಅಂದ್ರೆ 2S divided by ಇಲ್ಲಿ S ನ ಕಾಮನ್ ತಕೊಂಡ್ರೆ 1 by V1 plus 1 by V2 ನ ಓಕೆ S ಮತ್ತೆ S ನ ಕ್ಯಾನ್ಸಲ್ ಮಾಡ್ಬೋದಾ? ಸೊ ಕ್ಯಾನ್ಸಲ್ ಮಾಡಾದ್ಮೇಲೆ ನಾವೇನ್ ಮಾಡ್ತೀವಿ, ಆವರೇಜ್ ತಗೊಳ್ಳಿ. ಆವರೇಜ್ ತಗೊಂಡ್ರೆ ಏನಾಯ್ತು, 2 ಡಿವೈಡೆಡ್ ಬೈ ಇಲ್ಲಿ ಎಲ್ ಸಿ ಎಂ ತಕೊಂತೀರಾ, ಎಲ್ ಸಿ ಎಂ ಅಂತಂದ್ರೆ V1 V2 ಎಲ್ ಸಿ ಎಂ ತಕೊಂಡ್ರೆ ಏನಾಯ್ತು, V1 plus V2 ರೈಟ್. ದೆನ್ ದಿಸ್ V1 V2 ಇಲ್ಲಿ ಮೇಲ್ಗಡೆ ಬಂದ್ರೆ then average speed become equals to 2 V1 V2 divided by V1 plus V2. This is the one formula for finding the average velocity. One formula for finding the average velocity. ಯಾವಾಗ ನಿಮಗೆ ಏನಾದ್ರೂ ಡಿಸ್ಟೆನ್ಸ್ ಮತ್ತೆ ವೆಲಾಸಿಟಿ ಏನಾದ್ರೂ ಕೊಟ್ಟಿದ್ರೆ, ಓಕೆ, ನಿಮ್ಮ ಕ್ವಶನ್ ಅಲ್ಲಿ ಡಿಸ್ಟೆನ್ಸ್ ಮತ್ತೆ ವೆಲಾಸಿಟಿ ಏನಾದ್ರೂ ಕೊಟ್ಟಿದ್ರೆ ಆಗ ನೀವು ಈ ಫಾರ್ಮುಲಾ ಯೂಸ್ ಮಾಡ್ತೀರಾ. ಓಕೆ, ಸೊ ನೆಕ್ಸ್ಟ್ ಒನ್ ಇನ್ನೊಂದು ಕೇಸ್ ಇದೆ. ಇನ್ನೊಂದು ಕೇಸ್ ಏನು ಅಂತಂದ್ರೆ, ಇನ್ ದ ಗಿವ್ ವೆಲಾಸಿಟಿ ಮತ್ತೆ ಟೈಮ್ ಕೊಟ್ರೆ, ವೆಲಾಸಿಟಿ ಮತ್ತೆ ಟೈಮ್ ಏನಾದ್ರು ಕೊಟ್ರೆ, ಇಲ್ಲಿ ಈ ಕಂಡೀಷನ್ ಈ ಫಾರ್ಮುಲಾ ಯಾವಾಗ ಯೂಸ್ ಆಗುತ್ತೆ, ಡಿಸ್ಟೆನ್ಸ್ ಮತ್ತೆ ವೆಲಾಸಿಟಿ ಕೊಟ್ಟು ಆ ಎರಡೂ ಡಿಸ್ಟೆನ್ಸ್ ಏನಾದ್ರು ಈಕ್ವಲ್ ಇದ್ರೆ ಅವಾಗ ಇದನ್ನ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡ್ತೀರಾ. ಇಲ್ಲ ನಿಮಗೆ ಡಿಸ್ಟೆನ್ಸು ಚೇಂಜ್ ಇದೆ ವೆಲಾಸಿಟಿನೂ ಚೇಂಜ್ ಇದೆ ಅಂತಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀರಾ. ಓಕೆ, ಇಷ್ಟೇ. ಡಿಸ್ಟೆನ್ಸು ಡಿಫ್ರೆನ್ಸ್ ಇದೆ, ವೆಲಾಸಿಟಿನೂ ಡಿಫ್ರೆನ್ಸ್ ಇದೆ ಅಂದ್ರೆ ಈ ಫಾರ್ಮುಲಾ. ಸೊ ವೆಲಾಸಿಟಿ ವೇರಿಯೇಷನ್ ಇದ್ದು ಡಿಸ್ಟೆನ್ಸ್ ಏನಾದ್ರು ಸೇಮ್ ಇದೆ ಅಂತಂದ್ರೆ ವಿ ಹ್ಯಾವ್ ಟು ಯೂಸ್ ಡೈರೆಕ್ಟ್ ದಿಸ್ ಫಾರ್ಮುಲಾ. ಓಕೆ, ಗೊತ್ತಾಗ್ಲಿಲ್ಲ ಸರ್. ಗೊತ್ತಾಗ್ಲಿಲ್ವಾ? ಯಾವ್ದು ಗೊತ್ತಾಗ್ಲಿಲ್ಲ? ಎಲ್ಲಿಂದ ಅದು ಹೇಳ್ಬೇಕು? ಯಾವಾಗ ಯೂಸ್ ಮಾಡ್ಬೇಕು ಅಂತ ಹೇಳಿ. ಯಾವಾಗ ಯೂಸ್ ಮಾಡ್ಬೇಕು ಅಂತ ಹೇಳ್ಬೇಕಾ? ಸೊ ಇಲ್ಲಿ ನಿಮಗೆ ಕಲರ್ ಬೇರೆದ್ ಯೂಸ್ ಮಾಡಿ ಸರ್. ಕಲರ್ ಬೇರೆದ್ ಯೂಸ್ ಮಾಡಿದ್ರೆ ಇಲ್ಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಅದನ್ನ ಅದು ಬೇರೆ ಪೆನ್ ಯೂಸ್ ಮಾಡಿದ್ರೆ ಅದು ಬರ್ದಿರೋದೆಲ್ಲ ಹೋಗ್ತಾ ಇದೆ. ಆ ರೀಸನಿಗೆ ಒಂದೇ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಸಾರಿ, ಇವತ್ತೊಂದಿನ ಇದೊಂದ್ ಸ್ವಲ್ಪ ಏನಕ್ಕೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಹಂಗಾಗಿ. ಸೊ ಈಗ ನೋಡಿ, ಈಗ ನಿಮಗೆ ಏನ್ ಕ್ವಶನ್ ಕೊಡ್ತಾರೆ ಅಂದ್ರೆ, ದ ಬಾಡಿ ಇಟ್ ಈಸ್ ಟ್ರಾವೆಲ್ 1 ಕಿಲೋಮೀಟರ್ ಅಥವಾ ಫಸ್ಟ್ ಹಾಫ್ ಆಫ್ ದಿ ಡಿಸ್ಟೆನ್ಸ್ ಇಟ್ ಈಸ್ ಮೂವಿಂಗ್ ಇನ್ 2 ಸೆಕೆಂಡ್, ನೆಕ್ಸ್ಟ್ ಹಾಫ್ ಆಫ್ ದಿ ಡಿಸ್ಟೆನ್ಸ್ ಇಟ್ ಈಸ್ ಮೂವಿಂಗ್ ಇನ್ 4 ಸೆಕೆಂಡ್ ಅಂತ ಕೊಡ್ತಾರೆ. ಓಕೆ, ಏನು ಅಂತಂದ್ರೆ ಫಸ್ಟ್ ಹಾಫ್ ಇನ್ 2 ಸೆಕೆಂಡ್, ನೆಕ್ಸ್ಟ್ ಹಾಫ್ ಇನ್ 4 ಸೆಕೆಂಡ್ ಈ ತರ ಕೊಟ್ಟಿದ್ದಾರೆ. ಅಥವಾ ಇಲ್ಲಿ ಟೈಮ್ ಕೊಡಲ್ಲಲ್ವಾ, 2 ಮೀಟರ್ ಪರ್ ಸೆಕೆಂಡ್ ಅಂತ ತಗೊಳ್ಳಿ. ವೆಲಾಸಿಟಿ 2 ಮೀಟರ್ ಪರ್ ಸೆಕೆಂಡ್, ಇಲ್ಲಿ 4 ಮೀಟರ್ ಪರ್ ಸೆಕೆಂಡ್. ಓಕೆ, ಅಂದ್ರೆ ಡಿಸ್ಟೆನ್ಸು ಮತ್ತೆ ವೆಲಾಸಿಟಿ ಕೊಟ್ಟು, ಓಕೆ, ಡಿಸ್ಟೆನ್ಸ್ ಮತ್ತೆ ವೆಲಾಸಿಟಿ ಕೊಟ್ಟು ನಿಮಗೆ ಏನಾದ್ರೂ ಡಿಸ್ಟೆನ್ಸ್ ಏನಾದ್ರೂ ಸೇಮ್ ಇದ್ರೆ, ಡಿಸ್ಟೆನ್ಸ್ ವೆಲಾಸಿಟಿ ಕೊಟ್ಟು ಡಿಸ್ಟೆನ್ಸ್ ಏನಾದ್ರೂ ಸೇಮ್ ಇದ್ರೆ, ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಇಟ್ ಈಸ್ ಸೇಮ್. ಏನ್ ಸೇಮ್ ಬರುತ್ತೆ, ಯು ಹ್ಯಾವ್ ಟು ಯೂಸಿಂಗ್ ದಿಸ್ ಫಾರ್ಮುಲಾ. ಯಾವ್ದನ್ನ ಯೂಸ್ ಮಾಡ್ತೀರಿ ಇದು. ಈಗ ನೋಡಿ, ಫಸ್ಟ್ ಹಾಫ್ ಅಂತಂದ್ರೆ ಟೋಟಲ್ ಡಿಸ್ಟೆನ್ಸ್ ಇಸ್ ಎಸ್ ಅನ್ನ ತಗೊಂಡ್ರೆ ಫಸ್ಟ್ ಹಾಫ್ ಅಂದ್ರೆ ಏನಾಯ್ತು S/2 ನ, ಸೆಕೆಂಡ್ ಹಾಫ್ ಅಂದ್ರೆ ಏನಾಯ್ತು S/2. ಇಲ್ಲಿ ನಮಗೆ ಏನಾಗಿದೆ, ಎರಡು ಡಿಸ್ಟೆನ್ಸ್ ಸೇಮ್ ಬಟ್ ಸ್ಪೀಡ್ ಏನಾಗಿದೆ, ಫಸ್ಟ್ ಹಾಫ್ ಇಟ್ ಇಸ್ 2 ಮೀಟರ್ ಪರ್ ಸೆಕೆಂಡ್, ಸೆಕೆಂಡ್ ಹಾಫ್ ಇಟ್ ಇಸ್ 4 ಮೀಟರ್ ಪರ್ ಸೆಕೆಂಡ್. ಅವಾಗ ಇಲ್ಲಿ V1 ಇಟ್ ಈಸ್ 2 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ, ಅಂಡ್ ದೆನ್ V2 ಈಸ್ ಏನಾಗುತ್ತೆ 4 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಕ್ಲಿಯರ್ ಅಲ್ವಾ? ಸೊ ಆ ಟೈಮ್ ಅಲ್ಲಿ ಈ ಫಾರ್ಮುಲಾ ಯೂಸ್ ಮಾಡ್ತೀರಾ, ದಿಸ್ ಒನ್, ಈ ಫಾರ್ಮುಲಾ ಯೂಸ್ ಮಾಡ್ತೀರಾ. ಸೊ ಡಿಸ್ಟೆನ್ಸ್ ಸೇಮ್ ಇದ್ದು ವೆಲಾಸಿಟಿ ವೇರಿಯೇಷನ್ ಆದ್ರೆ ಇದು. ಸೊ ಇನ್ ದ ಕೇಸ್ ಸಮ್ ಟೈಮ್ ಕ್ವಶನ್ ನಿಮಗೆ ಏನಂತ ಕೊಡ್ತಾರೆ, ಡಿಸ್ಟೆನ್ಸ್ ಕೊಡಲ್ಲ. ಓಕೆ, ದ ಬಾಡಿ ಇಟ್ ಈಸ್ ಮೂವಿಂಗ್ 2 ಮೀಟರ್ ಡಿಸ್ಟೆನ್ಸ್ ಇನ್ 4 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್, ನೆಕ್ಸ್ಟ್ 3 ಮೀಟರ್ ಡಿಸ್ಟೆನ್ಸ್ ಇನ್ 5 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಅಂತ ಏನಾದ್ರು ಕೊಟ್ರೆ, ಸೊ ಅವಾಗ ಡೈರೆಕ್ಟ್ ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಅಲ್ಲಿ ಡಿಸ್ಟೆನ್ಸ್ ಕೂಡ ವೇರಿಯೇಷನ್ ಇದೆ, ಸ್ಪೀಡ್ ಕೂಡ ವೇರಿಯೇಷನ್ ಇದೆ. ಸೊ ಅವಾಗ ಏನ್ ಮಾಡ್ತೀರಾ, ಇದನ್ನ ಫಾರ್ಮುಲಾ ಯೂಸ್ ಮಾಡ್ಬೇಕಾಗುತ್ತೆ. ಕ್ಲಿಯರ್ ಅಲ್ವಾ? ಕ್ಲಿಯರ್ ಆಯ್ತಾ ಮೇಡಮ್? ಎಸ್ ಸರ್. ಓಕೆ, ಸೊ ಈಗ ನೆಕ್ಸ್ಟ್ ಇನ್ನೊಂದು ಕೇಸ್ ಇದೆ. ಇನ್ನೊಂದು ಕೇಸ್ ಅಂತಂದ್ರೆ
the body move with a speed v1 and v2 in the time interval t1 and t2. ಇಲ್ಲಿ ಡಿಸ್ಟೆನ್ಸ್ ಕೊಟ್ಟಿಲ್ಲ. Okay, the body 4 meter per second in 2 second, 5 meter per second in 3 second ಅಂತ ಹೇಳಿದ್ದಾರೆ. ಅಂದ್ರೆ ವೆಲಾಸಿಟಿ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ. ಸೊ ಈ ಟೈಮ್ ಅಲ್ಲಿ ನಿಮಗೆ ಯಾವ ತರ ಫಾರ್ಮುಲಾನ ಮಾಡೋಣ. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ವಿ ಆವರೇಜ್, ವೆಲಾಸಿಟಿ ಆವರೇಜ್ ಇಸ್ ಈಕ್ವಲ್ ಟು ಏನು ತಗೊಂತೀರಾ, ಟೋಟಲ್ ಡಿಸ್ಟೆನ್ಸ್ divided by total time, total distance divided by total time. Then V average is equal to ಏನು ತಗೊಂತೀರಾ, ಟೋಟಲ್ ಡಿಸ್ಟೆನ್ಸ್ ಅಂದ್ರೆ S1 plus S2 divided by T1 plus T2. ಇಲ್ಲಿ ನಿಮಗೆ ಕೊಟ್ಟಿರೋದೇನು, V1 V2 T1 T2, S1 ಎಷ್ಟು ಕೊಟ್ಟಿಲ್ಲ. ಸೊ ಈಗ ನಾವೇನ್ ತಗೋಬೇಕು, S1 and S2 ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. ಸೊ ವೆಲಾಸಿಟಿ V1 is equal to ಏನು, S1 divided by T1. then S1 is equal to ಏನಾಗುತ್ತೆ, V1 T1. Similarly, velocity, second velocity ಏನಾಗುತ್ತೆ, V2 is equal to S2 divided by T2 ನ. then S2 is equal to ಏನು ತಗೊಂತೀರಾ, V2 T2. ಓಕೆ, V2 T2. ಸೊ ಈಗ S1 S2 ವ್ಯಾಲ್ಯೂ ಗೊತ್ತಾಯ್ತಲ್ವಾ, ಸಬ್ಸ್ಟಿಟ್ಯೂಷನ್ ಮಾಡಿ. V average is equal to V1 T1 plus V2 T2 divided by T1 plus T2. T1 plus T2. ಸೊ ಲಾಸ್ಟ್ ಟೈಮ್ ಏನ್ ಕಾಮನ್ ತಗೊಂಡ್ರಿ, ಡಿಸ್ಟೆನ್ಸ್ ಇಸ್ ಸೇಮ್ ಅಂತ ತಗೊಂಡ್ರಿ. ಟೈಮ್, ಈಗ ಟೈಮ್ ನ ಸೇಮ್ ಅಂತ ತಗೊಳ್ಳೋಣ. T1 is equal to T2 is equal to T ಅಂತ ಕನ್ಸಿಡರ್ ಮಾಡಿದ್ರೆ, T1 is equal to T2 is equal to T ಅಂತ ತಗೊಂಡ್ರೆ, V average is equal to ಏನಾಯ್ತು, T ನ ಕಾಮನ್ ತಕೊಂತೀರಾ, T ಕಾಮನ್ ತಕೊಂಡ್ರೆ V1 plus V2 divided by T plus T. then V average is equal to T V1 plus V2 divided by 2 plus T ಅಂದ್ರೆ 2T. then T and T get cancel. then V average is equal to ಏನಾಗುತ್ತೆ, V1 plus V2 divided by 2. so this is the formula. one more formula we have to finding the average velocity. ಇದು ಯಾವಾಗ, ವೆಲಾಸಿಟಿ ಮತ್ತೆ ಟೈಮ್ ಕೊಟ್ಟು ಟೈಮ್ ಏನಾದ್ರೂ ಸೇಮ್ ಇದ್ರೆ, ವೆಲಾಸಿಟಿ ಮತ್ತೆ ಟೈಮ್ ಕೊಟ್ಟು ಟೈಮ್ ಏನಾದ್ರೂ ಸೇಮ್ ಇದ್ರೆ ವಿ ಹ್ಯಾವ್ ಟು ಯೂಸ್ ದಿಸ್ ಫಾರ್ಮುಲಾ. ವೆಲಾಸಿಟಿ ಮತ್ತೆ ಟೈಮ್ ಕೊಟ್ಟು ಡಿಫ್ರೆಂಟ್ ವೆಲಾಸಿಟಿ ಡಿಫ್ರೆಂಟ್ ಟೈಮ್ ಕೊಟ್ರೆ ಈ ಫಾರ್ಮುಲಾ ಯೂಸ್ ಮಾಡಿ. ಓಕೆ, ಕ್ಲಿಯರ್ ಅಲ್ವಾ? ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ, ತುಂಬಾ ಡಿಸ್ಟರ್ಬ್. ಸ್ಪೀಡ್ ಅಲ್ವಾ? ಎಸ್, V1 V2 ಅಂದ್ರೆ ಸ್ಪೀಡ್. ಯಾರದು ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಡೌಟ್ ಇದ್ದಾಗ, ಏನಾದ್ರು ಕೇಳಬೇಕು ಅಂತ ಅನ್ಸಿದಾಗ, ಮಾತಾಡ್ಬೇಕು ಅನ್ಸಿದಾಗ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಇದನ್ನ ಆಫ್ಟರ್ ಮ್ಯೂಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಬೇರೆ ಜನರು ಕೇಳ್ತಿರ್ತಾರಲ್ವಾ, ಎಲ್ಲರೂ ಹೆಡ್ಫೋನ್ ಹಾಕೊಂಡಿರ್ತಾರೆ, ಅವ್ರಿಗೂ ಡಿಸ್ಟರ್ಬ್ ಆಗೋದು ಬೇಡ. ಓಕೆ, ದಿಸ್ ಇಸ್ ನಥಿಂಗ್ ಬಟ್ ಕೇಸ್ 2. ಪ್ಲೇಸ್ 1 ಕೇಸ್ 2 ಕ್ಲಿಯರ್ ಆಯ್ತಲ್ವಾ? ಯಾರಿಗಾದ್ರೂ ಏನೋ ಡೌಟ್ ಇದೆಯಾ ಇಲ್ಲಿ? ಹಲೋ ಹೇಳಿ ಸರ್. ಸರ್ ಹೇಳಿ. ಓಕೆ, ಸೊ ನೆಕ್ಸ್ಟ್ ಈಸ್ ವೆಲಾಸಿಟಿ. ಸೊ ವೆಲಾಸಿಟಿಗೆ ಮತ್ತೆ ಸ್ಪೀಡ್ಗೆ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಡಿಸ್ಟೆನ್ಸು ಡಿಸ್ಪ್ಲೇಸ್ಮೆಂಟ್ ಏನ್ ಡಿಫ್ರೆನ್ಸ್ ತಗೊಂಡ್ರೆ ಇದು ಕೂಡ ಸೇಮ್ ಡಿಫ್ರೆನ್ಸ್. ಸೊ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ತಗೊಂಡ್ರೆ ಸ್ಪೀಡ್, ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಂತ ತಗೊಂಡ್ರೆ ಇಟ್ ಈಸ್ ವೆಲಾಸಿಟಿ. ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ತಗೊಂಡ್ರೆ ಇಟ್ ಈಸ್ ವೆಲಾಸಿಟಿ. Okay, so that is nothing but it is called as a rate of change of displacement. It is called as a velocity. So ಇದಕ್ಕೆ formula, velocity is equal to change in displacement by time taken. Okay, displacement by time taken. ನೋಡಿ ಯಾರೋ ಮತ್ತೆ ಅನ್ಮ್ಯೂಟ್ ಮಾಡಿದ್ರು. ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್. ಸೊ ದಟ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಟೇಕನ್ ಆಸ್ ಎ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ. ದೆನ್ ಇಟ್ ಇಸ್ ಆಲ್ಸೋ ಈಕ್ವಲ್ ಟು ಡಿ ಎಕ್ಸ್ ಬೈ ಡಿ ಟಿ. ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ ಸರ್ ಯಾರದು.
dx by dt, then it is also equal to x2 minus x1 divided by t2 minus t1. This can be also be written as x2 minus x1 divided by t. x2 minus x1 divided by t. ಸೊ ಇಲ್ಲಿ ನಾನು ಒಂದು ಅಬ್ಸರ್ವ್ ಮಾಡಿದ್ರಿ, ಏನ್ ಅಬ್ಸರ್ವ್ ಮಾಡಿದ್ರಿ, x2 minus x1 divided by t2 minus t1 ಇಂದ ಇಲ್ಲಿ ನಾನು ಜಸ್ಟ್ t ಅಂತ ಬರದೆ. ಏನಕ್ಕೆ ಅಂತ ಏನಾದ್ರು ಗೊತ್ತಾಯ್ತಾ? ಏನಕ್ಕೆ ಅಂತಂದ್ರೆ ಟೈಮ್ ಇಟ್ ಈಸ್ ಆಲ್ವೇಸ್ ಸ್ಟಾರ್ಟ್ ಫ್ರಮ್ 0. ಓಕೆ, ದೆನ್ t1 ಅಂತಂದ್ರೆ ನಾವೇನ್ ತಗೊಂತೀರಾ, ಇನಿಷಿಯಲ್ ಟೈಮ್. This is the initial position. x1 is nothing but initial position, x2 is nothing but final position, t2 is nothing but final time. ಸೊ ನಾವು ಯಾವುದೇ ವಾಚ್ ನ ಅಥವಾ ಸ್ಟಾಪ್ ಕ್ಲಾಕ್ ನ ಸ್ಟಾರ್ಟ್ ಮಾಡಿದಾಗ ಇನಿಷಿಯಲ್ ಟೈಮ್ ಏನಾಗಿರುತ್ತೆ 0. ಸೊ ಫೈನಲ್ ಟೈಮ್ ಎಷ್ಟು, ಯಾವುದೋ ಒಂದು ಇಂಟರ್ವಲ್ ಆಫ್ ಟೈಮ್ t ಆಗಿರುತ್ತೆ. ದೆನ್ t minus 0 ಅಂತಂದ್ರೆ ಏನ್ ತಗೊಂತೀರಾ, ಇಟ್ ಇಸ್ t. ಸೊ ಅವಾಗ ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್ ಅಂದ್ರೆ ನಾವು ಹೇಳಿದ್ನಲ್ವಾ, ಸಪರೇಷನ್ ಬಿಟ್ವೀನ್ ದ ಫೈನಲ್ ಅಂಡ್ ಇನಿಷಿಯಲ್ ಪೊಸಿಷನ್ ಇಟ್ ಈಸ್ ಕಾಲ್ಡ್ ಆಸ್ ಎ ಡಿಸ್ಪ್ಲೇಸ್ಮೆಂಟ್. Then displacement by time taken it is called as a velocity. Then the unit is same, meter per second. Speed and velocity ಎರಡಕ್ಕೂ ಸೇಮ್, ದಟ್ ಈಸ್ ನಥಿಂಗ್ ಬಟ್ ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂತ ಹೇಳ್ಬೇಕು ಅಂತಂದ್ರೆ, ಸ್ಪೀಡ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಸ್ಕೇಲರ್, ವೆಲಾಸಿಟಿ ಏನಾಗಿರುತ್ತೆ ಇಸ್ ಎ ವೆಕ್ಟರ್. ಎಸ್, ವೆಲಾಸಿಟಿ ಇಸ್ ಎ ವೆಕ್ಟರ್. ಯಾಕೆ ಅಂತಂದ್ರೆ ವೆಲಾಸಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ, ಡಿಸ್ಪ್ಲೇಸ್ಮೆಂಟ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಒಂದು ವೆಕ್ಟರ್ ಕ್ವಾಂಟಿಟಿ ಆಗಿರೋದ್ರಿಂದ ಅಲ್ಲಿ ಬರುವಂತ ಕ್ವಾಂಟಿಟಿ ನಮಗೆ ಏನಾಗಿರುತ್ತೆ, ವೆಕ್ಟರ್ ಬರುತ್ತೆ. ಓಕೆ, ಅಲ್ಲಿ ಸ್ಪೀಡ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಎ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಡಿಸ್ಟೆನ್ಸ್ ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿ ಆಗಿರೋದ್ರಿಂದ ಅಲ್ಲಿ ಬರುವಂತ ಡಿಪಾರ್ಟ್ಮೆಂಟ್ ಇದು ಫಂಕ್ಷನ್ ಏನಾಗಿರುತ್ತೆ, ಇಟ್ ಇಸ್ ಆಲ್ಸೋ ಸ್ಕೇಲಾರ್. ಓಕೆ, ಸೊ ಈಗ ನೆಕ್ಸ್ಟ್ ಒನ್, ಟೈಪ್ಸ್ ಆಫ್ ವೆಲಾಸಿಟಿ. ಅಗೇನ್ ಟೈಪ್ಸ್ ಆಫ್ ವೆಲಾಸಿಟಿ, ಅದರಲ್ಲಿ ಫಸ್ಟ್ ಒನ್ ಇಟ್ ಇಸ್ ಯೂನಿಫಾರ್ಮ್ ವೆಲಾಸಿಟಿ. ಯೂನಿಫಾರ್ಮ್ ವೆಲಾಸಿಟಿ ಏನಾಗಿರ್ಬೇಕು, ಇಲ್ಲಿ ಗಮನಿಸಬೇಕಾಗಿರೋ ಒಂದು ಪಾಯಿಂಟ್ ಅಂತಂದ್ರೆ, ನಿಮಗೆ ಯೂನಿಫಾರ್ಮ್ ಸ್ಪೀಡ್ ಅಲ್ಲಿ 2 ಪಾಯಿಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದು, ಡಿಸ್ಟೆನ್ಸ್ ಮತ್ತೆ ಟೈಮ್ ಮೇಲೆ. ಬಟ್ ಇಲ್ಲಿ ವೆಲಾಸಿಟಿ ಮೇಲೆ 3 ಪಾಯಿಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ್ದ್ಯಾವ್ದು, ಒಂದು ಡಿಸ್ಪ್ಲೇಸ್ಮೆಂಟ್ ಗೊತ್ತಿದೆ, ಯೂನಿಫಾರ್ಮಿಟಿ ಇರಬೇಕು ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಸೇಮ್ ಇರ್ಬೇಕಾ. ಓಕೆ, ದ ಬಾಡಿ ಮೂವ್ ಸೇಮ್ ಡಿಸ್ಪ್ಲೇಸ್ಮೆಂಟ್ ಇನ್ ಈಕ್ವಲ್ ಟೈಮ್. ಸೇಮ್ ಡಿಸ್ಪ್ಲೇಸ್ಮೆಂಟ್ ಇನ್ ಈಕ್ವಲ್ ಟೈಮ್. ಇನ್ನೊಂದು ಪಾಯಿಂಟ್ ಹೇಳ್ತೀವಿ, ಯಾರಿಗಾದ್ರೂ ಐಡಿಯಾ ಇದೆಯಾ ಇನ್ನೊಂದು ಪಾಯಿಂಟ್ ಯಾವುದು ಅಂತ? is moving in same direction. Yes, same direction. It's moving in same direction. ಈ 3 ಪ್ಯಾರಾಮೀಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಡಿಸ್ಪ್ಲೇಸ್ಮೆಂಟ್, ಇನ್ನೊಂದು ಟೈಮ್, ಇನ್ನೊಂದು ಡೈರೆಕ್ಷನ್. ಯೂನಿಫಾರ್ಮ್ ಆಗಿರ್ಬೇಕು ಅಂತಂದ್ರೆ ಏನಾಗಿರ್ಬೇಕು, ಸೇಮ್ ಡಿಸ್ಪ್ಲೇಸ್ಮೆಂಟ್, ಸೇಮ್ ಇಂಟರ್ವಲ್ ಆಫ್ ಟೈಮ್, ಅಂಡ್ ದ ಬಾಡಿ ಇಟ್ ಈಸ್ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್ ಅಲ್ಲೇ ಮೂವ್ಮೆಂಟ್ ಆಗಬೇಕು. ಆಪೋಸಿಟ್ ಆಯ್ತು, ಇಟ್ ಇಸ್ ಎ ನೆಗೆಟಿವ್ ಬಂತು, ಇಟ್ ಇಸ್ ಎ ನಾನ್ ಯೂನಿಫಾರ್ಮ್. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಯೂನಿಫಾರ್ಮ್. ಈಗ ನಾನ್ ಯೂನಿಫಾರ್ಮ್ಗೆ 3 ಡಿಫ್ರೆಂಟ್ ವೇ ನಲ್ಲಿ ಹೇಳ್ತೀವಿ. ಒಂದು ಈಕ್ವಲ್ ಡಿಸ್ಪ್ಲೇಸ್ಮೆಂಟ್ ಇನ್ unequal time in ಕ್ವಶನ್ ಏನಿದೆ, same direction. Okay, equal displacement, unequal time in same direction. Next definition ಅಂತ ಹೇಳ್ಬೋದು, unequal displacement, equal time moving in same direction. ಓಕೆ, ಇನ್ನೂ ಒಂದು ಡೆಫಿನೇಷನ್ ಅಂತ ಹೇಳ್ತೀವಿ, ಇಟ್ ಈಸ್ ಈಕ್ವಲ್ ಡಿಸ್ಪ್ಲೇಸ್ಮೆಂಟ್, ಈಕ್ವಲ್ ಟೈಮ್, ಬಟ್ ಮೂವಿಂಗ್ ಇನ್ ಡಿಫ್ರೆಂಟ್ ಡೈರೆಕ್ಷನ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಕಾಲ್ಡ್ ಆಸ್ ಎ ನಾನ್ ಯೂನಿಫಾರ್ಮ್ ವೆಲಾಸಿಟಿ. ಈಗ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಸರ್ಕ್ಯುಲರ್ ಮೋಷನ್.
ಓಕೆ, ಸರ್ಕ್ಯುಲರ್ ಮೋಷನ್ ಈಸ್ ಸ್ಪೀಡ್. ಈಗ ನಿಮಗೆ ಒಂದು ಕ್ವಶನ್, ಸರ್ಕ್ಯುಲರ್ ಮೋಷನ್ ಹೋಗ್ತಿದೆ, ಸ್ಪೀಡು ಯೂನಿಫಾರ್ಮ ನಾನ್ ಯೂನಿಫಾರ್ಮ, ವೆಲಾಸಿಟಿ ಯೂನಿಫಾರ್ಮ ನಾನ್ ಯೂನಿಫಾರ್ಮ ಹೇಳಿ. ಸ್ಪೀಡ್ ಏನಾಗಿರುತ್ತೆ? ಇಟ್ ಇಸ್ ಯೂನಿಫಾರ್ಮ್ ಆರ್ ನಾನ್ ಯೂನಿಫಾರ್ಮ್? ಸ್ಪೀಡ್ ಈಸ್ ಯೂನಿಫಾರ್ಮ್. ವೆಲಾಸಿಟಿ ನಾನ್ ಯೂನಿಫಾರ್ಮ್. ವೈ ಮೇಡಮ್ ನಾನ್ ಯೂನಿಫಾರ್ಮ್? Why the velocity is non-uniform? ಚೇಂಜ್ ಆಗುತ್ತೆ. Yes. ಸೊ ನಿಮಗೆ ಇನ್ನೂ ಒಂದು ಡೌಟ್ ಬರ್ಬೋದು, ಏನು ಅಂತಂದ್ರೆ ದ ಬಾಡಿ ಇಲ್ಲಿಂದ ಹೋಗಿ ಇಲ್ಲಿಗೆ ಬಂದ್ರೆ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ? ಝೀರೋ. ಡಿಸ್ಪ್ಲೇಸ್ಮೆಂಟ್ ಝೀರೋ ಆದ್ರೆ ವೆಲಾಸಿಟಿ ಏನಾಗುತ್ತೆ? ಝೀರೋ. ಓಕೆ, ಸೊ ಬಟ್ ಇನ್ ದ ಸರ್ಕ್ಯುಲರ್ ಮೋಷನ್ ಇದೆ ಅಂತಂದ್ರೆ, ಸರ್ಕ್ಯುಲರ್ ಮೋಷನ್ ಇದ್ದಾಗ ನಮಗೆ ಈಗ ಟೈಮ್ ಇಂಟ್ರೋಲ್ ತಗೋತೀರಾ, ಒಂದು ಕಂಪ್ಲೀಟ್ ರೊಟೇಷನ್ ಆಗೋದಕ್ಕೆ ಟೈಮ್ ಇಂಟ್ರೋಲ್ ನಾವೇನಂತ ಕರಿತೀವಿ? ಟೈಮ್ ಪೀರಿಯಡ್ ಅಂತ ಕರಿತೀರಾ, ಹೌದಲ್ವಾ? ದ ಮಿನಿಮಮ್ ಟೈಮ್ ರಿಕ್ವೈರ್ಡ್ ಟು ಕಂಪ್ಲೀಟ್ ಒನ್ ಕಂಪ್ಲೀಟ್ ರೊಟೇಷನ್, ದ ಮಿನಿಮಮ್ ಟೈಮ್ ರಿಕ್ವೈರ್ಡ್ ಟು ಕಂಪ್ಲೀಟ್ ಒನ್ ರೊಟೇಷನ್, ದಟ್ ಈಸ್ ಕಾಲ್ಡ್ ಎಸ್ ಎ ಟೈಮ್ ಪೀರಿಯಡ್. ಸೊ ಈ ಟೈಮ್ ಪೀರಿಯಡ್ ಟಿ ಆದ್ರೆ ಇದನ್ನ ನಾವೇನ್ ತಗೋತೀರಾ? ದಿಸ್ ಟೈಮ್ ಇಟ್ ಇಸ್ T/4, ದಿಸ್ ಟೈಮ್ ಇಸ್ T/4, ದಿಸ್ ಟೈಮ್ ಇಸ್ T/4, ದಿಸ್ ಟೈಮ್ ಇಸ್ T/4, ಅಂಡ್ ದೆನ್ ಟೋಟಲ್ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಏನ್ ತಗೊಂತೀರಾ? 2πr ಆಗುತ್ತೆ. 2πr ಆದ್ರೆ this one it is pi r by 2, again this one it is pi r by 2, this is pi r by 2, this is pi r by 2, ಹೌದಾ? ಕ್ಲಿಯರ್? ಅಂದ್ರೆ 2πr by 4 ಆಗುತ್ತೆ. 2 to get ಕ್ಯಾನ್ಸಲ್ ಆದ್ರೆ pi r by 2, pi r by 2, pi r by 2. ಇಲ್ಲಿ ನಮಗೆ ಏನಾಗ್ತಿದೆ? ಈಕ್ವಲ್ ಡಿಸ್ಟೆನ್ಸ್, ಈಕ್ವಲ್ ಟೈಮ್, ಬಟ್ ಡೈರೆಕ್ಷನ್ ಏನಾಗ್ತಿರುತ್ತೆ? ಡೈರೆಕ್ಷನ್ ಈಸ್ ರೆಗ್ಯುಲರ್ಲಿ ಚೇಂಜಸ್. ಇಲ್ಲೊಂದು ಡೈರೆಕ್ಷನ್, ಇಲ್ಲಿ ಒಂದು ಡೈರೆಕ್ಷನ್, ಇಲ್ಲಿ ಒಂದು ಡೈರೆಕ್ಷನ್. ಈ ತರ ಡೈರೆಕ್ಷನ್ ಏನಾದ್ರು ಚೇಂಜಸ್ ಆಗ್ತಾ ಇದ್ರೆ ಅದನ್ನ ನಾವೇನಂತ ಕರಿತೀರಾ? ಇಟ್ ಈಸ್ ಕಾಲ್ಡ್ ಆಸ್ ಎ ನಾನ್ ಯೂನಿಫಾರ್ಮ್ ವೆಲಾಸಿಟಿ. ಸೊ ದಟ್ಸ್ ವೈ ದ ಬಾಡಿ ಇಟ್ ಈಸ್ ಮೂವಿಂಗ್ ಇನ್ ದ ಸರ್ಕ್ಯುಲರ್ ಮೋಷನ್ ಅಂಡ್ ದ ಟೈಮ್ ಸ್ಪೀಡ್ ಈಸ್ ಯೂನಿಫಾರ್ಮ್ ಬಟ್ ವೆಲಾಸಿಟಿ ಈಸ್ ನಾನ್ ಯೂನಿಫಾರ್ಮ್. ಸೊ ದಟ್ಸ್ ವೈ ಯು ಆರ್ ಗೆಟಿಂಗ್ ದ ಆಕ್ಸಿಲರೇಷನ್. ಓಕೆ, ಸರ್ಕ್ಯುಲರ್ ಮೋಷನ್ ಇದ್ರೆ ನಮಗೆ ಆಕ್ಸಿಲರೇಟ್ ಆಗ್ತಾ ಇರುತ್ತೆ, ಅಂಡ್ ದೆನ್ ಆ ಆಕ್ಸಿಲರೇಷನ್ ಏನಾದ್ರು ಟುವರ್ಡ್ಸ್ ದ ಸೆಂಟರ್ ಇದ್ರೆ ಅದನ್ನ ನಾವೇನಂತ ಕರಿತೀರಾ? ಸೆಂಟ್ರಿಫಿಟಲ್ ಆಕ್ಸಿಲರೇಷನ್ ಅಂತ ಕರಿತೀವಿ, ಹೌದಲ್ವಾ? ಸೊ ದಿಸ್ ಇಸ್ ನಥಿಂಗ್ ಬಟ್ ಟೂ ಡಿಫರೆಂಟ್ ಟೈಪ್ಸ್ ಆಫ್ ವೆಲಾಸಿಟಿ, ಒಂದು ಯೂನಿಫಾರ್ಮ್, ಇನ್ನೊಂದು ನಾನ್ ಯೂನಿಫಾರ್ಮ್. ಯಾಕಾದ್ರೂ ಏನೋ ಡೌಟ್ ಇದೆಯಾ? ಎನಿಬಡಿ ಎನಿ ಹ್ಯಾವ್ ಡೌಟ್? ಇಟ್ಸ್ ಕ್ಲಿಯರ್? ನೆಕ್ಸ್ಟ್ ಹೋಗ್ಲಾ? ಇನ್ನೆರಡು ಟೈಪ್ಸ್ ಇದೆ ವೆಲಾಸಿಟಿನಲ್ಲಿ. ಓಕೆ, ಸೊ ಒನ್ ಈಸ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ, ಇನ್ನೊಂದು ಆವರೇಜ್ ವೆಲಾಸಿಟಿ. ಇನ್ಸ್ಟಂಟೇನಿಯಸ್ ನೀವೆಲ್ಲರೂ ಈ ವರ್ಡ್ ನ ತುಂಬಾ ಯೂಸ್ ಮಾಡ್ತೀರಾ. ಎಲ್ಲಿ? ಒಂದು ಪ್ರಾವಿಷನ್ ಸ್ಟೋರ್ಗೆ ಹೋಗಿ ಒಂದು ಕಾಫಿ ಪೌಡರ್ ಕೇಳ್ತೀರಾ, ಹೌದಾ? ಕಾಫಿ ಪೌಡ್ರು ಏನಾದ್ರು ಕೇಳ್ತಿರಲ್ವಾ? ಅಲ್ಲಿ ಒಂದು ಕ್ವಶನ್ ಕೇಳ್ತೀರಾ, ಅವ್ರು ಕಾಫಿ ಪೌಡರ್ ಕೊಟ್ರೆ ಏನಂತ ಕ್ವಶನ್ ಕೇಳ್ತೀರಾ? ಇದು ಇನ್ಸ್ಟೆಂಟ್ ಕಾಫಿನ? ನೋಡಿ ಎಷ್ಟು ಚೆನ್ನಾಗಿ ಗೊತ್ತಿರುತ್ತೆ ಮೇಡಮ್ ಜರಿಗೆ, ಯಾಕೆಂದ್ರೆ ಕಾಫಿ ಮಾಡ್ತಿರ್ತೀರಲ್ವಾ ಡೈಲಿ. ಸೊ ಇನ್ಸ್ಟೆಂಟ್ ಕಾಫಿನ ಅಥವಾ ನಾರ್ಮಲ್ ಅಂತ ಕೇಳ್ತೀರಾ. ಸೊ ಇನ್ಸ್ಟೆಂಟ್ ಅಂತ ಏನು ಕರೀತೀರಾ ಮೇಡಮ್ ನೀವು ಅದನ್ನ? ತಕ್ಷಣ ಆಗತ್ತೆ ಅಂದ್ರೆ ಆ ಒಂದು ತಕ್ಷಣ, ಅದ್ರಲ್ಲೂ ಆ ಒಂದು ತಕ್ಷಣದಲ್ಲಿ ಇಲ್ಲಿ ಅದು ಇನ್ಸ್ಟೆಂಟ್ ಕಾಫಿ ಅಂತ ಕರಿತೀರಿ. ಯಾಕೆ ಅಂತಂದ್ರೆ ಆ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ನಾವು ಕಾಫಿ ಪ್ರಿಪೇರ್ ಮಾಡ್ಬಿಡ್ಬೋದು, ಹೌದಲ್ವಾ? ಅದಕ್ಕೆ ನಾವ್ ಏನಂತ ಕರಿತೀವಿ? ಅದನ್ನ ಇನ್ಸ್ಟಂಟೇನಿಯಸ್ ಪೌಡರ್ ಅಂತ ಕರಿತೀವಿ. ಇಲ್ಲಿ ನಾವು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂದ್ರೆ ಏನು ಹಂಗಾದ್ರೆ? ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಸೊಲ್ಯೂಷನ್ ಹೇಳಿ. ಕಾಫಿ ಪೌಡರ್ನ ಇನ್ಸ್ಟೆಂಟ್ ಕಾಫಿ ಅಂತ ಕರಿತೀರಾ. ಏನಕ್ಕೆ ಅಂತಂದ್ರೆ ಆ ಒಂದು ತಕ್ಷಣದಲ್ಲಿ ಕಾಫಿಯನ್ನು ಪ್ರಿಪೇರ್ ಮಾಡ್ತೀರಾ, ಅದಕ್ಕೆ ಅದನ್ನ ಇನ್ಸ್ಟಂಟೇನಿಯಸ್ ಕಾಫಿ ಅಂತ ಕರಿತೀರಾ. ಬಟ್ ಅದೇ ನಾವು ವೆಲಾಸಿಟಿನ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ ಕರಿತೀವಿ. ಹಂಗಂದ್ರೆ ಏನಂಗಾರೆ? ಎನಿವನ್ ಗೆಸ್ ಇಟ್? ಇಟ್ ಇಸ್ ಅ ವೆರಿ ಸಿಂಪಲ್ ಆನ್ಸರ್. ಅದೇ ತರನೇ ಹೇಳ್ತೀರಾ ಅಷ್ಟೇ. ಕಮಾನ್, ಗೊತ್ತಾಗ್ಲಿಲ್ವಾ? ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತಂದ್ರೆ ಈಗ ಒಂದು ರೋಡ್ ಅಲ್ಲಿ ಕಾರ್ ಮೂವ್ಮೆಂಟ್ ಆಗತ್ತಾ? ಈಗ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಒಂದು ವೆಹಿಕಲ್ ಅಲ್ಲಿ ಮೂವ್ಮೆಂಟ್ ಆಗ್ತಿರ್ತಾರೆ ತಾನೆ. ಸೊ ಒಂದು ರೋಡ್ ಅಲ್ಲಿ ಹೋಗ್ತಾ ಇರ್ತೀರ ಅಂದ್ರೆ ನಿಮ್ಮ ವೆಲಾಸಿಟಿ ಕಾನ್ಸ್ಟೆಂಟ್ ಆಗಿರುತ್ತಾ? ಇಲ್ಲ ಅಲ್ವಾ? ಇರ್ರೆಗ್ಯುಲರ್ ಇರುತ್ತಾ? ಓಕೆ, ಈ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಇಂದ ಆವರೇಜ್ ವೆಲಾಸಿಟಿ ನಾವು ಡೆಫಿನೇಷನ್ ಮಾಡ್ಬೇಕು ಅಂತಂದ್ರೆ ದ ಬಾಡಿ ಇಸ್ ಇನ್ ಮೂವಿಂಗ್ ಇನ್ ನಾನ್ ಯೂನಿಫಾರ್ಮ್ ವೆಲಾಸಿಟಿ ಇರ್ಲೇಬೇಕು. ಯೂನಿಫಾರ್ಮ್ ವೆಲಾಸಿಟಿ, ಆವರೇಜ್ ವೆಲಾಸಿಟಿ, ಸಾರಿ ಯೂನಿಫಾರ್ಮ್ ವೆಲಾಸಿಟಿ ಏನಾದ್ರು ಆಗಿದ್ರೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ, ಆವರೇಜ್ ವೆಲಾಸಿಟಿ ಎರಡು ಏನಾಗಿರುತ್ತೆ? ಸೇಮೇ ಇರುತ್ತೆ.
ಓಕೆ, ಈಗ ಇನ್ಸ್ಟಂಟೇನಿಯಸ್ ಹೇಳ್ಬೇಕು ಅಂತಂದ್ರೆ ಈಗ ನಾನು ಬೆಂಗಳೂರಿಂದ ತುಮಕೂರಿಗೆ ಬರ್ತಾ ಇದ್ದೀನಿ. ಓಕೆ, ಬೆಂಗಳೂರಿಂದ ತುಮಕೂರಿಗೆ ಬರ್ತಾ ಇದ್ದೀನಿ. ತುಮಕೂರಿಗೆ ಬರ್ಬೇಕಾದ್ರೆ ನಾನು 1.5 ಗಂಟೆ 1 hour 30 minutes ಟೈಮ್ ನ ತಗೊಂತೀನಿ. ಓಕೆ, 1.30 hours 1 hour 30 minutes ತಗೊಂತೀನಿ. ಈಗ ಯಾರೋ ಒಂದು ಕ್ವಶನ್ ಕೇಳಿದ್ರು, ಸರ್ ನೀವು ಬೆಂಗಳೂರಿಂದ ತುಮಕೂರ್ಗೆ ಹೋಗ್ಬೇಕಾದ್ರೆ ಒಂದು 20 minutes ಅಲ್ಲಿ ನಿಮ್ಮ ಕಾರ್ ಸ್ಪೀಡ್ ಎಷ್ಟಿತ್ತು ಸರ್ ಅಂತ ಕೇಳ್ತೀರಾ. ಈ ತರ ಕ್ವಶನ್ ಕೇಳ್ಬೋದಲ್ವಾ? ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಕಾಲ್ಡ್ ಎಸ್ ಎ. ಅವಾಗ ನಾನು ಏನ್ ಆನ್ಸರ್ ಕೊಡ್ತೀರಲ್ವಾ, ಆ ಒಂದು 20 ನಿಮಿಷದಲ್ಲಿ ನನ್ನ ಕಾರಿನ ಸ್ಪೀಡು 80 km/h ಇತ್ತು ಅಂತ ಹೇಳ್ತೀರಿ. ಪ್ರತಿ ಗಂಟೆಗೆ 80 km ಸ್ಪೀಡ್ ಇತ್ತು ಅಂತ ಹೇಳ್ತೀರಿ, ವೆಲಾಸಿಟಿ ಇತ್ತು ಅಂತ ಹೇಳ್ತೀವಿ. ಅದನ್ನೇ ನಾವೇನಂತ ಕರಿತೀರಿ, ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಅಂದ್ರೆ ಏನು? ದ ವೆಲಾಸಿಟಿ ಆಫ್ ದ ಬಾಡಿ ಅಟ್ ದಿ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್. ಓಕೆ, ಏನಂತ ಹೇಳ್ಬೋದು? ದ velocity of a body at any instant of time is called instantaneous velocity of the body. ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅದನ್ನೇ ಹೇಳ್ತಾ ಇರೋದು. ಅವಾಗ್ಲೇ ನೀವ್ ಹೇಳಿದ್ರಿ, ಇನ್ಸ್ಟೆಂಟ್ ಆಗಿ ಕಾಫಿ ಪ್ರಿಪೇರ್ ಮಾಡ್ತೀರಾ, ಅದಕ್ಕೆ ಅದನ್ನ ಇನ್ಸ್ಟೆಂಟ್ ಕಾಫಿ ಅಂತ ಕರಿತೀರಾ. ಹಂಗೇನೆ ಇನ್ಸ್ಟೆಂಟ್ಲಿ ಆ ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್ ಅಲ್ಲಿ ಆ ಒಂದು ವೆಹಿಕಲ್ ಅಥವಾ ಆ ಒಂದು ಬಾಡಿದು ವೆಲಾಸಿಟಿ ಎಷ್ಟಿದೆ ಅಂತ ನಾವ್ ಹೇಳ್ತೀವಲ್ವಾ, ಅದಕ್ಕೆ ಅದನ್ನ ನಾವೇನಂತ ಕರಿತೀರಾ, ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ ಕರಿತೀವಿ. ಕ್ಲಿಯರ್ ಅಲ್ವಾ? ಸೊ ನೆಕ್ಸ್ಟ್ ಲಾಸ್ಟ್ ಒನ್, ಇಟ್ ಇಸ್ ನಥಿಂಗ್ ಬಟ್ ಇಟ್ಸ್ ಆವರೇಜ್ ವೆಲಾಸಿಟಿ. ಆವರೇಜ್ ವೆಲಾಸಿಟಿ ಇಸ್ ನಥಿಂಗ್ ಬಟ್ total displacement by total time. ಓಕೆ, ಇಲ್ಲಿ ನಾನು ಒಂದೇ ಒಂದು ಮಿಸ್ಟೇಕ್ ಬರ್ತಿದ್ದೀನಿ ಸಿಂಪಲ್ ಆಗಿ ಗೊತ್ತಿರ್ಲಿ ಅಂತ. ಹೇಳಿ. ಇದು ಇನ್ಸ್ಟಂಟೇನಿಯಸ್ ವೆಲಾಸಿಟಿಗೆ ಹಾ, ಈಗ ಡಿಸ್ಟೆನ್ಸ್ ಬೆಂಗಳೂರು ಟು ಮೈಸೂರು ಸೇಮ್ ಇರುತ್ತೆ. ಹಾ, ಬೇಗ ಹೋಗ್ಬೇಕು ಅಂದ್ರೆ ಫ್ಲೈಟ್ ಎಕ್ಸಾಂಪಲ್ ಆಗುತ್ತಾ? ಫ್ಲೈಟ್ ಎಕ್ಸಾಂಪಲ್ ಆಗ್ಬೋದು. ಏನಕ್ಕೆ ಅಂತಂದ್ರೆ ಅಲ್ಲಿ ಫ್ಲೈಟ್ ಅಲ್ಲೂ ನಾವು ಯೂನಿಫಾರ್ಮ್ ಸ್ಪೀಡ್ ಆದ್ರೆ ಎಕ್ಸಾಂಪಲ್ ಆಗಲ್ಲ. ನಾನು ಅದೇ ಹೇಳ್ತಾ ಇರೋದು, ಯಾವ್ದೇ ಒಂದು ಬಾಡಿನ ನೀವು ಈಗ ಫ್ಲೈಟ್ ಅಲ್ಲಾದ್ರೂ ಹೋಗಿ, ಟ್ರೈನ್ ಅಲ್ಲಾದ್ರೂ ಹೋಗಿ, ಕಾರ್ ಅಲ್ಲಾದ್ರೂ ಹೋಗಿ, ಆ ಒಂದು ವೆಹಿಕಲ್ಸ್ ಏನಾದ್ರೂ ಯೂನಿಫಾರ್ಮ್ ಸ್ಪೀಡ್ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇದ್ರೆ ನೀವ್ ಯಾವ ಪರ್ಟಿಕ್ಯುಲರ್ ಟೈಮ್ ಆದ್ರೂ ತಗೊಳ್ಳಿ, ದಟ್ ಇಸ್ ಸೇಮೇ ಇರುತ್ತೆ. ಹೌದಲ್ವಾ? ಈಗ ಹೆಂಗೆ ಅಂತಂದ್ರೆ ಎಕ್ಸಾಂಪಲ್, ನಿಮಗೆ ಈಗ ಬೆಂಗಳೂರು ಟು ಮೈಸೂರು ಇದೆ ಅನ್ಕೊಳ್ಳಿ, 150 ಕಿಲೋಮೀಟರ್ ಇದೆ ಅನ್ಕೊಳ್ಳಿ. ಓಕೆನಾ? 150 ಕಿಲೋಮೀಟರ್ನ ನೀವು ಎಷ್ಟು ನಿಮಿಷಕ್ಕೆ ಹೋಗಿದ್ದೀರಾ ಅಂತಂದ್ರೆ ಒಂದು 1 hour. ಆಗ್ತದೆ, ಗೊತ್ತಾಗ್ತಿಲ್ಲ ಏನು. ವಾಯ್ಸ್ ಎಲ್ಲರಿಗೂ ಬ್ರೇಕ್ ಆಗ್ತಿದ್ಯಾ? No, sir. ಅಂದ್ರೆ ನಿಮ್ಮ ನೆಟ್ವರ್ಕ್ ಒಂದ್ ಸ್ವಲ್ಪ ನೋಡಿ ಸರ್, ಯಾಕಂದ್ರೆ ಎಲ್ಲರಿಗೂ ಆಗಿದ್ರೆ ಅದು ನನ್ನ ಕಡೆಯಿಂದ ಪ್ರಾಬ್ಲಮ್ ಆಗಿರುತ್ತೆ. ನೀವೇನಾದ್ರೂ ನೆಟ್ವರ್ಕ್ ಇರೋ ಪ್ಲೇಸ್ ಅಲ್ಲಿ ಬರ್ರಿ, ಕ್ಲಿಯರ್ ಆಗುತ್ತೆ. ಈಗ ಕೇಳಿಸ್ತಿದ್ಯಾ? ಹಲೋ ಸರ್, ಈಗ ಕೇಳಿಸ್ತಾ ಇದೆಯಾ? ಓಕೆ, ಸೊ ಈಗ ನೀವು ಒಬ್ರು ಡೌಟ್ ಕೇಳಿದ್ರಲ್ವಾ, ಏನಂತ ಕೇಳಿದ್ರಿ, ಸರ್ ಬೆಂಗಳೂರು ಟು ಮೈಸೂರು ಹೋಗ್ತಾ ಇದ್ರೆ ಫ್ಲೈಟ್ ಅಲ್ಲಿ ಹೋದ್ರೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಸೇಮ್ ಇರುತ್ತಾ, ವೇರಿಯೇಷನ್ ಆಗುತ್ತಾ? ಸೊ ಅದು ನೀವು ಯಾವ್ದ್ರಲ್ಲಿ ಹೋಗ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಲ್ಲ, ಯಾವ ಸ್ಪೀಡ್ ಅಲ್ಲಿ ಹೋಗ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಹೇಳ್ತಿರೋದು ಏನು ಅಂತಂದ್ರೆ 150 ಕಿಲೋಮೀಟರ್ ಇದಿದೆ. ಸೊ ನೀವೀಗ 50 km/h ಅಲ್ಲೇ ಹೋಗ್ತಾ ಇದೀರ ಅನ್ಕೊಳ್ಳಿ. ಡೌಟ್ ಇರೋದು ಕೇಳಿಸ್ತಿದ್ಯಾ ಸರ್? ಎಸ್ ಸರ್, ಕೇಳಿಸ್ತಿದೆ. ಈಗ ನೀವು ಬೆಂಗಳೂರಿಂದ ಮೈಸೂರಿಗೆ 50 km/h ಅಲ್ಲೇ ಹೋಗ್ತಿದ್ದೀರಾ ಅಂತಂದ್ರೆ ಎಷ್ಟು ಅವರ್ ತಗೊಂತೀರಾ? 1.5 ಗಂಟೆ ತಗೊಂತೀರಲ್ವಾ? ಎಸ್ ಸರ್. ಓಕೆ, ಸೊ 50 ಕಿಲೋಮೀಟರ್ ಬೆಂಗಳೂರಲ್ಲಿ ನೀವು 50 ಹಿಡಿದವರು ಮೈಸೂರಿಗೆ ಹೋದ್ರು 50 ಇದೆ ಅಂತ ವೆಹಿಕಲ್ ಅಂತಂದ್ರೆ ನೀವು ಯಾವ ಟೈಮಲ್ಲಿ ಆದ್ರೂ ತಗೊಳ್ಳಿ. 10 ನಿಮಿಷಕ್ಕೆ ಎಷ್ಟು ಸ್ಪೀಡ್ ಇತ್ತು, 20 ನಿಮಿಷಕ್ಕೆ ಎಷ್ಟು ಸ್ಪೀಡ್ ಇತ್ತು, 30 ನಿಮಿಷಕ್ಕೆ ಎಷ್ಟು ಸ್ಪೀಡ್ ಇತ್ತು, 1 ಅವರ್ಗೆ ಎಷ್ಟು ಸ್ಪೀಡ್ ಇತ್ತು, 1.5 ಗಂಟೆಗೆ ಎಷ್ಟು ಸ್ಪೀಡ್ ಇತ್ತು ಅಂದ್ರೆ ಏನ್ ಹೇಳ್ತೀರಾ? ಇಟ್ ಈಸ್ 15. ರೀಸನ್ ಏನು? ನೀವು ಹೋಗ್ತಾ ಇರೋದು ಎಷ್ಟು ಯೂನಿಫಾರ್ಮ್ ವೆಲಾಸಿಟಿ ಇರುತ್ತೆ. ಹೌದಾ? ಯೂನಿಫಾರ್ಮ್ ವೆಲಾಸಿಟಿನಲ್ಲಿ ಹೋಗ್ತಾ ಇದ್ದಾಗ ನಿಮ್ಮ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಏನಾಗಿರುತ್ತೆ? ಇಟ್ ಇಸ್ ಅ ಕಾನ್ಸ್ಟೆಂಟ್, ಇಟ್ ನಾಟ್ ಬಿ ಚೇಂಜಸ್. ಅದೇ ನೀವೇನಾದ್ರೂ ವೇರಿಯಬಲ್ ಸ್ಪೀಡ್ ಅಲ್ಲಿ ಹೋದ್ರೆ,
ಈಗ ನೀವು ಬೆಂಗಳೂರಿಂದ ಮೆಜೆಸ್ಟಿಕ್ ಇಂದ ಕೆಂಗೇರಿ ತನಕ ಏನಾಗುತ್ತೆ, ಇಟ್ ಇಸ್ ಟೇಕನ್ ಎಸ್ ಎ ಮೋರ್ ಟೈಮ್. ಹೌದಾ? ಕೆಂಗೇರಿ ಹೌದು sir. ಬಿಟ್ಟು ಒಂದ್ ಸ್ವಲ್ಪ ದೂರ ಫ್ಲೈಓವರ್ ಸಿಗೋ ತನಕ ಅಲ್ವಾ? ಫ್ಲೈಓವರಿಗೆ ಹೋದ್ಮೇಲೆ ನೀವೇನ್ ಮಾಡ್ತೀರಾ? ನೀವು ಫ್ಲೈಓವರ್ ಸಿಗೋ ತನಕ ಒಂದು 60 ಕಿಲೋಮೀಟರ್ ಬರೋದು ಮ್ಯಾಕ್ಸಿಮಮ್ ಅಲ್ವಾ ಸರ್? ಓಕೆ, ಫ್ಲೈಓವರ್ ಸಿಕ್ಮೇಲೆ 120 ಹೋಗ್ತೀರಾ. ಸೊ ಅದು ನಾನ್ ಯೂನಿಫಾರ್ಮ್ ಆಗಿರುತ್ತೆ. ಆ ನಾನ್ ಯೂನಿಫಾರ್ಮ್ ಸ್ಪೀಡ್ ಇದ್ದಾಗ ಮಾತ್ರ ಈ ಇನ್ಸ್ಟಂಟೇನಿಯಸ್ ನ ನಾವ್ ಹೇಳ್ಬೋದು. ಅಂದ್ರೆ ನಿಮಗೆ ಕ್ವಶನ್ ಅಂದ್ರೆ ಕಂಡೀಷನ್ ಏನು ಅಂತಂದ್ರೆ, ಈ ಇನ್ಸ್ಟಂಟೇನಿಯಸ್ ಮತ್ತೆ ಆವರೇಜ್ ವೆಲಾಸಿಟಿ ನಾವು ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ, ಸೊ ದ ಬಾಡಿ ಶುಡ್ ಬಿ ನಾನ್ ಯೂನಿಫಾರ್ಮ್ ಇರ್ಬೇಕಾಗತ್ತೆ. ಯೂನಿಫಾರ್ಮ್ ಇದ್ರೆ ನಮಗೆ ಅಂಡರ್ಸ್ಟುಡ್, ಆವರೇಜ್ ವೆಲಾಸಿಟಿನೂ ಸೇಮೇ, ಇನ್ಸ್ಟಂಟೇನಿಯಸ್ ವೆಲಾಸಿಟಿನೂ ಸೇಮ್, ಅಲ್ಲಿ ಚೇಂಜಸ್ ಆಗಲ್ಲ. ಓಕೆ ಸರ್, ಕ್ಲಿಯರಾ? ಹಲೋ ಸರ್, ಕೇಳಿಸ್ತಿದ್ಯಾ? Yes sir. ಈಗ ಕ್ಲಿಯರ್ ಆಯ್ತಾ? Yes sir, clear sir. ಓಕೆ, Yes ಸೊ sir. ಈಗ ನೀವು ಫ್ಲೈಟ್ ಅಲ್ಲಿ ಹೋಗ್ತೀರಾ ಅಂದ್ರೆ ಯೂನಿಫಾರ್ಮಿಟಿ ಇದ್ರೆ ಯೂನಿಫಾರ್ಮ್ ಇರುತ್ತೆ, ದೇರ್ ಇಸ್ ನೋ ಚೇಂಜಸ್. Yes ಓಕೆ, sir. ದಿಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಆವರೇಜ್ ವೆಲಾಸಿಟಿ. ಸೊ ಇಲ್ಲಿ ಏನೋ ಹೇಳೋದಕ್ಕೆ ಬಂದೆ, ನೀವು ಡೌಟ್ ಕೇಳಿದ್ರೆ ನಾನು ಮರ್ತೋಯ್ತು. ಏನೋ ನಿಮಗೆ ಕ್ವಶನ್ ಕೇಳೋದಂತಂದು ಇದ್ರಲ್ಲಿ ಏನ್ ಮಾಡ್ತಾ ಇದ್ದೆ. ರಾಂಗ್ ಎಲ್ಲ ಆಗಿದೆ ಅಂತ ಮುಚ್ಚೈತೆ ಹೇಳಿ ಅಂತ. formula ಎಸ್ ಎಸ್, ಕರೆಕ್ಟ್ ಕರೆಕ್ಟ್. ಇಲ್ಲಿ ನಾನು ಅವರೇಜ್ ವೆಲಾಸಿಟಿ ಅಂತ ಬರ್ದಿದ್ನಲ್ವಾ, ಹಾ. ನಾನು ಅಲ್ಲಿ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಬೈ ಟೋಟಲ್ ಟೈಮ್ ನಾನು ಬೇಕು ಅಂತಲೇ ಬರ್ದಿರೋದು. ಅದ್ರಲ್ಲಿ ಏನೋ ಒಂದು ರಾಂಗ್ ಇದೆ, ನೋಡೋಣ ಯಾರಾದ್ರೂ ಗೆಸ್ ಮಾಡ್ತೀರಾ? ಟೋಟಲ್ ಡಿಸ್ಪ್ಲೇಸ್ಮೆಂಟ್ Total ಬರಲ್ಲ, displacement ಜಸ್ಟ್ ಬರಲ್ಲ. ಡಿಸ್ಪ್ಲೇಸ್ಮೆಂಟ್ ಬರಲ್ಲ. ಎಸ್, ಓನ್ಲಿ ಡಿಸ್ಪ್ಲೇಸ್ಮೆಂಟ್ ಬರುತ್ತೆ. ಯಾಕೆ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ ಮೇಲೆ ಡಿಪೆಂಡ್ ಆಗಿದ್ದಾಗ ಡಿಸ್ಪ್ಲೇಸ್ಮೆಂಟ್ ಏನಾಗಿರುತ್ತೆ? ಕಾನ್ಸ್ಟೆಂಟ್ ಇರುತ್ತೆ. ಹೌದಲ್ವಾ? ಸೊ ಅದಕ್ಕೆ ನಾವು ಅಲ್ಲಿ ಟೋಟಲ್ ತಗೊಳಲ್ಲ. ಅದೇ ಡಿಸ್ಟೆನ್ಸ್ ಅಲ್ಲಿ ನಾವು ಟೋಟಲ್ ಅನ್ನು ತಗೊಂತೀವಿ. ಏನಕ್ಕೆ? ವೇರಿಯೇಷನ್ ಆಗ್ಬೋದು, ನಾವು ಹೋಗುವಂತ ರೂಟ್ ಚೇಂಜಸ್ ಆದ್ರೆ ಡಿಸ್ಟೆನ್ಸ್ ಕೂಡ ವೇರಿಯೇಷನ್ ಆಗುತ್ತೆ. ಹೌದಲ್ವಾ? ಸೊ ಅದನ್ನ ನಾನು ಹೇಳಿದೆ. ಓಕೆ, ತುಂಬಾ ಥ್ಯಾಂಕ್ಸ್, ಕಂಡುಹಿಡಿದು ಓಕೆ, ಟೋಟಲ್ ಅಂತ ಬರಲ್ಲ. ಸೊ ಇಟ್ ಇಸ್ ಅ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್, ದಟ್ ಈಸ್ ಕಾಲ್ಡ್ ಆಸ್ ಎ average velocity. Then average velocity we have taken as V average is equal to x2 minus x1 divided by t2 minus t1. That is also equal to delta x by delta t. And then instantaneous velocity ke formula V is equal to limit of delta t tends to 0 delta x divided by delta t is equal to dx by dt. ಲಿಮಿಟ್ ಆಫ್ ಡೆಲ್ಟಾ ಟಿ ಅಂತಂದ್ರೆ ಅಂತ ಪರ್ಟಿಕ್ಯುಲರ್ ಇಂಟರ್ವಲ್ ಆಫ್ ಟೈಮ್ ಅಂತ ಮೆನ್ಷನ್ ಮಾಡೋದಕ್ಕೆ. ಓಕೆ, ಈಗ ನಾವು ಡಿ ಎಕ್ಸ್ ಬೈ ಡಿ ಟಿ ಮಾಡ್ತೀರಾ. ಓಕೆ, ಡಿ ಎಕ್ಸ್ ಬೈ ಡಿ ಟಿ, ಈಗ ನಿಮಗೆ ಒಂದು ವೆಲಾಸಿಟಿ ಈಕ್ವೇಶನ್ ಬರ್ತಾರೆ. ವೆಲಾಸಿಟಿ ಈಕ್ವೇಶನ್ ಕೊಟ್ಬಿಟ್ಟು ಫೈಂಡ್ ದ ವೆಲಾಸಿಟಿ ಆಫ್ ದ ಬಾಡಿ ಇನ್ ದ 2 ಸೆಕೆಂಡ್ ಅಂತ ಕ್ವಶನ್ ಕೇಳ್ತಾರೆ. 2 ಸೆಕೆಂಡ್ ಅಂತ ಕೇಳಿದಾಗ ನಿಮಗೆ ಏನು ಆ ಈಕ್ವೇಶನ್ ಕೊಟ್ಟಿರ್ತಾರೆ, ಆ ಈಕ್ವೇಶನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ನಾವು ಡಿಫ್ರೆನ್ಸಿಯೇಷನ್ ಮಾಡಿ ಆ ಟೈಮ್ ವ್ಯಾಲ್ಯೂನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಇಲ್ಲಿ ಗೆಟಿಂಗ್ ದ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. Okay, so this is nothing but instantaneous velocity and average velocity. ಏನಾದ್ರು ಡೌಟ್ ಇದೆಯಾ ಈಗ? ಕ್ಲಿಯರ್ ಅಲ್ವಾ? ಓಕೆ, ಸೊ ಗೋ ಟು ನೆಕ್ಸ್ಟ್ ಒನ್. Next one, it is acceleration. So acceleration is nothing but it is called as a the rate of change of velocity. The rate of change of velocity, that is called as a acceleration. So rate of change of velocity, acceleration ಯಾವ್ದ್ರಿಂದ representation ಮಾಡ್ತೀರಾ? A, that is nothing but change of velocity divided by change of time. Change of velocity divided by change of time. So change of velocity ಅಂತಂದ್ರೆ ಹೆಂಗ್ ಗೊತ್ತಾಗತ್ತೆ? ಸೊ ನಾವಲ್ಲಿ ಡಿಫ್ರೆನ್ಸ್ ಮಾಡ್ತೀವಿ. ಹೌದಾ? ಈಗ ನಿಮಗೆ ಯಾರೋ ಒಬ್ಬ ಪರ್ಸನ್ ನೀವು ಅಬ್ಸರ್ವ್ ಮಾಡ್ತಿರ್ತೀರ, ನಿಮ್ಮ ಫ್ರೆಂಡ್. ಹೌದಾ? ಎಲ್ಲರಿಗೂ ಫ್ರೆಂಡ್ಸ್ ಇದಾರಲ್ವಾ? ಓಕೆ, ನಿಮ್ಮ ಫ್ರೆಂಡ್ಸ್ನ ಒಂದಿನ ಊರಿಗೆ ಕಳಿಸಿ. ಓಕೆ, ಊರಿಂದ ಬಂದ್ಮೇಲೆ ಅವರೊಂದು ಸ್ವಲ್ಪ ಏನೋ ಒಂದು ವೇರಿಯೇಷನ್ ಆಗಿರ್ತಾರೆ. ಸೊ ಅವಾಗ ನೀವು ನಿಮ್ಮಲ್ಲಿ ಏನೋ ಚೇಂಜಸ್ ಆಗಿದೆ ಅಂತ ಹೇಳ್ತೀರಾ. ಹೌದಲ್ವಾ? ಯಾರಾದ್ರೂ ಹೇಳಿದ್ರ ಹಿಂಗೆ? ಹೇಳಿರ್ತೀರಾ, ಬಟ್ ಈಗ ಯಾರು ಹೇಳಲ್ಲ. ಓಕೆ, ನೋ ಬ್ಯಾಡ್, ನಾನೇ ಹೇಳ್ತೀನಿ ಅನ್ಕೊಳ್ಳಿ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಕ್ಲಾಸ್ ಮಾಡ್ತಾ ಇರ್ತೀನಿ ಅನ್ಕೊಳ್ಳಿ. ನನ್ನ ಕ್ಲಾಸ್ಗಿನ ಮುಂಚೆ ಈಗ ನಾವು ಒಂದು ಹೈಸ್ಕೂಲೋ ಪ್ರೈಮರಿಗೋ ಅಥವಾ PUCಗೋ ಯಾವ್ದಕ್ಕೋ ಒಂದು ಕ್ಲಾಸ್ಗೆ ಹೋಗ್ತೀರಾ.
ಕ್ಲಾಸ್ಗೆ ಹೋದಾಗ ನೀವು ಥರ್ಡ್ ಆಫ್ ಹೋಗ್ತಾ ಇದೀರಾ, ಅಂದ್ರೆ ಥರ್ಡ್ ಪೀರಿಯಡ್ ಹೋಗ್ತಾ ಇದೀರಾ. ಸೆಕೆಂಡ್ ಪೀರಿಯಡ್ ಅಲ್ಲಿ ಯಾರೋ ಮ್ಯಾಥ್ಸ್ ಫ್ಯಾಕಲ್ಟಿ ಕ್ಲಾಸ್ ತಗೊಂಡ್ಬಿಟ್ಟು ಅವ್ರು ಯಾವ್ದೋ ಪ್ರಾಬ್ಲಮ್ ಮಾಡಿಲ್ಲ ಅಂತ ಅನ್ಬಿಟ್ಟು ಎಲ್ಲಾ ಹುಡುಗರಿಗೂ ಚೆನ್ನಾಗಿ ಬೈದಿರ್ತಾರೆ. ಓಕೆ, ಫಸ್ಟ್ ಅವರ್ ನೀವು ಕ್ಲಾಸ್ ತಗೊಂಡಿರ್ತೀರಾ, ಫಸ್ಟ್ ಅವರ್ ನೀವು ಕ್ಲಾಸ್ ಮುಗಿಸಿ ಹೋದ್ರಿ, ಸೆಕೆಂಡ್ ಅವರ್ ಮ್ಯಾಥ್ಸ್ ಸರ್ ತಗೊಂಡ್ರು, ಚೆನ್ನಾಗಿ ಬೈದ್ ಹಾಕಿದ್ರು. ಥರ್ಡ್ ಅವರ್ ಅಗೇನ್ ನೀವೇ ಬಂದ್ರಿ. ಥರ್ಡ್ ಅವರ್ ಏನ್ ಸರ್ ನೀವು ಒಬ್ರಿಗೆ ಒಬ್ಬ ಟೀಚರ್ಗೆ ಒಂದೇ ಅವರ್ ಅಲ್ಲ ಅಂತಂದ್ರೆ ಕೇಳಿದೆ, ಪಾಸಿಬಿಲಿಟಿ ಇರುತ್ತೆ ಯಾರಾದ್ರೂ ಬಂದಿಲ್ಲ ಅಂತಂದ್ರೆ. ಸೊ ಥರ್ಡ್ ಅವರ್ ನೀವೇ ಹೋದ್ರಿ. ಅವಾಗ ನೀವು ಮಕ್ಕಳಲ್ಲಿ ಅಬ್ಸರ್ವೇಷನ್ ಮಾಡ್ತೀರಾ, ಚೇಂಜಸ್ ಕಾಣಿಸಿರುತ್ತಾ? ಹೌದಾ? ಎಲ್ಲಾ ಸ್ಟೂಡೆಂಟ್ಸ್ ಏನಾಗಿರ್ತಾರೆ? ಡಲ್ ಆಗಿರ್ತಾರಲ್ವಾ? ಸೊ ಡಲ್ ಆಗಿರೋದನ್ನೇ ನಾವೇನಂತ ಕರಿತೀರಾ? ಚೇಂಜಸ್ ಅಂತ ಹೇಳ್ಬೋದಾ? ಓಕೆ, ಆ ಚೇಂಜಸ್ ನ ನೀವು ಯಾವ ತರ ಐಡೆಂಟಿಫಿಕೇಶನ್ ಮಾಡ್ತೀರಾ? ಸೊ ಫಸ್ಟ್ ಅವರ್ ಕ್ಲಾಸ್ ಹೋಗಿದ್ದಾಗ ಇದ್ದಿದ್ಕು, ಥರ್ಡ್ ಆಫ್ ಕ್ಲಾಸ್ ಹೋಗಿದ್ದಾಗ ಇದ್ದಿದ್ಕು ವೇರಿಯೇಷನ್ ಕಾಣಿಸ್ತಿದೆ ಅಲ್ವಾ? ಕಾಣಿಸ್ತಿದೆ ಅಲ್ವಾ? ಯಾರಾದ್ರೂ ರೆಸ್ಪಾನ್ಸ್ ಮಾಡಿ, ನಾನು ಒಬ್ನೇ ಹೇಳ್ತಿದ್ದೀನಿ, ನನಗೆ ಬೇಜಾರಾಗ್ತದೆ. Yes, sir. ಹೌದಲ್ವಾ? Yeah. ಹಾ, ಚೇಂಜಸ್ ಆಗ್ತಿದೆ ಅಂತಂದ್ರೆ ಅದನ್ನೇ ನಾವೇನಂತ ಕರಿತೀವಿ? ಚೇಂಜಿಂಗ್ ಅಂತ ಕರಿತೀವಿ ಇಲ್ಲಿ. ಸೊ ಇನಿಷಿಯಲಿ ನಾವು ಗಾಡಿನ ಸ್ಟಾರ್ಟ್ ಮಾಡಿದಾಗ ವೆಲಾಸಿಟಿ ಏನಾಗಿರುತ್ತೆ? 0 ಇಂದ ಸ್ಟಾರ್ಟ್ ಮಾಡ್ತೀರಾ, 10, 20, 30, 40 ಅಂತ ವೇರಿಯೇಷನ್ ಆಗುತ್ತೆ. ಫೈನಲಿ ಹೋಗಿ ಯಾವ್ದೋ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ವೆಲಾಸಿಟಿ ಏನಾಗಿರುತ್ತೆ? ವೇರಿಯೇಷನ್ ಇರುತ್ತೆ. ಅಂದ್ರೆ ವೆಲಾಸಿಟಿ ವೇರಿಯೇಷನ್. ಸೊ ಆ ವೆಲಾಸಿಟಿ ಯಾವ ತರ ಇನ್ಕ್ರೀಸ್ ಆಗಿದೆ, ಯಾವ ತರ ಡಿಕ್ರೀಸ್ ಆಗಿದೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಹೇಳ್ತಿರಲ್ವಾ, ದಟ್ ಈಸ್ ಕಾಲ್ಡ್ ಆಸ್ ಎ ಆಕ್ಸಿಲರೇಷನ್. ಓಕೆ, ಮೀನ್ಸ್ ಚೇಂಜ್ ಆಫ್ ವೆಲಾಸಿಟಿ ಬೈ ಚೇಂಜಿಂಗ್ ಆಫ್ ದ ಟೈಮ್, ದಟ್ ಈಸ್ ಕಾಲ್ಡ್ ಆಸ್ ಎ ಆಕ್ಸಿಲರೇಷನ್. ಅದಕ್ಕೆ ಫಾರ್ಮುಲಾ ಏನಂತ ತಗೋಬಹುದು? v ಮೈನಸ್ ಯು ಡಿವೈಡೆಡ್ ಬೈ, ಅಥವಾ ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ v2 ಮೈನಸ್ v1. ಫಸ್ಟ್ ಹಂಗೆ ಬರೆಯಲ್ಲ, v2 ಮೈನಸ್ v1 ಇಸ್ ಈಕ್ವಲ್ ಟು t2 ಮೈನಸ್ t1. ಅದಾದ್ಮೇಲೆ v ಮೈನಸ್ ಯು ಡಿವೈಡೆಡ್ ಬೈ t. ಓಕೆ, ನಿಮಗೆ ಆಲ್ರೆಡಿ ಟಿ ಮಾತ್ರ ಕನ್ಸಿಡರ್ ಮಾಡ್ತೀರಿ, t1 0 ಆಗತ್ತೆ ಗೊತ್ತಿದೆ. ಸೊ ಇಲ್ಲಿ v ಅಂದ್ರೆ ಏನು? ಇಟ್ ಇಸ್ ಅ ಫೈನಲ್ ವೆಲಾಸಿಟಿ. v ಅಂದ್ರೆ ಏನು? ಇಟ್ ಇಸ್ ಅ ಫೈನಲ್ ವೆಲಾಸಿಟಿ. u ಅಂತಂದ್ರೆ ಏನು? Initial ಹೇಳಿ. velocity. ಇನಿಷಿಯಲ್. Initial velocity. ಎಸ್. ಈಗ ಫೈನಲ್ ಎಷ್ಟಿದೆ, ಇನಿಷಿಯಲ್ ಎಷ್ಟಿದೆ, ಅವೆರಡರ ಮಧ್ಯೆ ಡಿಫ್ರೆನ್ಸ್ ಮಾಡಿದ್ರೆ ಎಷ್ಟು ಚೇಂಜಸ್ ಆಗಿದೆ ಅಂತ ಗೊತ್ತಾಗುತ್ತೆ. ನೀವ್ ಹೆಂಗ ಮಕ್ಕಳನ್ನ ಅಬ್ಸರ್ವ್ ಮಾಡಿದ್ರಲ್ವಾ, ಫಸ್ಟ್ ಪೀರಿಯಡ್ ಅಲ್ಲಿ ಹೆಂಗಿದ್ರು, ಥರ್ಡ್ ಪೀರಿಯಡ್ ಅಲ್ಲಿ ಹಿಂಗಿದ್ರು, ಯಾಕೆ ಚೇಂಜ್ ಆದ್ರು ಅಂತ ಕೇಳಿದ್ರೆ ಅದಕ್ಕೆ ರೀಸನ್ ಯಾರು? ಮ್ಯಾಥ್ಸ್ ಸರ್ ಬೈದೋಗಿದ್ರು ಅಲ್ವಾ? ಸೊ ದಟ್ ಈಸ್ ನಥಿಂಗ್ ಬಟ್ v ಮೈನಸ್ ಯು ಬೈ ಟಿ. ಸೊ ದಟ್ ಇಸ್ ದ ಆಕ್ಸಿಲರೇಷನ್. ಸೊ ಇದಿದು ಫಾರ್ಮುಲಾ. ಈಗ ಯೂನಿಟ್ ಏನಾಗುತ್ತೆ? ವೆಲಾಸಿಟಿ ಗೊತ್ತಿತ್ತು, ಏನು? ಮೀಟರ್ ಪರ್ ಸೆಕೆಂಡ್ ಅಂತ. ಅದನ್ನ ಅಗೇನ್ ಡಿವೈಡೆಡ್ ಬೈ ಸೆಕೆಂಡ್ ಮಾಡಿದ್ರ ಅಂದ್ರೆ ನಮಗೆ ಏನಾಗುತ್ತೆ? ಮೀಟರ್ per ಮೀಟರ್ second. ಡಿವೈಡೆಡ್ ಬೈ ಸೆಕೆಂಡ್ ಸ್ಕ್ವೇರ್. Okay, this is nothing but it is the unit of acceleration. Okay, so the rate of change of velocity is called as a acceleration. Acceleration ಗೆ formula v2 minus v1 divided by t2 minus t1, that is equal to v minus u by t. v ಅಂದ್ರೆ final velocity, u ಅಂದ್ರೆ initial velocity, this t ಅಂತಂದ್ರೆ time interval. the t ಅಂತಂದ್ರೆ ಏನು? time interval. Okay, so ಇದ್ರಲ್ಲೂ ಈಗ ಯೂನಿಫಾರ್ಮಿಟಿ, ನಾನ್ ಯೂನಿಫಾರ್ಮಿಟಿ ಇದ್ದೇ ಇರುತ್ತೆ. ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂದ್ರೆ ಏನು? ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂದ್ರೆ ಏನು ಇವಾಗ? The change of velocity of the object with respect to equal interval of time is a constant. Uniform velocity ಅಂದ್ರೆ ಏನು? Change of velocity, change of velocity of the object, change of velocity of the object with respect to equal interval of time, equal interval of time. is ಏನಾಗಿರ್ಬೇಕು? it is a constant. ಓಕೆ, ಸೊ ಈಗ ಅಂದ್ರೆ ಯಾವ ತರ ಅಂತಂದ್ರೆ, ಈಗ ಪ್ರತಿ 10 ಸೆಕೆಂಡ್ಗೆ ವೆಲಾಸಿಟಿನ ಅಬ್ಸರ್ವ್ ಮಾಡ್ತಾರೆ. 0 ಸೆಕೆಂಡ್ ಅಲ್ಲಿ ವೆಲಾಸಿಟಿ ಏನಿತ್ತು? 0. 10 ಸೆಕೆಂಡಿಗೆ ಏನಾಗಿತ್ತು? 20 ಮೀಟರ್ ಪರ್ ಸೆಕೆಂಡ್ ಇತ್ತು. ನೆಕ್ಸ್ಟ್ ಅಗೇನ್ 20 ಸೆಕೆಂಡಿಗೆ ಅಬ್ಸರ್ವ್ ಮಾಡ್ತೀರಾ, 30 ಸೆಕೆಂಡ್ಗೆ ಅಬ್ಸರ್ವ್ ಮಾಡ್ತೀರಾ, 40 ಸೆಕೆಂಡ್ಗೆ ಅಬ್ಸರ್ವ್ ಮಾಡ್ತೀರಾ. ಸೊ ಆ ಅಬ್ಸರ್ವೇಷನ್ ಮಾಡ್ತಾ ಹೋದಾಗ 0 ಇಂದ 10 ಸೆಕೆಂಡಿಗೆ ವೆಲಾಸಿಟಿ ಎಷ್ಟಿಂದ ವೇರಿಯೇಷನ್ ಇತ್ತು? 0 ಇಂದ 10 ಮೀಟರ್ ಪರ್ ಸೆಕೆಂಡ್. ಅಗೇನ್ 10 to 20 ಸೆಕೆಂಡಿಗೆ ಅಗೇನ್ 20 ಮೀಟರ್ ಪರ್ ಸೆಕೆಂಡ್ ಆಗಿತ್ತು. ಅಗೇನ್ 30 ಮೀಟರ್ ಪರ್ ಸೆಕೆಂಡ್. ಅಗೇನ್ ಅಲ್ಲಿ ನಮಗೆ ಎಷ್ಟೆಷ್ಟು ಆಗ್ತಿದೆ? ಚೇಂಜಿಂಗ್ ಆಫ್ ದ ವೆಲಾಸಿಟಿ ಈಸ್ 10 ಮೀಟರ್ ಪರ್ ಸೆಕೆಂಡ್. ಹೌದಾ? ಹಿಂಗೆ 0 ಇಂದ 10 ಸೆಕೆಂಡ್ಗೆ 0 ಇಂದ 10 ಮೀಟರ್ ಪರ್ ಸೆಕೆಂಡ್ ಇದೆ. ಅಗೇನ್ 10 to 20 ಸೆಕೆಂಡ್ ಅಂತಂದ್ರೆ 10 ಸೆಕೆಂಡ್ ಅಲ್ಲಿ ಎಷ್ಟಿತ್ತು ಸ್ಪೀಡು? 10 ಮೀಟರ್ ಪರ್ ಸೆಕೆಂಡ್ ಇಂದ 20 ಮೀಟರ್ ಪರ್ ಸೆಕೆಂಡ್ ಆಗಿದೆ. ಅಗೇನ್ 20 to 30 ಸೆಕೆಂಡ್ ಅಂತಂದ್ರೆ
20 ಮೀಟರ್ ಪರ್ ಸೆಕೆಂಡ್ ಇಂದ 30 ಮೀಟರ್ ಪರ್ ಸೆಕೆಂಡ್ ಆಗಿದೆ. ಅಂದ್ರೆ ನಮಗೆ ಇಲ್ಲಿ ಡಿಫ್ರೆನ್ಸ್ ಎಷ್ಟು? ಚೇಂಜ್ ಆಫ್ ವೆಲಾಸಿಟಿ ಇಟ್ ಇಸ್ 10 ಮೀಟರ್ ಪರ್ ಸೆಕೆಂಡ್ ಎವ್ರಿ 10 ಸೆಕೆಂಡ್. ಸೊ ಆಕ್ಸಲರೇಷನ್ ಏನಾಗುತ್ತೆ? ಇಟ್ ಇಸ್ ಯೂನಿಫಾರ್ಮ್. ಇಟ್ ಇಸ್ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ದಟ್ ಇಸ್ ದ ಆಕ್ಸಲರೇಷನ್. ಓಕೆ, ಅದೇ ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್ ಅಂದ್ರೆ ಏನಾಗಿರುತ್ತೆ? ಇಲ್ಲಿ ಒಂದೇ ಒಂದು ಡಿಫ್ರೆನ್ಸ್ ಏನು ಅಂತಂದ್ರೆ, ಮೇಲಿರೋದನ್ನೇ ಬರೀರಿ, ಲಾಸ್ಟಿಗೆ ಒಂದೇ ಒಂದು ವರ್ಡ್ ಚೇಂಜ್ ಮಾಡಿ. ಚೇಂಜ್ ಆಫ್ ವೆಲಾಸಿಟಿ ಆಫ್ ದ object with respect to equal interval of time is not a constant. That is called as a non-uniform acceleration. Okay, non-uniform acceleration. Clear alwa? So next one, instantaneous acceleration. Again same idu ashte. Instantaneous acceleration andre acceleration of the body at the particular instant of time in the time of motion anta heltira. So ashte, the acceleration of the body at any instant of time, that is called as a instantaneous acceleration. Then instantaneous acceleration A is equal to limit of delta t tends to 0 is equal to delta v by delta t is equal to dv by dt is equal to d by dt of dx by dt, it equal to d square x divided by dt square. ಅಂದ್ರೆ ವೆಲಾಸಿಟಿ ಡಿಫ್ರೆನ್ಸಿಯೇಷನ್ ಮಾಡಿದ್ವಿ. ವೆಲಾಸಿಟಿ ಅಂದ್ರೆ ಏನು? ಡಿಸ್ಪ್ಲೇಸ್ಮೆಂಟ್ ನ ಡಿಫ್ರೆನ್ಸಿಯೇಷನ್ ಮಾಡ್ತೀರಾ. ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ನ 2 ಸತಿ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಏನ್ ಬರುತ್ತೆ? ಇಟ್ಸ್ ಆಕ್ಸಿಲರೇಷನ್. ಓಕೆ, ಸೊ ನೆಕ್ಸ್ಟ್ ಒನ್, ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಪಾಸಿಟಿವ್ ಆಕ್ಸಿಲರೇಷನ್, ನೆಗೆಟಿವ್ ಆಕ್ಸಿಲರೇಷನ್. ಈ ನೆಗೆಟಿವ್ ಆಕ್ಸಿಲರೇಷನ್ ನ ಇನ್ನೊಂದು ವರ್ಡ್ ಅಲ್ಲಿ ಕರೀತಾರೆ ಡಿಕ್ರೀಸಿಂಗ್ ಆಕ್ಸಿಲರೇಷನ್ ಅಂಡ್ ಆಲ್ಸೋ ಕಾಲ್ಡ್ ಆಸ್ ರಿಟಾರ್ಡೇಷನ್ ಅಂತ. ಗೊತ್ತಿದೆಯಲ್ವಾ? ಡಿಕ್ರೀಸಿಂಗ್ ಆಕ್ಸಿಲರೇಷನ್ ಅಂಡ್ ಆಲ್ಸೋ ಕಾಲ್ಡ್ ಆಸ್ ರಿಟಾರ್ಡೇಷನ್. ಅಂದ್ರೆ ಇಲ್ಲಿ ಆಕ್ಸಿಲರೇಷನ್, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ವೆಹಿಕಲ್ಸ್, ಬೈಕ್ ಅಲ್ಲಿ ರೈಟ್ ಹ್ಯಾಂಡಲ್ ಒಂದೇನೋ ಒಂದಿರುತ್ತೆ, ಅದನ್ನ ತುಂಬಾ ನಿಲ್ಲಿಸ್ತಾ ಇರ್ತೀರಾ, ಏನದು? ಆಕ್ಸಿಲರೇಟರಾ? ಹೌದಲ್ವಾ? ಆಕ್ಸಿಲರೇಟರ್. ಸೊ ಆಕ್ಸಿಲರೇಟರ್ ಅಂದ್ರೆ ಏನು ಮೀನಿಂಗು? ಅದನ್ನ ಜೋರಾಗಿ ಹೇಳಿದ್ರೆ ನಿಮ್ಮ ವೆಹಿಕಲ್ ಸ್ಪೀಡ್ ಏನಾಗತ್ತೆ? ಯಾಕೋ ಟೈಮ್ ಆಗ್ತಾ ಎಲ್ಲರೂ ಅಲ್ವಾ? ಇನ್ಕ್ರೀಸಸ್. ನಾನು ಅವಾಗ್ಲಿಂದಲೂ ಮಾತಾಡ್ತಾನೆ ಇದ್ದೀನಿ, ನೀವು ಹಂಗೆ ಎಂಕರೇಜ್ ಮಾಡ್ತಾ ಇದ್ರೆ ಇನ್ನೂ 1 hour ಮಾತಾಡ್ತಾನೆ ಇರ್ಬೋದು. ಓಕೆ, ಸೊ ರೈಟ್ ಸೈಡ್ ಇರೋದನ್ನ ನಾವು ನಿಲ್ಲಿಸ್ತಾ ಇದ್ರೆ ಏನಾಗುತ್ತೆ? ಆಕ್ಸಿಲರೇಷನ್ ಜಾಸ್ತಿ ಆಗತ್ತಾ? ಆಕ್ಸಿಲರೇಟರ್ ಅಂತಾನೆ ಕರಿತೀವಿ ಅದನ್ನ. ಆಕ್ಸಿಲರೇಟರ್ ಮಾಡಿದ್ರೆ ಸ್ಪೀಡ್ ಏನಾಗುತ್ತೆ? ಇನ್ಕ್ರೀಸಸ್ ಆಗ್ತಾ ಹೋಗುತ್ತೆ. ಅಂದ್ರೆ ನಾವು ಇನಿಷಿಯಲಿ ಕಂಪೇರ್ ಮಾಡಿದ್ರೆ ಫೈನಲ್ ವೆಲಾಸಿಟಿ ಏನಾಗಿರುತ್ತೆ? ಇನ್ಕ್ರೀಸಸ್ ಅಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಷ್ಟೇ, ಇಲ್ಲಿ ಫೈನಲ್ ವೆಲಾಸಿಟಿ ಈಸ್ ಮೋರ್ ಕಂಪೇರ್ ಟು ಯಾವುದಕ್ಕೆ? ಇನಿಷಿಯಲ್ ವೆಲಾಸಿಟಿ. ಫೈನಲ್ ವೆಲಾಸಿಟಿ ಇಸ್ ಮೋರ್ ದೆನ್ ಇನಿಷಿಯಲ್ ವೆಲಾಸಿಟಿ ಆಗಿದ್ರೆ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ. ಎ ಇಸ್ ಈಕ್ವಲ್ ಟು ವಿ ಬೈ ಯು ಡಿವೈಡೆಡ್ ಬೈ ಟಿ. ವಿ ಜಾಸ್ತಿ ಇದೆ, ಮೈನಸ್ ಯು ಅಂತಂದ್ರೆ ನಮಗೇನ್ ಬರುತ್ತೆ? ಆಕ್ಸಿಲರೇಷನ್ ಪಾಸಿಟಿವ್ ಬರುತ್ತೆ. ಹೌದಾ? ಜಾಸ್ತಿ ಮೈನಸ್ ಕಡಿಮೆ ಅಂತಂದ್ರೆ ನಮಗೆ ಪಾಸಿಟಿವ್ ಬರುತ್ತೆ. ಅದನ್ನ ನಾವೇನಂತ ಕರಿತೀರಾ? ಫೈನಲ್ ವೆಲಾಸಿಟಿ ಅಂತ ಕರಿತೀರಾ. ಸೊ ಜೋಶಲ್ಲಿ ಎಕ್ಸ್ಲೇಟರ್ ಇಟ್ಕೊಂಡು ಹೋಗ್ತಾ ಇರ್ತೀರಾ, ಸಡನ್ ಆಗಿ ಯಾರೋ ಒಬ್ಬ ಅಡ್ಡ ಬಂದ್ರು, ಏನ್ ಮಾಡ್ತೀರಾ? ಬ್ರೇಕ್ ಹಾಕ್ತೀರಾ. ಬ್ರೇಕ್ ಹಾಕಿದ್ರೆ ಏನಾಗುತ್ತೆ? ಗಾಡಿ ಸ್ಪೀಡ್ ಡಿಕ್ರೀಸ್ ಆಗುತ್ತೆ. ಸೊ ನೀವು ತುಂಬಾ ಸ್ಪೀಡ್ ಅಲ್ಲಿ ಬರ್ತಿದ್ದವರು ಬ್ರೇಕ್ ಆಗ್ತಾಗ ನಿಮ್ಮ ಸ್ಪೀಡ್ ಏನಾಗ್ತಾ ಹೋಗುತ್ತೆ? ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹೌದಾ? ಅಂದ್ರೆ ನಮಗೆ ಏನಂತ ಹೇಳ್ತೀರಾ? ಫೈನಲ್ ವೆಲಾಸಿಟಿ ಈಸ್ ಲೆಸ್ ದೆನ್
initial velocity. That is nothing but it is called as retardation. ಅಂದ್ರೆ ನಮಗೆ ಏನಾಯ್ತು v minus u divided by t. v is less compared to initial velocity. Final velocity is less than compared to initial velocity ಅಂದ್ರೆ ಏನಾಗುತ್ತೆ? ಚಿಕ್ಕದ್ರಿಂದ ದೊಡ್ಡದನ್ನ ಕಳೆದ್ರೆ ಏನ್ ಬರುತ್ತೆ? ನೆಗೆಟಿವ್ ಬರುತ್ತೆ. ಅದಕ್ಕೆ ಅದನ್ನ ನೆಗೆಟಿವ್ ಆಕ್ಸಿಲರೇಷನ್ ಅಂತ ಕರಿತೀವಿ. ಅದನ್ನೇ ನಾವು ರಿಟಾರ್ಡೇಷನ್ ಅಂತ ಕರಿತೀವಿ. ಅಂದ್ರೆ ಡಿಕ್ರೀಸಿಂಗ್ ಆಫ್ ದ ವೆಲಾಸಿಟಿ. ವೆಲಾಸಿಟಿ ಏನಾದ್ರು ಡಿಕ್ರೀಸ್ ಆಗ್ತಾ ಇದ್ರೆ ಅದನ್ನ ನಾವು ನೆಗೆಟಿವ್ ಆಕ್ಸಿಲರೇಷನ್ ಅಂಡ್ ಆಲ್ಸೋ ಕಾಲ್ಡ್ ಆಸ್ ಎ ರಿಟಾರ್ಡೇಷನ್ ಅಂತ ಕರಿತೀರಾ. ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಇದ್ರೆ ಅದನ್ನ ನಾವೇನಂತ ಕರಿತೀರಾ? ಆಕ್ಸಿಲರೇಷನ್ ಅಂತ ಕರಿತೀವಿ. ಓಕೆ, ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಆಕ್ಸಿಲರೇಷನ್. ಓಕೆ, ನೆಕ್ಸ್ಟ್ ಒನ್. ಸೊ ಇದಕ್ಕೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿವರೆಗೂ ಏನಾದ್ರು ಡೌಟ್ ಇದೆಯಾ ಯಾರಿಗಾದ್ರು? No, sir. No, sir. All concept is clear? Of course, sir. Yes. Yes, okay. Yes, sir. Thank you. Next one, it is applications of velocity time graph. Applications of velocity time graph. Okay, so ಇಲ್ಲಿ ಎರಡು ಅಪ್ಲಿಕೇಶನ್ಸ್ ಇದೆ. ಸರ್ ಯಾರಾದ್ರೂ ಲೈನ್ ಅಲ್ಲಿ ಇದ್ದೀರಾ? ಯೋಗೇಶ್ ಸರ್, ರಯನ್ ಸರ್ ಆರ್ ಸರ್? ಸರ್ ಕ್ಲಾಸ್ ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡ್ಲಿ? Sir, your wish, sir. Okay. Any participate? Is there any boring? Can I expand up to this completion of these two concept? ಇವೆರಡು ಕಾನ್ಸೆಪ್ಟ್ ಮುಗಿಯುತ್ತೆ. Yes, sir. Yes, sir. Yes, sir. Yes, sir. Okay. Okay. So applications of velocity time graph. So ಇಲ್ಲಿ ಸರ್ ಅದು ರಿವಿಷನ್ ಮಾಡಿದ್ರೆ ಇದು ಹೆಲ್ಪ್ ಆಗುತ್ತೆ ಸರ್. ಯಾವ್ದು ರಿವಿಷನ್ ಮಾಡಿದ್ರೆ? ಇಷ್ಟ ದಿನ ನಾವು ಮಾಡಿದ್ರೆ ನಮ್ಗೆ ಸ್ವಲ್ಪ ಟೈಮ್ ಬೇಕು ಅನ್ನಿಸ್ತಿದೆ. ಹೌದಾ? ಓಕೆ, ಅಂದ್ರೆ ಈಗ ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇದ್ದೀರಾ? ಅಲ್ಲ, ಬೇರೆಯವ್ರಿಗೂ ಕೇಳಿ ನೋಡಿ. ಅಲ್ಲ, ಎಲ್ಲರಿಗೂ ಕೇಳ್ದೆ. ಒಬ್ಬೊಬ್ರು ರಿವಿಷನ್ ಅಂದ್ರೆ ಓಕೆ, ನಾನು ಏನಿಲ್ಲ ಇದನ್ನ ಮಾಡಿ ಅಂದ್ರೆ ಮಾಡ್ತೀನಿ. ಸಿಗುತ್ತಲ್ಲ ಸರ್ ರಿವಿಷನ್ಗೆ? ರೆಕಾರ್ಡಿಂಗ್ ಸಿಗುತ್ತೆ. ಅಂಡ್ ದೆನ್ ಇನ್ನೊಂದು ನಿಮಗೆ ನೆಕ್ಸ್ಟ್ ಕ್ಲಾಸ್ ಮಾಡ್ಬೇಕಾದ್ರೆ ಇವತ್ತಿನ ಮಾಡಿದ ಕ್ಲಾಸ್ ನ ಒಂದು 10 ನಿಮಿಷ ಬ್ರೀಫ್ ಆಗಿ ಹೇಳ್ತೀನಿ. ಓಕೆ, ಆ ಬ್ರೀಫ್ ಆಗಿ ಹೇಳ್ತೀನಿ ಅಂತಂದ್ರೆ ನೀವು ಅದನ್ನ ಓದ್ಕೊಂಡ್ ಬರ್ಬೇಕು, ಓದಿರ್ಬೇಕು. ರೆಕಾರ್ಡಿಂಗ್ ಕಳ್ಸಿದ್ರೆ ಹೆಲ್ಪ್ ಆಗ್ತಿತ್ತು ಸರ್. ಸ್ವಲ್ಪ ನಂಗೆ ನೆಟ್ವರ್ಕ್ ಇಶ್ಯೂ ಜಾಸ್ತಿ ಆಯ್ತು. ಹೌದಾ? ಓಕೆ, ನೀವು ಇವ್ರನ್ನ ರಯಾನ್ ಸರ್ ನ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೆ ನೋಟ್ಸ್ ಯಾವ ತರ ಸಿಗುತ್ತೆ ಸರ್? ಅದು ನೀವು ರಿಟರ್ನ್ ಬರ್ದಿರೋದಿಲ್ಲ? ನಿಮಗೆ ಇದನ್ನು ಶೇರ್ ಮಾಡ್ತೀನಿ. ಇದು ನಿಮಗೆ ಓಕೆ ಅಂತಂದ್ರೆ ಇದನ್ನೇ ಶೇರ್ ಮಾಡ್ತೀನಿ. ಯಾಕೆಂದ್ರೆ ಇದರಲ್ಲಿ ಎಂಟೈರ್ ಎಲ್ಲಾ ಟಾಪಿಕ್ಸ್ ನೀಟಾಗಿ ಬರ್ದಿದ್ದೀನಿ. ಸರ್, ಇವಾಗ ನಿಮ್ ಮೇನ್ ಟಾಪಿಕ್ ಜೊತೆ ವಿತ್ ಎಕ್ಸ್ಪ್ಲನೇಷನ್ ಬರ್ದಿರ್ತೀರ ಅದು ಎಂಡ್ ಅಲ್ಲಿ. ಸೊ ಅದು ಸಿಗುತ್ತೆ? ಅದೇ ಈಗ ಪಿಪಿಟಿನೇ ಇದನ್ನ ಶೇರ್ ಮಾಡ್ತೀನಿ. ಇನ್ ದ ಕೇಸ್ ಏನಾದ್ರು ಪಿಪಿಟಿಲಿ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದ್ರೆ, ಅದೇನಾದ್ರು ಸೇವ್ ಮಾಡ್ಕೊಳಕ್ಕೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಆನ್ ದಟ್ ಟೈಮ್ ನಾವು ರಿಟರ್ನ್ ನೋಟ್ಸ್ ನಾನು ಬೇಕಾದ್ರೆ ನಿಮ್ಗೆ ಸೆಂಡ್ ಮಾಡ್ತೀನಿ. ಸರ್, ಇವಾಗ ಈಗ ಅಪ್ಲಿಕೇಶನ್ 2 ಕಂಪ್ಲೀಟ್ ಮಾಡ್ಬಿಡಿ. ಜೊತೆಗೆ ಸರ್, ಇವಾಗ ಈಗ ಮಾಡಿರೋದ್ರಲ್ಲಿ ಯಾವ ಕ್ವಶನ್ ಯಾರೋ ರಿಪೀಟೆಡ್ ಬಂದಿದ್ಯಾ ಇಲ್ಲ ಕೇಳಿದಾರ ಅಂತ? ಇದಾದ್ಮೇಲೆ ನಾನು ಕ್ವಶನ್ ಸಾಲ್ವ್ ಮಾಡ್ತೀನಿ. ಆ ಕ್ವಶನ್ಸ್ ಕೇಳುವಂತ ಪ್ರಾಬಬಿಲಿಟಿ ಕ್ವಶನ್ಸ್ ನಿಮಗೆ ಇಲ್ಲಿ ಯಾವ ತರ ಅಂತಂದ್ರೆ, ಅದೇ ಈಗ ನಾನು ವೆಲಾಸಿಟಿ ಮತ್ತೆ ಫಾರ್ಮುಲಾಸ್ ಹೇಳಿದ್ನಲ್ವಾ, ಫಾರ್ಮುಲಾಸ್ ಮೇಲೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ, ಆಕ್ಸಿಲರೇಷನ್ ಎಷ್ಟು ಚೇಂಜಸ್ ಆಗಿದೆ, ಆಕ್ಸಿಲರೇಷನ್ ಟೈಮು ಮತ್ತೆ ಇನಿಷಿಯಲ್ ವೆಲಾಸಿಟಿ ಕೊಟ್ಬಿಟ್ಟು ನೀವು ಇನಿಷಿಯಲ್ ವೆಲಾಸಿಟಿ ಎಷ್ಟಿತ್ತು, ಫೈನಲ್ ವೆಲಾಸಿಟಿ ಎಷ್ಟಿತ್ತು, ಈ ತರ ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಸರ್, ನೀವು ಕಾನ್ಸೆಪ್ಟ್ ಆದ ತಕ್ಷಣ ಒಂದು ಪ್ರಾಬ್ಲಮ್ಸ್ ಮಾಡಿದ್ರೆ ಮಾಡಿಸ್ತೀನಿ. ಈಸಿ ಆಗುತ್ತೆ. ಅಲ್ಲ ಸರ್, ಅಲ್ಲ ನೋಡಿ, ಅಲ್ಲ ನೆಕ್ಸ್ಟ್ ಇದೆ, ನೆಕ್ಸ್ಟ್ ಪ್ರಾಬ್ಲಮ್ ಅದಕ್ಕೆ ರಿಲೇಟ್ ಟು ಒಂದೊಂದು ಎಕ್ಸಾಂಪಲ್ ರಿಲೇಟ್ ಮಾಡ್ಬಿಟ್ರೆ ಅಲ್ಲೆಲ್ಲ ಅರ್ಥ ಮಾಡ್ಕೊ. ಅದಕ್ಕೆ ಸಡನ್ ಆಗಿ ಎಲ್ಲಾ ಸ್ಪೀಡ್ಸ್ ಬಂದ್ಬಿಟ್ಟು ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಸರ್. ಓಕೆ, ನಿಮಗೆ ಯಾವ ತರ ಕನ್ಫ್ಯೂಷನ್ ಇದ್ರೂನು ನೀವು ನಮ್ಮನ್ನ ಕೇಳಿ, ನಾನು ಕ್ಲಿಯರ್ ಮಾಡಕ್ ನಾವು ರೆಡಿ. ಅಲ್ಲ, ಆಕ್ಚುಲಿ ಮ್ಯಾಥ್ಸ್ ಬ್ಯಾಕ್ ಗ್ರೌಂಡ್, ಈಗ ಸಡನ್ ಆಗಿ ಫಿಸಿಕ್ಸ್ ನೋಡ್ಬಿಟ್ಟು ಸ್ವಲ್ಪ ಆತರ ಭಯ ಪಡಕ್ ಹೋಗ್ಬೇಡಿ. ನಾವು ಕ್ಲಾಸ್ ಮಾಡ್ತಾ ಇರೋದೇ ನಿಮಗೆ. ಈಗ ಫಿಸಿಕ್ಸ್ ಅವ್ರಿಗೆ ಫಿಸಿಕ್ಸ್ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ಮ್ಯಾಥ್ಸ್ ಅವ್ರಿಗೆ ಇರುತ್ತಲ್ಲ ಇದು ಒಂದ್ ಸ್ವಲ್ಪ. ಸೊ ಅದಕ್ಕೆ ನಾನು ಮಾಡ್ತಾ ಇರೋದು ಯಾರನ್ನ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಅಂತಂದ್ರೆ ಮ್ಯಾಥ್ಸ್ MSc ಮಾಡಿರುವಂತ ಬ್ಯಾಕ್ ಗ್ರೌಂಡ್ ಇಟ್ಕೊಂಡೆ ನಾವು ಮಾಡ್ತಾರೆ. ಅವತ್ತು ನಾವು ಹೇಳಿದ್ವಿ ಮ್ಯಾಥ್ಸ್ ಆಗಿರೋರು ಅಂಡ್ ದೆನ್ BSc B.Ed ಮಾತ್ರ ಮಾಡಿರ್ತಾರೆ. ಸೊ ಅಂತರನ್ನ ಕಾನ್ಸಂಟ್ರೇಷನ್ ಮಾಡಿನೇ ಕ್ಲಾಸ್ ಮಾಡೋದು. ಸೊ ಅವಾಗ ನಿಮಗೆ ಏನಾಗುತ್ತೆ, ನಿಮಗೆ ಯಾವ ತರ ಬೇಕಾದ್ರೂ ಡೌಟ್ ಬರ್ಲಿ ಮೇಡಮ್, ನೀವು ಕೇಳಿ.
ಸೊ ಆನ್ ದಟ್ ಸ್ಪಾಟ್ ಅಲ್ಲೇ ಕೇಳಿ ಅದನ್ನ ಸರ್ ಇದು ಇನ್ನೊಂದ್ಸತಿ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಆತರ ಏನು ತಲೆ ಕೆಡಿಸ್ಕೋಬೇಡಿ. ಓಕೆ, ಸೊ ನಿಮಗೆ ಯಾವ ತರ ಹೆಲ್ಪ್ ಬೇಕಾದ್ರೂ ನಾವು ಮಾಡೋದಕ್ಕೆ ರೆಡಿ. ಒಟ್ನೆಗೇನು ನಮ್ಮ ಫಿಸಿಕ್ಸ್ ಭೌತಶಾಸ್ತ್ರದಲ್ಲಿ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇರಬಾರ್ದು. ಓಕೆ, ಅದಕ್ಕೆ ಎಲ್ಲಾ ರೀತಿಯ ಪರಿಹಾರವನ್ನು ನಾವು ಕೊಡೋದಕ್ಕೆ ನಾವು ರೆಸ್ಪಾನ್ಸಿಬಿಲಿಟಿ ತಗೊಂಡಿದೀವಿ. ಕ್ಲಿಯರಾ? ಓಕೆ, ಹಂಗಾದ್ರೆ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಸಮ್ ಮ್ಯಾಥಮೆಟಿಕ್ಸ್ ಅವ್ರಿಗೆ ಅದನ್ನ ರೀಕಾಲ್ ಮಾಡ್ಕೊಳ್ಳಿ. ಸೊ ಫಾರ್ ದ ರೀಸನ್ ಜಾಸ್ತಿ ಕಾನ್ಸೆಪ್ಟ್ ಆಗ್ಬಿಟ್ರು ಅವರಿಗೆ ಓದೋದಕ್ಕೆ ಕಷ್ಟ ಆಗತ್ತೆ. ಆ ರೀಸನ್ಗೋಸ್ಕರ ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಈ ಅಪ್ಲಿಕೇಶನ್ಸ್ ಆದ್ಮೇಲೆ ನಿಮಗೆ ಸಮ್ ಕೈನೆಮೆಟಿಕ್ ಈಕ್ವೇಶನ್ಸ್ ಅಂತ ಬರುತ್ತೆ. ಆ ಕೈನೆಮೆಟಿಕ್ ಈಕ್ವೇಶನ್ಸ್ ಹೇಳಿದ್ಮೇಲೆ ನಿಮಗೆ ಇಷ್ಟು ಇವತ್ತು ಮಾಡಿದ ಕಾನ್ಸೆಪ್ಟ್ ಮೇಲೆ ಒಂದು 6 ಪ್ರಾಬ್ಲಮ್ಸ್ ಮಾಡ್ಸೋಣ. ಅದಾದ್ಮೇಲೆ ಇನ್ನೊಂದು ಕಾನ್ಸೆಪ್ಟ್ ಹೋಗೋಣ. ಸರ್ ನಾಳೆ ಪ್ರಾಬ್ಲಮ್ಸ್ ಕೊಡಿ ಸರ್, ಅದಾದ್ಮೇಲೆ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿಲ್ಲ. ಅಲ್ಲ, ಈ ಅಪ್ಲಿಕೇಶನ್ಸ್ ಆದ್ಮೇಲೆನೆ ಪ್ರಾಬ್ಲಮ್ಸ್ ಮಾಡ್ಸಕ್ಕಾಗೋದು. ಆಯ್ತು. ಯಾಕೆ ಅಂತಂದ್ರೆ ಈ ಅಪ್ಲಿಕೇಶನ್ಸ್ ಅಲ್ಲಿ ಸಮ್ ಫಾರ್ಮುಲಾಸ್ ಬರುತ್ತೆ. ಆ ಬೇಸ್ಡ್ ಆನ್ ದಟ್ ಫಾರ್ಮುಲಾಸ್ ಮೇಲೆ ನಾವು ಪ್ರಾಬ್ಲಮ್ಸ್ ಮಾಡ್ಬೇಕು. ಆ ರೀಸನ್ಗೆ. ಓಕೆ ಓಕೆ, ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? ಸರ್ ಇದುವರೆಗೂ ಎಷ್ಟು ಕ್ಲಾಸಸ್ ಆಗಿದೆ ಸರ್ ಫಿಸಿಕ್ಸ್ ಅಲ್ಲಿ? ಇದು ನಾವು ಇದೇ ಫಸ್ಟ್ ಟೈಮ್ ಕೇಳ್ತಾ ಇದ್ದೀವಿ. ಫಿಸಿಕ್ಸ್ ಇದೆ ಫಸ್ಟ್ ಕ್ಲಾಸ್ ಮೇಡಮ್. ಇದೆ ಫಿಸಿಕ್ಸ್ ಇದೆ ಫಸ್ಟ್ ಕ್ಲಾಸ್. ಅದು ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮಿಸ್ ಆಯ್ತು ಸರ್. ನೀವು ಎಕ್ಸ್ಪ್ಲೈನ್ ಮಾಡಿದಾಗ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಸರ್. ಓಕೆ ಸರ್. ಸರ್ ಇದು ವಿಡಿಯೋ ರೆಕಾರ್ಡ್ ಗೊತ್ತಾಗತ್ತೆ ಸರ್? ರೆಕಾರ್ಡ್ ನೀವು ರಯಾನ್ ಸರ್ನ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೆ ರೆಕಾರ್ಡ್ ಅಲೋ ಮಾಡ್ತಾರೆ. ಇವತ್ತೇ ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಆಗಿದ್ದು? ಎಸ್ ಮೇಡಮ್, ಅಂದ್ರೆ ಫಿಸಿಕ್ಸ್ ಕ್ಲಾಸ್ ಇವತ್ತು ಫಸ್ಟ್. ತುಂಬಾ ಥ್ಯಾಂಕ್ ಯು ಸರ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಚೆನ್ನಾಗಿತ್ತು ಸರ್ ನಿಮ್ ಕ್ಲಾಸ್, ತುಂಬಾ ಇಷ್ಟ ಆಯ್ತು. ಚೆನ್ನಾಗಿತ್ತು ಸರ್ ಕ್ಲಾಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿತ್ತು ಸರ್. ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಸಿಂಪಲ್ ಡೌಟ್ಸ್ ಗಳನ್ನು ಚೆನ್ನಾಗಿ ಕ್ಲಿಯರ್ ಮಾಡಿದ್ವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಎಲ್ಲ ನಾವು ಮಾಡ್ತಾ ಇರೋದು ಉದ್ದೇಶನೇ ಅದೇ, ನಿಮಗೆ ಅರ್ಥ ಮಾಡಿಸೋದಕ್ಕೆ. ನಾವು ಮಾಡ್ತಾ ಇರೋ ಕ್ಲಾಸು ಕೇಳೋರಿಗೆ ಅರ್ಥ ಆಗ್ತಿಲ್ಲ ಅಂತಂದ್ರೆ ನಾವು ಮಾಡ್ತಾ ಇರೋದು ವೇಸ್ಟ್ ಆಗ್ಬಿಡುತ್ತೆ, ಹೌದಲ್ವಾ? ಆ ರೀಸನ್ಗೆ ನೀವು ಯಾವ ತರ ಎಂತ ಕಾನ್ಸೆಪ್ಟ್ ಇದ್ರು, ಏನೇ ಡೌಟ್ ಇದ್ರು ಓಪನ್ ಆಗಿ ಕೇಳಿ. ಮೇ ಬಿ ಕೆಲವ್ರಿಗಿಂತ ನಾವು ಜೂನಿಯರ್ ಇರ್ಬೋದು, ಕೆಲವ್ರಿಗಿಂತ ನಾನು ಸೀನಿಯರ್ ಇರ್ಬೋದು. ಬಟ್ ದೇರ್ ಇಸ್ ನೋ ಪಾರ್ಶಿಯಾಲಿಟಿ. ಐ ಆಮ್ ಬಿ ವಿತ್ ಎ ಫ್ರೆಂಡ್. ಓಕೆ, ನಿಮ್ಮನ್ನ ನಾವು ಫ್ರೆಂಡ್ ಅಂತೆಲ್ಲಾರು ತಿಳ್ಕೊಳ್ಳಿ, ಬ್ರದರ್ ಅಂತೆಲ್ಲಾರು ತಿಳ್ಕೊಳ್ಳಿ. ಓಪನ್ ಆಗಿ ನನ್ನ ಹತ್ರ ಏನ್ ಕ್ವಶನ್ ಇದ್ರು, ಡೌಟ್ ಇದ್ರು ಕ್ಲಾರಿಫೈ ಮಾಡ್ಕೋಬಹುದು. ಅದಕ್ಕೆ ಯಾವಾಗ್ಲೂ ಓಪನ್ ಆಗಿರ್ತೀನಿ. ಅಂಡ್ ದೆನ್ ಇಫ್ ಇನ್ ಕೇಸ್ ಏನಾದ್ರು ನಿಮಗೆ ಕ್ಲಾಸ್ ಅಲ್ಲಿ ಡೌಟ್ ಬರ್ಲಿಲ್ಲ, ಓದ್ಬೇಕಾದ್ರೆ ಡೌಟ್ ಬಂತು ಅಂದ್ರೂ ನೀವು ಬೇಕಾದ್ರೆ ನಮಗೆ ಮೆಸೇಜ್ ಹಾಕಿದ್ರು ಆ ಡೌಟ್ ನಾವು ಕ್ಲಾರಿಫೈ ಮಾಡಿ ನಿಮಗೆ ವಾಯ್ಸ್ ಮೆಸೇಜ್ ಮುಖಾಂತರ ಅಥವಾ ಬರ್ದು ನಿಮಗೆ ಫೋಟೋ ಮುಖಾಂತರ ಯಾವ ತರ ಬೇಕಾದ್ರೂ ನಿಮಗೆ ಹೆಲ್ಪ್ ಮಾಡ್ತೀವಿ. ಓಕೆ ಓಕೆ, ಆಲ್ ಆಫ್ ಯು ಥ್ಯಾಂಕ್ ಯು ಅಂಡ್ ದೆನ್ ಗುಡ್ ನೈಟ್. ಹಲೋ ಹೇಳಿ ಮೇಡಮ್. ಸರ್, ಆಕ್ಚುಲಿ ಯೂನಿಫಾರ್ಮ್ ಆಕ್ಸಲರೇಷನ್ಗೆ ಚೇಂಜ್ ಇನ್ ವೆಲಾಸಿಟಿ ಅಂತ ಹೇಳಿದ್ರಲ್ವಾ ಸರ್ ನೀವು? ಚೇಂಜ್ ಇನ್ ವೆಲಾಸಿಟಿ ಆದ್ರೆ ಟೈಮ್ ಸಹ ಚೇಂಜ್ ಆಗುತ್ತಲ್ವಾ ಸರ್ ಅಲ್ಲಿ? ಅದೇ ಅದನ್ನೇ ನಾನು ಹೇಳ್ತಿರೋದು. ಇಲ್ಲಿ ನೋಡಿ, ಚೇಂಜ್ ಇನ್ ವೆಲಾಸಿಟಿ ಆಫ್ ದ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಅದೇನಾಗಿರ್ಬೇಕು, ಆ ಎರಡು ರೇಷಿಯೋ ಏನಾಗಿರ್ಬೇಕು, ಕಾನ್ಸ್ಟೆಂಟೇ ಬರ್ತಾ ಇರ್ಬೇಕು. ಅಂದ್ರೆ ಈ ತರ ನಿಮ್ಗೆ ಹೆಂಗೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ 0 ಇಂದ 10 ಸೆಕೆಂಡ್ಗೆ ಬಾಡಿ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ, ಇದು ಯು ಇಸ್ ದ ಇನಿಷಿಯಲ್ ವೆಲಾಸಿಟಿ, ದಿಸ್ ಇಸ್ ದ ಫೈನಲ್ ವೆಲಾಸಿಟಿ. 0 ಬಾಡಿ ಏನಾಗಿತ್ತು, ರೆಸ್ಟ್ ಅಲ್ಲಿ ಇತ್ತು. 10 ಸೆಕೆಂಡ್ಗೆ 10 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ ವೆಲಾಸಿಟಿ. ಓಕೆನಾ? ನೆಕ್ಸ್ಟ್ ಅಲ್ಲ ಅದೇ ಪೂರ್ತಿ ಹೇಳ್ತೀನಿ, ಒಂದ್ ನಿಮಿಷ. ವೆಲಾಸಿಟಿ ವೇರಿಯೇಷನ್ ಆಗುತ್ತೆ 0 ಇಂದ. ಅಂದ್ರೆ ಈಗ ನೀವು ಗಾಡಿ ಸ್ಟಾರ್ಟ್ ಮಾಡ್ತಿರಲ್ವಾ, ಗಾಡಿ ಸ್ಟಾರ್ಟ್ ಮಾಡಿದಾಗ ಏನಾಗಿರುತ್ತೆ, ಟೈಮ್ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ನಿಮ್ಮ ವೆಹಿಕಲ್ ರೆಸ್ಟ್ ಅಲ್ಲಿ ಇತ್ತಾ, ಅಂದ್ರೆ ಇನಿಷಿಯಲ್ ವೆಲಾಸಿಟಿ 0ನಾ. ದೆನ್ 10 ಸೆಕೆಂಡ್ಗೆ ನಿಮ್ಮ ಗಾಡಿ ವೆಹಿಕಲ್ ಸ್ಪೀಡ್ ಎಷ್ಟಾಗಿದೆ, 10 ಮೀಟರ್ ಪರ್ ಸೆಕೆಂಡ್. ಓಕೆ, ನೆಕ್ಸ್ಟ್ 10 ಅನ್ನೋದು ಏನಾಯ್ತು, ಇನಿಷಿಯಲ್ ಟೈಮ್. 20 ಸೆಕೆಂಡ್ ಅನ್ನೋದು ಅಗೇನ್ ಫೈನಲ್ ಟೈಮ್. ಅವಾಗ ನಿಮ್ದು ಇನಿಷಿಯಲ್ ವೆಲಾಸಿಟಿ ಎಷ್ಟಿರುತ್ತೆ ಇಲ್ಲಿ, 10 ಸೆಕೆಂಡ್ ಅಲ್ಲಿ 10 ಇತ್ತು. ಅಗೇನ್ ಫೈನಲ್ ವೆಲಾಸಿಟಿ ಏನಾಯ್ತು, 20 ಸೆಕೆಂಡ್ ಅಲ್ಲಿ 20 ಮೀಟರ್ ಪರ್ ಸೆಕೆಂಡ್ ಆಗಿದೆ. ಓಕೆ, ಅಗೇನ್ 20 ಸೆಕೆಂಡ್ ಟು 30 ಸೆಕೆಂಡ್. ಸೊ 20 ಸೆಕೆಂಡ್ ಅಲ್ಲಿ ಎಷ್ಟಿತ್ತು, ಇಲ್ಲಿ 20, ಅದನ್ನ ಇಲ್ಲಿ ತಗೊಂತೀರಾ. 30 ಸೆಕೆಂಡ್ಗೆ 30 ಆಗುತ್ತೆ. ಓಕೆ, ಈಗ ಫಾರ್ಮುಲಾ ಅಪ್ಲೈ ಮಾಡಿ. ಫಾರ್ಮುಲಾ ಹೆಂಗ್ ಅಪ್ಲೈ ಮಾಡ್ತೀರಾ, v ಮೈನಸ್ ಯು ಡಿವೈಡೆಡ್ ಬೈ ಟಿ, ಹೌದಾ? ಓಕೆ, ವಿ ಎಷ್ಟಿದೆ ಮೇಡಮ್ ಫಸ್ಟ್ ಕೇಸ್ ಅಲ್ಲಿ, 10ನಾ?
ಮೈನಸ್ 0ನಾ ಹ್ಮ್ ಡಿವೈಡೆಡ್ ಬೈ 10 ಟೈಮ್ ವೇರಿಯೇಷನ್ ಎಷ್ಟಿದೆ 10 ಸೆಕೆಂಡಾ ಎಸ್ ಸರ್ ಸೊ 10/10 ಅಂದ್ರೆ ಎಷ್ಟಾಗುತ್ತೆ ಇಟ್ ಇಸ್ 1 ಓಕೆ ಸೊ ಈಗ ನೆಕ್ಸ್ಟ್ ಕೇಸ್ ನೋಡೋಣ ನೆಕ್ಸ್ಟ್ ಕೇಸ್ ಫೈನಲ್ ವೆಲಾಸಿಟಿ ಎಷ್ಟಿದೆ 20ನಾ ಎಸ್ ಸರ್ ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ 10ನಾ ಎಸ್ ಸರ್ ಡಿವೈಡೆಡ್ ಬೈ 20 ಮೈನಸ್ ಟೈಮ್ 10 ಅಂದ್ರೆ ಎಷ್ಟಾಗುತ್ತೆ 10 ದೆನ್ 20 ಮೈನಸ್ 10 ಅಂತಂದ್ರೆ 10 ಡಿವೈಡೆಡ್ ಬೈ 10 ಇಸ್ ಈಕ್ವಲ್ ಟು 1 ನಾ ಎಸ್ ಸರ್ ಓಕೆ ಥರ್ಡ್ ಕೇಸ್ ಇನಿಷಿಯಲ್ ಫೈನಲ್ ವೆಲಾಸಿಟಿ ಎಷ್ಟಿದೆ 30 ಮೈನಸ್ 20 ಡಿವೈಡೆಡ್ ಬೈ 30 ಮೈನಸ್ 20 ಇಟ್ ಇಸ್ 10 ಅಂದ್ರೆ ಏನಾಯ್ತು 10 ಡಿವೈಡೆಡ್ ಬೈ 10 ಇಸ್ ಈಕ್ವಲ್ ಟು 1 ಅಂದ್ರೆ ಚೇಂಜ್ ಇನ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಟ್ ಇಸ್ ಆಲ್ವೇಸ್ ಏನಾಗಿದೆ ಕಾನ್ಸ್ಟೆಂಟ್ ಇರುತ್ತೆ ಅದನ್ನ ನಾವು ಯೂನಿಫಾರ್ಮ್ ವೆಲಾಸಿಟಿ ಆಕ್ಸಿಲರೇಷನ್ ಅಂತ ಕರಿತೀವಿ ಇನ್ ದ ಕೇಸ್ ವೇರಿಯೇಷನ್ ಆದ್ರೆ ಆ ರೇಷಿಯೋ ಆಫ್ ದ ವೆಲಾಸಿಟಿ ಮತ್ತೆ ಟೈಮ್ ಏನಾದ್ರು ವೇರಿಯೇಷನ್ ಆದ್ರೆ ಅದನ್ನ ನಾವೇನಂತ ಕರಿತೀರಾ ನಾನ್ ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂತ ಕರಿತೀವಿ ಕ್ಲಿಯರ್ ಆಯ್ತಲ್ಲ ಮೇಡಮ್ ಓಕೆ 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 ಆಲ್ ಆಫ್ ಯು ಥ್ಯಾಂಕ್ ಯು ಒನ್ಸ್ ಅಗೇನ್ ಅಂಡ್ ಬಾಯ್ ಗುಡ್ ನೈಟ್ ಸರ್ ಎಲ್ಲರಿಗೂ ಗುಡ್ ನೈಟ್ ಮೇಡಮ್ ಗುಡ್ ನೈಟ್ ಸರ್